ಆಮೇನ್ ಆಮೇನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ಕೇಳಿಸ್ತಾ ಇಲ್ಲ ಶಬ್ದವಾಗಿ? ಆಮೇನ್. ತುಂಬ ಸಂತೋಷ ಇವತ್ತು ನನಗೆ. ಪಾಪಿಯಾಗಿ ಅಲ್ಲಿ ಕೂತಿದ್ದು ಇಲ್ಲಿ ನಿಲ್ಲಿಸಿರುವ ಕರ್ತರಿಗೆ ನಾನು ಮೊದಲನೇ ಸ್ತೋತ್ರ ನಾನು ಹೇಳ್ತೀನಿ. ಮತ್ತು ನಮ್ಮ ಸಭಾ ಪಾಲಕರು, ನನ್ನ ತಂದೆ, ಆತ್ಮಿಕ ತಂದೆ ಆಗಿರುವ ಪಾಸ್ಟರ್ ಅಭಿಷೇಕ್ ದೇವ ಮತ್ತು ಎಲ್ಲ ಸೇವಕರುಗಳಿಗೂ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ಆಮೇನ್ ಆಮೇನ್. ಇಲ್ಲಿಂದ ನಿಂತ್ಕೊಂಡು ನೋಡ್ಬೇಕಾದ್ರೆ ನನಗೆ ತುಂಬ ಖುಷಿ ಇವತ್ತು. ಆಮೇನ್. ಇದೇ ಸಭೆಯಲ್ಲಿ ಹುಟ್ಟು ಬೆಳೆದು ಪಾಪಿಯಾಗಿ ಕೂತು ಇದೇ ಸಭೆಯಲ್ಲಿ ರಕ್ಷಣೆ ಹೊಂದಿ ಇಲ್ಲಿ ಅಪ್ಪ ನಿಲ್ಲಿಸಿದ್ದಾನೆ. ಆಮೇನ್ ಆಮೇನ್. ಹಾಲೆಲೂಯಾ ಹಾಲೆಲೂಯಾ. ಆಮೇನ್. ಇವತ್ತು ನಮಗೆ ವಾಕ್ಯಕ್ಕೆ ಇರುವ ಶಿಕ್ಷಣೆ, ಕರ್ತನು ನಮ್ಮೊಂದಿಗೆ ಮಾತನಾಡಕ್ಕೆ ಇರುವ ಒಂದು ಟಾಪಿಕ್ ಏನೆಂದರೆ ಎಲಿಯನ ದೇವರು ಎಲ್ಲಿ. ಆಮೇನ್. ಎಲ್ಲರೂ ಹೇಳಿ ನನ್ನ ಸಂಗಡ, ಎಲಿಯನ ದೇವರು ಎಲ್ಲಿ? ಆಮೇನ್. ಕೆಲವೊಂದು ಜನ ಹೇಳ್ತಾ ಇಲ್ಲ ಎಲಿಯನ ದೇವರು ಎಲ್ಲಿ. ಕೆಲವೊಂದು ಸಮಯ ನಮ್ಮ ಜೀವನದಲ್ಲಿ ನಾವು ಕಷ್ಟಗಳಲ್ಲಿ, ವೇದನೆ, ನಿಂದೆಯ ಒಂದು ದಾರಿಯಲ್ಲಿ, ಹೋರಾಟದ ಒಂದು ದಾರಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ನಡೆಯುವಾಗ ನಮ್ಮ ಪ್ರಶ್ನೆ, ನಾವು ಒಂದು ಪ್ರಶ್ನೆ, ಎಷ್ಟೊಂದು ಜನ ಎಲ್ಲರೂ ನಾವು ಕೇಳೋ ಒಂದು ಪ್ರಶ್ನೆ ಏನಂದರೆ ಎಲಿಯನ ದೇವರು ನನ್ನ ಜೀವನದಲ್ಲಿ ಎಲ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇನ್. ನಾನು ಡೀಸೆಂಟಾಗಿ ಎಲಿಯನ ದೇವರು ನನ್ನ ಜೀವನದಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಜನ ಒಬ್ಬೊಬ್ಬರು ಕಷ್ಟ ಬಂದ್ಬಿಟ್ರೆ ದೇವರು ಇಲ್ವಾ, ಬದುಕೋವರ ಇಲ್ವಾ? ಆಮೇನ್. ಕೇಳಿದೀವಾ? ನಾನು ಕೇಳಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೇಳಿರ್ತೀರ. ಆಮೇನ್. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಎಲಿಯನ ದೇವರ ಶಕ್ತಿ ನನ್ನ ಜೀವನದಲ್ಲಿ ಎಲ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇನ್ ಆಮೇನ್. ನಾನಿವತ್ತು ನಿಮ್ಗೆ ಹೇಳ್ತೀನಿ, ಎಲಿಯನ ದೇವರು ಎಲ್ಲಿ ಅಂತ ನಾವು ಕೇಳಬೇಕಾದ್ರೆ ಎಲಿಯನ ದೇವರ ಕಾರ್ಯ ಸಾಧಿಸುವ ಮಹಿಮೆ, ಶಕ್ತಿ, ಬಲವು ನಮ್ಮ ಮಧ್ಯೆ ಇಳಿದು ಬರುವಂಥದ್ದಾಗಿದೆ. ಆಮೇನ್ ಆಮೇನ್. ನಾನು ಕರ್ತನ ಪ್ರಸನ್ನತೆಯನ್ನು ಅನುಭವಿಸೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನೊಂದ್ಸರಿ ಹೇಳ್ತೇನೆ. ಹಿಂದೆ ಕ್ಲಿಯರ್ ಆಗಿದೆಯಾ? ಲಾಸ್ಟಲ್ಲಿ ಸ್ವಲ್ಪ ಕೈ ತೋರಿಸಿ. ಕ್ಲಿಯರ್ ಆಗಿದೆ? ಓಕೆ, ಥ್ಯಾಂಕ್ ಯು. ನಾನು ಕರ್ತನ ಪ್ರಸನ್ನತೆಯನ್ನು ಅನುಭವಿಸೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕರ್ತನ ಪ್ರಸನ್ನತೆ ನಾವು ಅನುಭವಿಸ್ತಾ ಇದ್ದೀವಿ. ನಾವು ಪ್ರಾರ್ಥಿಸುವಾಗ, ಆರಾಧಿಸುವಾಗ, ನಾವು ವಾಕ್ಯ ಕೇಳುವಾಗ, ನಾವು ವಾಕ್ಯ ಓದುವಾಗ ನಾವು ಅನುಭವಿಸ್ತಾ ಇದ್ದೀನಿ. ಕರ್ತನ ಪ್ರಸನ್ನತೆ ಬಗ್ಗೆ ಅದು ನಾನು ಮಾತಾಡ್ತಾ ಇಲ್ಲ. ಅದು ಸವಾಲೆಂಬುದಾದರೆ ಕರ್ತನ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಅನುಭವಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ನಾನು ಕರ್ತನ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ನೀವು ಹೇಳ್ಬೋದು. ನಾನು ಪ್ರಸನ್ನತೆ ಬಗ್ಗೆ ಮಾತಾಡ್ತಾ ಇಲ್ಲ, ಕರ್ತನ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಅನುಭವಿಸಬೇಕು. ಆಮೇನ್ ಆಮೇನ್. ಎಷ್ಟು ಜನ ಹೇಳ್ತೀರಾ ಕರ್ತನ ಶಕ್ತಿಯನ್ನು ನಾನು ಅನುಭವಿಸಬೇಕು? ಆಮೇನ್. ಕರ್ತನ ಪ್ರಸನ್ನತೆ ಇದೆ ನಮಗೆ ಇವತ್ತು ನಮ್ಮ ಸಭೆಯಲ್ಲಿ, ನಮ್ಮ ಸಭೆಯ ಕುಟುಂಬಗಳಲ್ಲಿ, ಜನರಲ್ಲಿ ಕರ್ತನ ಕಾರ್ಯ ಸಾಧಿಸುವ ಶಕ್ತಿಯು ನಮಗೆ ಬರಬೇಕು. ಆಮೇನ್. ನಾನು ನಿಮಗೊಂದೊಂದು ಸಂಗತಿ ಹೇಳ್ತೀನಿ. ಕರ್ತನು ನಿಮಗೆ, ನಿಮ್ಮೊಬ್ಬೊಬ್ಬರಿಗೆ, ಆತನು, ನೀವಲ್ಲ, ಆತನು ನಂಬಿಗಸ್ತನಾದ ದೇವರೆಂತ ಆತನು ನಿರೂಪಣೆ ಮಾಡ್ತಾನೆ. ಆಮೇಲೆ ನಿಮ್ಮ ಜೀವನದಲ್ಲಿ ಕೈ ಹಿಡಿದು, ನಿಮ್ಮ ತಲೆ ಮೇಲೆ ಕೈ ಹಿಡಿದು ಹೇಳ್ರಿ, ಕರ್ತನು ನನಗೆ ನಂಬಿಗಸ್ತನು. ಅದನ್ನು ಕರ್ತನೇ ನಿರೂಪಿಸುವಂತವನಾಗಿದ್ದಾನೆ. ಕರ್ತನೇ ನಿರೂಪಿಸುವಂತವನ. ಇಟ್ ಇಸ್ ಗಾಡ್ ಹೂ ಪ್ರೂವ್ಸ್ ಹಿಸ್ ಫೇತ್ಫುಲ್ನೆಸ್ ಇನ್ ಯೋರ್ ಲೈಫ್. ಕೈ ಇರೋರು ಮಾತ್ರ ತಟ್ಟಿ, ಬಾಯಿ ಇರೋರು ಸ್ತುತಿಸಿ. ಹಲ್ಲೆಲೂಯಾ. ಅನೇಕ ಸರಿ ನಮ್ಮ ಜೀವನದ ಸುತ್ತಿ, ನಮ್ಮ ಅನುದಿನ ಜೀವನದ ಕಾರ್ಯಗಳಲ್ಲಿ ನಾವು ಕರ್ತನ ಒಂದು ಹಸ್ತವನ್ನು, ಕರ್ತನ ಒಂದು ಬಲವನ್ನು ನಾವು ಅನುಭವಿಸ್ತಾ ಇಲ್ಲ. ಎಷ್ಟು ಜನ ಹೇಳ್ತಾ ಇದ್ದಾರೆ ಅನುಭವಿಸ್ತಾ ಇಲ್ಲ? ಆಮೇನ್. ಕರ್ತನ ಪ್ರಸನ್ನತೆ ನಾವು ಅನುಭವಿಸ್ತಾ ಇದ್ದೀವಿ, ಆದರೆ ಕರ್ತನ ಹಸ್ತವನ್ನು ನಾವು ಅನುಭವಿಸಬೇಕು. ಆಮೇನ್. ಕರ್ತನ ಶಕ್ತಿಯನ್ನು, ದೇವರ ಶಕ್ತಿಯನ್ನು ನಾವು ಅನುಭವಿಸಬೇಕು. ಆಮೇನ್. ಆದರೆ ಎಲ್ಲಿ ಎಷ್ಟು ಜನ ಹೇಳ್ತಾ ಇದ್ದೀರಾ ನಾನು ಕರ್ತನ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ? ಇಷ್ಟೇನೆ, ಇನ್ಯಾರು ಅನುಭವಿಸ್ತಾ ಇಲ್ವಾ? ಕೈ ಇಲ್ವಾ ಯಾರಿಗೂ? ಕರ್ತನ ಪ್ರಸನ್ನತೆ ಅನುಭವಿಸ್ತಾ ಇಲ್ವಾ ನೀವು? ಕರ್ತನ ಪ್ರಸನ್ನತೆಯನ್ನು ನೀವು ಅನುಭವಿಸೋದಾಗಿದ್ದರೆ, ಕರ್ತನ ಪ್ರಸನ್ನತೆಯು ನಮ್ಮನ್ನು ನಮ್ಮ ಸುತ್ತಲೂ ಇರುವುದಾಗಿದ್ದರೆ, ಕರ್ತನ ಶಕ್ತಿಯು ನಮ್ಮ ಸುತ್ತಲೂ ಪ್ರಕಾಶವಾಗುತ್ತದೆ. ಆಮೇನ್. ಕರ್ತನ ಬಲವು ನಮ್ಮಲ್ಲಿ ಕಾರ್ಯ ಸಾಧನೆ ಮಾಡ್ತದೆ. ಆಮೇನ್. ಎಷ್ಟೊಂದು ಸರಿ ನಾನು ನಮ್ಮ ಮಂಜಣ್ಣ, ನಮ್ಮ ಅಣ್ಣ ಮಂಜಣ್ಣ ಅವರೇ, ನಾನು ನಮ್ಮ ಮಂಜಣ್ಣ ಎಲ್ಲ ಎಷ್ಟೊಂದು ಸರಿ ಮಾತಾಡ್ಕೋತಾ ಇರ್ತೀವಿ. ಕಾರ್ಗೆ ಡೀಸೆಲ್ ಹಾಕಕ್ಕೆ ಡಬ್ಬು ಇಲ್ಲ ಡೀಸೆಲ್ ಹಾಕಕ್ಕೆ. ಆದರೆ ನಾವು ಬರೋದು ಯಾವುದ್ರಲ್ಲಿ ಬರ್ತಾ ಇದ್ದೀವಿ? ಕಾರಲ್ಲಿ. ಎಷ್ಟೊಂದು ಜನ ಕಾರಲ್ಲಿ ಬರ್ತಾ ಇದ್ದೀವಿ, ಬೈಕಲ್ಲಿ ಬರ್ತಾ ಇದ್ದೀವಿ. ಡಬ್ಲು ಇಲ್ಲ, EMI ಎಲ್ಲ ತಿಂಗಳು ಚೆಕ್ ಬೌನ್ಸೆ. ಕರೆಕ್ಟಾ? ಎಲ್ಲ ತಿಂಗಳು EMI ಚೆಕ್ ಬೌನ್ಸೆ. ಆದರೆ ಕಟ್ಬಿಡ್ತಾ ಇದ್ದೀವಿ, ಅಪ್ಪ ಸಹಾಯ ಮಾಡಿದವನೇ. ಆಮೇಲೆ
10 ರೂಪಾಯಿ ದುಡ್ಡಿಲ್ಲ ಪಾಕೆಟಲ್ಲಿ, ಇವಾಗಲೂ ಖಾಲಿನೇ. 10 ರೂಪಾಯಿ ದುಡ್ಡಿಲ್ಲ, ನಿಜವಾಗ್ಲೂ ಇಲ್ಲ. 10 ರೂಪಾಯಿ ಎತ್ಕೊ ಬಂದಿಲ್ಲ ಮನೆಯಿಂದ, 10 ರೂಪಾಯಿ ದುಡ್ಡಿಲ್ಲ ಪಾಕೆಟಲ್ಲಿ. ಆದರೆ ಸಾಯಂಕಾಲ ಮನೆಗೆ ಹೋದಾಗ, ಅಮ್ಮ ಏನಮ್ಮ ಊಟ ಅಂದರೆ, ಮಟನ್ ಸಾರು ಮಾಡಿದ್ದೀನಿ ಕಣ. ಇದು ದೇವರ ಶಕ್ತಿ. ಆಮೇಲೆ ಇದು ನಿನ್ನ ಜೀವನದಲ್ಲಿ ದೇವರ ಶಕ್ತಿ. ಏನೂ ಇಲ್ಲ ಆದರೆ ಎಲ್ಲ ಇರುತ್ತೆ. ಆಮೇಲೆ ಎಲ್ಲರೂ ಹೇಳ್ತಾರೆ, ಏನೋ ಚರ್ಚಿಗೆ ಹೋಯ್ತೆ, ಏನು ಇಲ್ವಲ್ಲ ಅಂತಾನೆ. ಅವನು ತರಕಾರಿ ಸಾರು ಮಾತ್ರ ತಿಂತಾ ಇರ್ತಾನೆ. ನಾವು ಇಲ್ಲೂ ತರಕಾರಿ ಸಾರು ತಿನ್ಬಿಟ್ಟು ಅಲ್ಲಿ ಮಟನ್ ಸಾರು ತಿಂತಾ ಇದ್ದೀವಿ ಮನೆಯಲ್ಲಿ. ಆಮೇಲೆ ಅವನು ಡೈಲಿ ತರಕಾರಿ ಸಾರು, ತಿಂಗಳಿಗೊಂದ್ಸರಿ ಮಟನ್ನು. ನಾವು ತಿಂಗಳಿಗೊಂದ್ಸರಿ ತರಕಾರಿ ಸಾರು, ಡೈಲಿ ಮಟನ್ನು. ಏನೂ ಇಲ್ಲ. ಎಲ್ಲ ಹೇಳ್ರಿ, ಏನೂ ಇಲ್ಲ. ಎಲ್ಲವೂ ಯೆಹೋವನೇ. ನನ್ನಲ್ಲಿ ಕಾರ್ಯ ಸಾಧಿಸುವ ಯೆಹೋವನ ಶಕ್ತಿಯು. ಆಮೇನ್. 1 ಅರಸರುಗಳು 17ನೇ ಅಧ್ಯಾಯ 3ನೇ ವಾಕ್ಯನ ಓದ್ಕೊಳ್ಳುವ. ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಎಲಿಯನು ಎಂಬ ದೇವರ ಪ್ರವಾದಿ ಒಬ್ಬ ಇದ್ದಾನೆ. ಆಮೇನ್. ನಾವು ಓದ್ಕೊಳ್ಳುವ. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಆಮೇನ್. ಆ ಹಳ್ಳಗಳಲ್ಲಿ 3ನೇ ವಾಕ್ಯ ಹೋದರೆ 2ನೇ ವಾಕ್ಯದಿಂದ ಓದ್ಕೊಳ್ಳೋಣ. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ. ಪೂರ್ವ ದಿಕ್ಕಿಗೆ ಎಲ್ಲೇಳಿ? ಪೂರ್ವ ದಿಕ್ಕಿಗೆ. ಇವಾಗ ನಿಮಗೆ ನಾನು ನೋಡಿ, ನೀವು ಪೂರ್ವ ದಿಕ್ಕಿಗೆ ಹೋಗಿ ಅಂದ್ರೆ ನೀವು ಎಲ್ಲಿಗೆ ಹೋಗ್ತೀರಾ? ಕೆಂಗೇರಿಗೆ ಹೋಗ್ತೀರಾ, ಇಲ್ಲ ಸ್ಯಾಟಲೈಟ್ಗೆ ಹೋಗ್ತೀರಾ, ರಾಮನಗರ್ಗೆ ಹೋಗ್ತೀರಾ, ಮೈಸೂರಿಗೆ ಹೋಗ್ತೀರಾ? ಗೊತ್ತಿಲ್ಲ. ಪೂರ್ವ ದಿಕ್ಕಿಗೆ ಹೋಗು ಅಂತ ಹೇಳಾಯ್ತು, ಮುಗೀತು. ಬೋಧಣ. ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಆಮೇಲೆ ಇಲ್ಲೆಲ್ಲ ಗಮನಿಸಿ, ಇಲ್ಲಿ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಮುಂದೆ ಓದೋಣ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ಕೆಲವೊಂದು ಸರಿ ನಮ್ಮ ಜೀವನದಲ್ಲಿ ನಾವು ಯೋಚನೆ ಮಾಡ್ಬೋದು, ಈ ಥರ ಎಲಿಯನಿಗೆ ದೇವರು ಪೂರ್ವ ದಿಕ್ಕಿಗೆ ಕಳಿಸ್ದಂಗೆ ನಮ್ಮನ್ನು ಒಂದೊಂದ್ಸರಿ ಕಳಿಸ್ತಾ ಇದ್ದಾನೆ. ಹೋಗು ಅಷ್ಟೇನೆ. ಒಂದೊಂದ್ಸರಿ ನಮ್ಮನ್ನು ಕಳಿಸ್ತಾ ಇದ್ದಾನೆ. ಅವಾಗ ನಾವು ಅನ್ಕೊಬಿಡ್ಬಾರ್ದು, ಕರ್ತನ ಶಕ್ತಿಯು ಪ್ರಸನ್ನತೆ ನನ್ನ ಜೀವನದಲ್ಲಿ ಇಲ್ಲ, ಕರ್ತನ ನಾವು ಮರ್ತು ಬಿಟ್ಟವನೇ, ಆ ಥರನೇ ನಾವು ಅನ್ಕೋತಾ ಇದ್ದೀವಿ. ಇವತ್ತು ಒಂದೊಂದ್ಸರಿ ದೇವ್ರ ನಾವನ್ನು ದೂಷಿಸ್ತಾ ಇದ್ದೀವಿ. ಆಮೇಲೆ ಬಿಸ್ನೆಸ್ ಫೇಲ್ಯೂರ್ ಆದಾಗ ಕಂಪ್ನಿಯಿಂದ ಗೆಟ್ ಔಟ್ ಅಂತ ಹೇಳ್ಬಿಡ್ತಾವನೆ, ಅವ್ನು ದಿಢೀರ್ ಅಂತ ಹೋಗಿ ಆಚೆ ಅಂತ ಹೇಳ್ಬಿಡ್ತಾವನೆ. ಅವಾಗ ಏನು ದೇವರ ಇಲ್ವಾ? ಹೋಗಪ್ಪ. ಎಲಿಯನ ಥರನೇ ನಾವು ಮಾಡ್ತಾ ಇದ್ದೀವಿ. ನಮ್ಮನ್ನ ದೇವ್ರ ಹತ್ರ ಒಂದೊಂದು ಸರಿ ಪರಿಸ್ಥಿತಿ ಕಳಿಸ್ಬಿಡ್ತಾವನೆ. 3ನೇ ವಾಕ್ಯ ಓದ್ಕೊಳ್ಳೋಣ ತಿರ್ಗಾ. ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಕರ್ತನು ನಿನ್ನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸ್ತಾ ಇದ್ದಾನಂದ್ರೆ ಅಡಗಿ ಇರು. ಆಮೇನ್. ಅಡಗಿ ಇರಕ್ಕೆ ಕಲೀರಿ. ಆಮೇನ್. ನಿನ್ನ ಕತೆ ಮುಗ್ದೋಯ್ತು ಅಲ್ಲ, ನೀನು ಅಡಗಿ ಇದ್ದಾಗ ಎಲ್ಲ ಮುಗ್ದೋಯ್ತು. ಲೋಕದವ್ರು ಹೇಳ್ತಾರೆ, ಏನು ಮುಗ್ದೋಯ್ತಾ? ಕಥಮ್ಮ ನಿನ್ನ ಕತೆ. ನಾನು ಮುಸ್ಲಿಂ ಏರಿಯಲ್ಲಿ ಓದಿದೆ, ನಾನು ಸ್ಕೂಲಲ್ಲಿ. ಎಲ್ಲ ಅವ್ರ ಮುಸ್ಲಿಂ ಫ್ರೆಂಡ್ಸ್ ಹೇಳ್ತಾರೆ, ಖತಮ್ ಹೋಗ್ಯಾ ಉಸ್ಕಾ ಅಂತಾರೆ. ಏನು ಹೇಳಿ? ಖತಮ್ ಹೋಗಯಾ ಉಸ್ಕಾ. ಎಲ್ಲಿ ಲೋಕವು ಖತಮ್ ಹೋಗ್ಯಾ ಅಂತ ಇದ್ದೋ, ಅಲ್ಲಿ ದೇವರು ಶುರು ಹೋಗಯಾ. ಆಮೇಲೆ ಅಲ್ಲಿ ದೇವರು ಶುರು ಮಾಡ್ತವನೆ. ನಿಮ್ಮ ಕತೆ ಸ್ಕೂಲ್ ಕಾಲೇಜಲ್ಲೆಲ್ಲ ಮುಗೀತು ಅನ್ನಬಹುದು, ಬಿಸ್ನೆಸ್ ಮುಗೀತು, ಆಯಿಲ್ ಬಿಸ್ನೆಸ್ ಮುಗೀತು ಅನ್ನಬಹುದು. ಅಲ್ಲಿ ದೇವರು ಶುರು ಮಾಡ್ತಾ ಇದ್ದಾನೆ. ಆಮೇನ್. ಅಡಗಿರಬೇಕು ಅಷ್ಟೇನೆ. ಆಮೇನ್. ಅಡಗಿರಬೇಕು. ನನಗೇನು ಸಿಗ್ತಾ ಇಲ್ಲ, ಏನೂ ಇಲ್ಲ, ಗುಡ್ತಾನೇ ಇರೋದು. போப்பா ரொம்ப பேஜாரா இருக்குது, ஆண்டவர் நம்மளை இவ்வளோ பேஜார் பண்ணிட்டாரேப்பா, அதெல்லாம் வேண்டாம்ப்பா, அப்பா ಅವನು ಉಯರ್த்துவாரு. ஹalleluya ஹalleluya. ಓದ್ಕೊಳ್ಳೋಣ ಮುಂದಿನ ವಾಕ್ಯ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಕಾಗೆಗಳಿಗೆ ಹಲ್ಲೆಲೂಯ. ಎಲಿಯನನ್ನು ಕಾಗೆಗಳನ್ನು ಕಳಿಸಿ ಪೋಷಿಸುವ ದೇವರು ನಿನ್ನನ್ನು ನನ್ನನ್ನು ಪೋಷಿಸ್ಬಿಡಲ್ವಾ? ಗುಣಗುಟ್ಬೇಡ, ಸ್ವಲ್ಪ ದಿನ ಕೂಲ್, ಸ್ಟೇ ಕಾಮ್. ತುಂಬ ಟೆನ್ಷನ್ ಆಗಬೇಡ್ರಿ, ಕೂದಲು ಉದುರೋಗ್ಬಿಡ್ತದೆ.
ಆಯಿಲ್ ಬೇರೆ ಖಾಲಿ ಇವಾಗ, ಆದಿವಾಸಿ ಆಯಿಲ್ ಸಿಗ್ತಾ ಇಲ್ಲ. ಕೂದಲು ಉದುರ್ಬಿಟ್ರೆ ಆಯಿಲ್ ಹಾಕೋಕ್ಕಾಗಲ್ಲ. ಆಮೇನ್. ತುಂಬ ಟೆನ್ಷನ್ ಆಗಬೇಡ್ದು. ಪಕ್ಕದಲ್ಲಿರೋರು ನೋಡ್ರಿ, ತುಂಬ ಟೆನ್ಷನ್ ಆಗಬೇಡ್ರಿ, ಜಾಸ್ತಿ ನೈಸ್ ರೋಡ್ ಆಗ್ಬಿಡ್ತದೆ. ಆಮೇನ್ ಆಮೇನ್. ಎಲಿಯನ ದೇವರು ನನ್ನ ದೇವರು, ಎಲಿಯನ ದೇವರು ನನ್ನ ದೇವರು. ಎಲಿಯನನ್ನು ಪೋಷಿಸುವ ದೇವರು ನನ್ನನ್ನು, ನನ್ನ ಕುಟುಂಬವನ್ನು ಪೋಷಿಸ್ತಾನೆ. ಆಮೇನ್. ಕಾಗೆನೇ ತಗೋಬರ್ತೈತೆ. ಆಮೇನ್. ಕಾಗೆ ಏನು ತರ್ತು? ತರಕಾರಿ ಸಾರ್ತಂತ ನಾರ್ಮಲ್ ಆಗಿ ಏನು ತಗೋಬರ್ತದೆ? ಇವಾಗ ಒಬ್ಬ ಕಷ್ಟದಲ್ಲಿ ಅವನೇ, ಊಟನೇ ಇಲ್ಲದೆ ಅವನೇ, ಒಬ್ಬ ಭಿಕ್ಷಕ ಊಟ ಇಲ್ಲದೆ ಅವನೇ. ನೀವೇನು ಕೊಡಿಸ್ತೀರಾ? ನಿಜ ಹೇಳಬೇಕು, ಬಾಯ್ಬಿಟ್ಟು ಹೇಳಿ. ಏನು ಕೊಡಿಸ್ತೀರಾ ಅವನಿಗೆ? ಊಟ ಕೇಳಿದಾಗ ಅನ್ನ ಸಾರು, ಬೇರೆ ರಸಮನ್ನ, ಬಿರಿಯಾನಿ ಕೊಡಿಸ್ತೀರಾ? ಯಾರನ್ನ? ಕಬಾಬು, ತವಾ ಫ್ರೈ ಕೊಡಿಸಲ್ಲ ಅಲ್ವಾ? ಮುಂದೆ ಓದ್ಕೊಳ್ಳೋಣ. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವಕ್ಕಿರುವ ಕೆರೀತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ರೊಟ್ಟಿಯು. ಹಲ್ಲೆಲೂಯಾ. ರೊಟ್ಟಿ ಮತ್ತೆ ಏನ್ ಬರ್ತೈತೆ? ಮಾಂಸ. ಇವತ್ತು ನಮ್ಮ ಪರಿಸ್ಥಿತಿ ಏನೂ ಇಲ್ದಂಗಿರ್ಬೋದು, ಕರ್ತನನ್ನ ಪೋಷಿಸ್ತಾ ಇಲ್ಲ ಅನ್ಬೋದು. ಆದರೆ ಎಲಿಯನನ್ನು ಪೋಷಿಸಿದ ದೇವರು ರೊಟ್ಟಿಯು ಮಾಂಸವನ್ನಿಟ್ಟು ನಿನ್ನನ್ನು ಪೋಷಿಸ್ತಾರೆ. ಆಮೇನ್. ಸಾಧಾರಣವಾಗೆಲ್ಲ ಪೋಷಿಸಲ್ಲ. ಆಮೇನ್. ಸಾಧಾರಣವೆಲ್ಲ ರೊಟ್ಟಿ. ಇವಾಗ ಅವಾಗ ರೊಟ್ಟಿ ಮಾಂಸ ಅಂದರೆ, ಇವಾಗ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರುಮಾಲಿ ರೊಟ್ಟಿ, ತಂದೂರ್ ರೊಟ್ಟಿ, ಇಲ್ಲ ಖಡಕ್ ರೊಟ್ಟಿ, ಬಟರ್ ನಾನ್, ಬಟರ್ ಚಿಕನ್ ಮಸಾಲ, ಚೆಟ್ಟಿನಾಡು ಚಿಕನ್. ಆಮೇನ್. ಏನು ಇಲ್ದಂಗಿರ್ಬೋದು, ಎಲ್ಲವೂ ಕೊಡುತ್ತಾನೆ. ಆಮೇನ್ ಆಮೇನ್. ನಾನು ನಿಮ್ಗೆ ಹೇಳ್ತೀನಿ, ಎಷ್ಟು ಬೇಗದಲ್ಲಿ ಇದು ನಡೀತದಂತೆ ನನಗೆ ಗೊತ್ತಿಲ್ಲ. ಆದರೆ ಕರ್ತನು ನಿಮ್ಮ ಜೀವನದಲ್ಲಿ ಆತನ ನಂಬಿಕಸ್ತಿಕೆಯನ್ನು ನಿರೂಪಣೆ ಮಾಡ್ತಾನೆ, ನಿಜವಾಗ್ಲೂ ನಿರೂಪಣೆ ಮಾಡ್ತಾನೆ. ಆಮೇನ್. ಕಾಯ್ತಾ ಇರೋಣ. ಆಮೇನ್. ಆತನು ನಿನ್ನ ನಂಬಿಕಸ್ತಿಕೆ ಆತನಿಗೆ ನಿರೂಪಣೆ ಮಾಡುವಂತ ನಾನು ಹೇಳ್ತಾ ಇಲ್ಲ, ಆತನು ನಿನಗೆ ನಿರೂಪಣೆ ಮಾಡುವಂತನಾಗಿದ್ದಾನೆ. ಆಮೇನ್. ನಾವು ನಂಬಿಕಸ್ಥರಾಗಿ ಇರುವಾಗ ಆತನು ನಮ್ಮನ್ನು ನಿರೂಪಣೆ ಮಾಡುವಂತನಾಗಿದ್ದಾನೆ. ಆಮೇನ್. ಅನೇಕ ಸಮಯ ಒಡೆಯಲ್ಪಡುವ ನಮ್ಮ ಹೃದಯವು ಒಡೆಯಲ್ಪಡುವ ಸಮಯಗಳು ನಮಗೆ ಬರ್ತಾ ಇದೆ ಇವತ್ತು. ಆಮೇನ್ ಆಮೇನ್. ಅನೇಕ ಸಮಯ ಒಂಟಿತನ. ಎಲಿಯನನ್ನು ದೇವರು ಒಂಟಿಯಾಗಿ ಕಳಿಸೋನು. ಮುಂದಿನ ವಾಕ್ಯ ನಾವು ಓದಿ ನೋಡೋದಾದ್ರೆ, ಇವಾಗ ಬೇಡ, ನಾನು ಹೇಳ್ತೀನಿ ಕೇಳಿ. 3 ವರ್ಷಗಳ ಕಾಲ ಮಳೆ ಇರಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ ಎಲಿಯನ ಮುಖಾಂತರ. ಎಷ್ಟು ವರ್ಷ? 3 ವರ್ಷಗಳ ಕಾಲ ಮಳೆ ಬರೋ ಗಂಟ, ನಾನು ಹೇಳೋ ಗಂಟ ನೀನು ರಿಟರ್ನ್ ಬರಬೇಡ ಅಂತ ದೇವ್ರು ಹೇಳ್ತವ್ರೆ ಎಲಿಯನಿಗೆ. ಹಂಗಾರೆ ಎಷ್ಟು ವರ್ಷ ಅವನಿಗೆ ಅಲ್ಲಿರ್ಬೇಕು? ಅವನು ಕಾಡೊಳಗೆ 3 ವರ್ಷ ಕಾಡೊಳಗಿರ್ಬೇಕು. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಜೀವನದಲ್ಲೂ ಬಂದಿರಬಹುದು. ಆದರೆ ನಮ್ಮನ್ನು ಕಟ್ಟಿ ಎಬ್ಬಿಸುವವನು ಅಪ್ಪನೇ. ಆಮೇನ್ ಆಮೇನ್. ಅನೇಕ ಸಮಯ ನಾನು ನೆನೆಸಿದುಂಟು, ಕಣ್ಣಲ್ಲಿ ನೀರು ಹಾಕಿದುಂಟು. ಕರೆಕ್ಟಾಗಿ ಇದು 5ನೇ ವರ್ಷ ನಾನು ರಕ್ಷಣೆ ಹೊಂದಿ ನಾನು ಸಭೆಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆಮೇನ್. ಎಲ್ಲ ಆಚೆ ಆ ವಿಂಡೋಗೆ ಆ ಕಡೆ ಕೂತ್ಕೊಂಡು ನೋಡಿಕೊಂಡು ಎದ್ದು ಹೋಗಿ ಕಾರಲ್ಲಿ ಲಾಕ್ ಮಾಡ್ಕೊಂಡ್ರೆ ಏನೋ ಉಗ್ರವಾದಿ ಥರ ಲಾಕ್ ಮಾಡ್ಕೊಂಡು ಕೂತ್ಕೊಬಿಡ್ತಾ ಇದೆ ಕಾರಲ್ಲಿ. ಆಚೆನೇ ಬರ್ತಾ ಇರಲಿಲ್ಲ, ಯಾರ ಹತ್ರನೂ ಮಾತಾಡಿಸ್ತಾ ಇರಲಿಲ್ಲ. ಅವಾಗ ನಾನು ರಕ್ಷಣೆ ಹೊಂದಿದ ಮೇಲೆ ಸಂಡೇ ಸ್ಕೂಲ್ ಸೇವೆ ಮಾಡಬೇಕು ಅಂತ ನಾನು ಸಂಡೇ ಸ್ಕೂಲ್ಗೆ ಹೋದೆ. ಇದು ನಡೆದಂಥ ಕಾರ್ಯ. ಇದನ್ನೆಲ್ಲ ಹೇಳಿದ್ರೇ ಕರೆಕ್ಟು ಅಲ್ವಾ, ನನಗೂ ಇದೇ ಥರ ನಡೀತಲ್ಲ ಅಂತ ನೀವು ಹೇಳ್ತೀರಾ. ನಡೆದಂಥ ಕಾರ್ಯ. ಪಾಸ್ಟರ್ ಮಗನೇ ನಿಜ, ಪಾಸ್ಟರ್ ದೊಡ್ಡ ಮಗನೇ ನಿಜ, ಅದೆಲ್ಲ ನಿಜಾನೇ. ನಾನು ಸಂಡೇ ಸ್ಕೂಲ್ಗೆ ಹೋದಾಗ ಇವತ್ತು ಆ್ಯಕ್ಷನ್ ಟೀಮು ಒಂದೊಂದು ಟೀಚರ್ಗೆ ಹೆಂಗೆ ಅಸಿಸ್ಟೆಂಟ್ ಟೀಚರಾಗಿ ಹೋಗ್ತಾ ಇದ್ದಾರೋ ಆ ಥರ ಇಲ್ಲಿಂದ ಬ್ಯಾಗು, ಸಂಡೇ ಸ್ಕೂಲ್ ಬ್ಯಾಗ್ನ ನಾನು ಎತ್ಕೊಂಡಲ್ಲಿ ಹೋಗಬೇಕು, ನೋಟ್ಸ್ನೆಲ್ಲ ನಾನು ಇದನ್ನು ಹಾಕಬೇಕು, ಅಟೆಂಡೆನ್ಸ್ ಹಾಕ್ಬೇಕು, ನಾನು ಬೋರ್ಡ್ನಲ್ಲಿ ಬರಿಬೇಕು, ವೆಲ್ಕಮ್ ಟು ಸಂಡೇ ಸ್ಕೂಲ್ ಅಂತ ಬೋರ್ಡ್ನಲ್ಲಿ ನಾನು ಬರಿಬೇಕು. ಆ ಥರ ನಾನು ಇರಬೇಕಾದ್ರೆ ಒಂದು ಅಕ್ಕ ನನ್ನ ಕರೆದ್ರು, ಜೋಶ್ವಾ ಬಾಯಿಲಿ ಅಕ್ಕ ಹೇಳಿ ಅಕ್ಕ ಅಂದೆ. ಸೂಪರಾಗಿ ಮಾಡ್ತಾ ಇದೆಯಾ ಜೋಶ್ವಾ, ಸಖತ್ತು ಜೋಶ್ವಾ ಅಂತ ತಟ್ಕೊಡ್ಬೇಕು ಅಂತ ನಾನು ಅನ್ಕೊಂಡೆ, ತಟ್ಕೊಡ್ತಾರೆ ಅಂತ ಅನ್ಕೊಂಡೆ. ಅವ್ರು ಒಂದು ಪ್ರಶ್ನೆ ಕೇಳಿದ್ರು, ಜೋಶ್ವಾ ಏನು ಯೋಗ್ಯತೆ ಐತೆ ಅಂದ್ಬಿಟ್ಟು ನೀನು ಸಂಡೇ ಸ್ಕೂಲಿಗೆ ಬಂದೆ ಅಂತ ಕೇಳಿದ್ರು. ನಂಬ್ತೀರಾ? ಏನು ಯೋಗ್ಯತೆ? ಒಡೆಯಲ್ಪಡುವಂಥ ಸಮಯ ನಮ್ಮೊಬ್ಬೊಬ್ಬರ ಜೀವನದಲ್ಲಿ ಬಂದಿದೆ. ಮನೆಗೆ ಹೋಗಿ ಅವತ್ತು
ದೇವರ ಆಲಯದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಕೋಪಪಟ್ಟು ಮಾತಾಡೋಷ್ಟು ಧೈರ್ಯ ನನಗಿಲ್ಲ, ಇವತ್ತಿಗೂ ಇಲ್ಲ, ಅವತ್ತಿಗೂ ಇಲ್ಲ. ಜಗಳ ಆಡೋಷ್ಟು ಧೈರ್ಯ ನನಗಿಲ್ಲ. ನಿಮಗೂ ಇಲ್ಲದೆ ಇದ್ರೆ ಒಳ್ಳೇದು, ತುಂಬ ಒಳ್ಳೇದು, ಅದು ಕಾಪಾಡ್ತದೆ ನಿಮ್ಮನ್ನ. ಮನೆಗೆ ಹೋಗಿ ತುಂಬ ಬೇಜಾರಾಯಿತು. ಏನು ಯೋಗ್ಯತೆ? ವಾಟ್ ಈಸ್ ಯುವರ್ ಸ್ಟ್ಯಾಂಡರ್ಡ್? ನೀನು ಎಲ್ಲಿರಬೇಕಾದವನು, ನೀನು ಇಲ್ಲೆಲ್ಲಿ ಬಂದು ಏನು ಮಾಡ್ತಾಯಿದ್ದೆ? ನೀನು ಯೋಗ್ಯತೆ ಇದೆ ಯಾವುದಕ್ಕೆ? ಸಂಡೇ ಸ್ಕೂಲ್ ಟೀಚರ್ಸ್ಗೆ ಬ್ಯಾಗ್ ಎತ್ಕೊಂಡು ಕೊಡೋದು, ಚಾಪೀಸಲ್ಲಿ ಎತ್ಕೊಂಡು ಬೋರ್ಡಲ್ಲಿ ಬರೆಯೋದು, ಅಟೆಂಡೆನ್ಸ್ ಹಾಕೋದಕ್ಕೆ. ಮನೇಲತ್ತೆ ಸೇವಕರು, ನಮ್ಮ ಡ್ಯಾಡಿನೇ ಸಭೆಗೆ ಪಾಸ್ಟರ್, ಕರೆಕ್ಟ್ ಅಲ್ವಾ? ಡ್ಯಾಡಿ ಅನ್ಸಿದ್ರೆ ಏನು ಮಾಡ್ಬೋದಾಯ್ತು? ಕರ್ಸ್ಬಿಟ್ಟು, ಏನು ಮಾತಾಡ್ದೆ ನೀನು? ಏನು ಮಾತಾಡ್ತಾ ಇದೆಯಾ? ನನ್ನ ಮಗ ನೀನು ಮಾತಾಡ್ತಾ ಇದೆಯಾ? ನಿನಗೆ ಇದಾಯ್ತಾ ನೋಡು. ಮಾತಾಡಲೇ ಇಲ್ಲ ಹಂಗೆ ಡ್ಯಾಡಿ ಹಂಗೆ ಮಾಡಲೇ ಇಲ್ಲ. ಡ್ಯಾಡಿ ಒಂದೇ ಮಾತು ನನಗೆ ಹೇಳಿದ್ರು, ವೆಯ್ಟ್ ಆನ್ ದ ಲಾರ್ಡ್ ಜಾಶುವಾ, ಯುವರ್ ಟೈಮ್ ವಿಲ್ ಕಮ್ ಅಂದರು. ಕರ್ತನಲ್ಲಿ ನೀನು ವೆಯ್ಟ್ ಮಾಡ್ತಾ ಇರು, ಕಾದಿರು, ನಿನ್ನ ಸಮಯ ಬರ್ತದೆ. ಇವತ್ತು ಅಡಗಿರಿಸಲಿಕ್ಕೆ ದೇವರು ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಕೊಡ್ತಾ ಇದ್ದಾನೆ. ಅದನ್ನು ದಾಟಿ ನಾನು ಅಡಗಿರಲ್ಲ ಅಂತ ಇರೋದು ಬೇಡ. ಅಡಗಿರುವ ಎಲಿಯನ ಥರ ಒಳ್ಳೆ ವಿಶ್ವಾಸಿಯಾಗಿ ನಾವು ಇರುವಾಗ ಆಮೇನ್, ಕರ್ತನ್ ನಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಈ ಗುಡ್ ಸಮಾರಿಟನ್ ಮಿನಿಸ್ಟ್ರೀಸು ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಊಟ ಕೊಡೋದು ಗೊತ್ತಲ್ವಾ? ನಿಮ್ಗೆ ಎಲ್ಲರಿಗೂ ಗೊತ್ತಲ್ವಾ? ತಿಂಗಳು ಊಟ ಕೊಟ್ಟು ಬಡವರಿಗೆ ಸುವಾರ್ತೆ ಸಾರಿ 1,000 ಜನರಿಗೆ ಹೆಚ್ಚು ಇವತ್ತು ತಿಂಗಳು ನಾವು ಊಟ ಕೊಡ್ತಾ ಇದ್ದೀವಿ. ಇದನ್ನು 2020ನೇ ವರ್ಷದಲ್ಲಿ ನನಗೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ನನ್ನಲ್ಲಿ ಬಿತ್ತಿದ್ದು ಯಾರಂದರೆ ನಮ್ಮ ಮಂಜಣ್ಣನೇ. ಆಮೇಲೆ 2020ನೇ ವರ್ಷದಲ್ಲಿ ಅವಾಗ ನಾನು ಸಭೆಗೆ ಬರ್ತಾ ಇರಲಿಲ್ಲ, ಏನೂ ಇಲ್ಲ. ನನ್ನನ್ನು ಕರೆದ್ರು, ಮಂಜಣ್ಣ ಡ್ಯಾಡಿಗೆ ಹೇಳ್ತೀನಿ ನಾನು ಒಂದು 70-80 ಪಾರ್ಸಲ್ ಅಲ್ವಣ ಅವತ್ತು, 70-80 ಪಾರ್ಸಲ್ಲು 80 ಪಾರ್ಸಲ್ ನೋಡ್ದೇಟಕ್ಕೆ ನನಗೆ ತಲೆ ತಿರುಗಿಬಿಡ್ತು. ಇಷ್ಟು ಪಾರ್ಸಲ್ ಎಲ್ಲಿಂದಪ್ಪ ಕೊಡೋದು ಅಂದ್ಬಿಟ್ಟು. ಅವಾಗ ನಾನು ಚಿಕ್ಕ ಹುಡುಗ, 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, 9th ಮುಗಿಸ್ಬಿಟ್ಟು 10th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೀನಿ ನಾನು. ಅವಾಗ ಮಂಜಣ್ಣ ಹೇಳಿದ್ರು, ಎಲ್ಲರಿಗೂ ಊಟ ಕೊಟ್ಕೊಬರೋಣ ಅಂತ ಹೇಳಿದ್ರು. ಅವಾಗ ಊಟ ಶುರು ಮಾಡಿದ್ವಿ. ಅವತ್ತು ದೇವರು ನನ್ನ ಹೃದಯದಲ್ಲಿ ಕಾರ್ಯ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ನಾನು ಹೇಳಿದೆ, ಮಂಜಣ್ಣ ಇದನ್ನು ಕಂಟಿನ್ಯೂ ಮಾಡೋಣ ಮಂಜಣ್ಣ ಅಂದೆ. ಮಂಜಣ್ಣ ವರ್ಷಕ್ಕೊಂದ್ಸರಿ ಕ್ರಿಸ್ಮಸ್ಗೆ ಮಾತ್ರ ಮಾಡ್ತಾಯಿದ್ರು, ಇದನ್ನು ಕಂಟಿನ್ಯೂ ಮಾಡೋಣ ಮಂಜಣ್ಣ ಅಂದೆ. ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಮಾಡಿದ್ವಿ. 1.5 kg ಅಕ್ಕಿ ಹಾಕಿದ್ವಿ. ನಂಬ್ತೀರಾ? 1.5 ಎಷ್ಟು kg? 1.5 kg ಅಕ್ಕಿ ಹಾಕಿದ್ವಿ. 1.5ಯಿಂದ 2 kg ಆಯಿತು. 2.5ರಿಂದ 3 kg ಬಂದಾಗ ನಮ್ಮ ಯೌವನಸ್ಥರು ಒಬ್ಬರು, ಅವ್ರು ಇವಾಗ ಇಲ್ಲ ನಮ್ಮ ಸಭೆಯಲ್ಲಿ, ಅವರು ನಮಗೆ ಏನು ಹೇಳಿದ್ರು ಗೊತ್ತಾ? ಜೋಶ್ವಾ ಈ ಟೀಮಲ್ಲಿದ್ದರೆ ನಾನು ಇನ್ನು ಮೇಲೆ ಈ ಸೇವೆಗೆ ಬರಲ್ಲ. ನೀನು ಸೇವೆಗೆ ಬರೋದಕ್ಕೆ ನಾನು ತಡೇನಾ? ಯಾಕಪ್ಪ ನಾನೇನು ಮಾಡಿದೆ ಅಂತ ಕೇಳಿದೆ. ನೀನು ಹೇಳೋದೆಲ್ಲ ಕೇಳ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ನೀನು ಈ ಸೇವೆಯಲ್ಲಿದ್ದರೆ ನಾನು ಇರಲ್ಲ, ನಾನಿದ್ರೆ ನೀನಿರಲ್ಲ. ಓಕೆ, ಅರ್ಥನೇ ಆಯ್ತಾ ಇಲ್ವಲ್ಲ ಒಂದೂ ಇದು? ಸರಿ, ಹಂಗಾರೆ ಒಂದು ನಾನು ಬಿಡಬೇಕು. ನನಗೆ ಬಿಡೋಕ್ಕೆ ಮನಸ್ಸಿಲ್ಲ, ನಾನು ಬಿಡೋದು ಇಲ್ಲ. ಆಮೇಲೆ ನನಗೆ ಬಿಡೋಕ್ಕೆ ಮನಸ್ಸಿಲ್ಲ. ಇಲ್ಲ ಅಂದರೆ ಅವ್ರು ಬಿಡಬೇಕು. ಅವ್ರನ್ನ ಕಳ್ಕೊಬಿಟ್ರೆ ಸಪೋರ್ಟ್ ಎಲ್ಲಿಂದ ಬರ್ತದೆ? ಕರೆಕ್ಟಾ? 3 kg ಅಕ್ಕಿ ಹಾಕ್ತಾಯಿದ್ದೀವಿ. 1 kg 80 ರೂಪಾಯಿ. ಅವಾಗ ಅಕ್ಕಿ ಹಾಕ್ತಾಯಿದ್ದಿದ್ದು ನಾವು 80 ರೂಪಾಯಿ ಅಕ್ಕಿ ಹಾಕ್ತಾಯಿದ್ವಿ. ಅವರು ಒಂದು 2 kg 3 kg ಅವರೇ ಅಕ್ಕಿ ಕೊಡಿಸೋರು, ತರಕಾರಿ ಕೊಡಿಸೋರು, ಮಸಾಲ ಐಟಮ್ ಕೊಡಿಸೋರು, ಎಲ್ಲ ಮಾಡೋರು. ಇದೆಲ್ಲಿಂದ ಬರ್ತದೆ? ಅದೇ ಒಂದೇ ಚಿಂತೆ, ಒಂದೇ ಭಯ. ಅವತ್ತು ನಾನು ಮಂಜಣ್ಣ ಎಲ್ಲ ಕೂತ್ಕೊಂಡು ಮಾತಾಡಿ ತೀರ್ಮಾನ ಮಾಡಿದ್ವಿ, ನಮಗೆ ದುಡ್ಡು ಮುಖ್ಯ ಅಲ್ಲ, ದುಡ್ಡು ಕೊಡೋವನು ಮುಖ್ಯ ಅಲ್ಲ, ನಮಗೆ ಕೊಡುವವನು ಅಪ್ಪ, ನಮಗೆ ಆತನೇ ಮುಖ್ಯ. ನಾವು ಸೇವೆ ಮಾಡ್ಕೊಂಡು ಹೋಗೋಣ ಅಂದ್ವಿ. ಇವತ್ತು ನಾವೆಲ್ಲ ಸೇರ್ ಮಾಡ್ತಾ ಇದ್ದೀವಿ. ಆ ಬುಕ್ ಕೊಡ್ರಿ ಪಟ್ಟಂತ, ಫುಡ್ ಬುಕ್ ಕೊಡಿ ಪಟ್ಟಂತ. ಇವತ್ತು ನಾವೆಲ್ಲ ಸೇವೆ ಮಾಡ್ತಾ ಇದ್ದೀವಿ. ಹೋದ ವರ್ಷ ಮಾತ್ರ ಇದನ್ನು ಬೇಕಾದರೆ ನಿಮಗೆ ಕೊಡ್ತೀನಿ, ಇದನ್ನು ಕೊಡ್ತೀನಿ, ನೀವು ನೋಡ್ಬೋದು. ಹೋದ ವರ್ಷ ಮಾತ್ರ, ಒಂದೇ ನಿಮಿಷ ಇರ್ರಿ ನೋಡ್ಬಿಡ್ತೀನಿ. 2024 18,700 ಜನಕ್ಕೆ ಊಟ ಕೊಡುವಂತೆ ಅಪ್ಪ ನಮ್ಮನ್ನ ನಡೆಸಿದ್ದಾನೆ. ಆಮೇನ್. ಎಷ್ಟು? 18,000. ಆಮೇನ್. ಎಲ್ಲಿ ಕರ್ತನ ಬಲವಿದೆಯೋ ಅದು 3 kg ಆಗಿರುವಂಥದ್ದು 18,000ವಾಗಿ ಬದಲಾಗುತ್ತೆ. ಆಮೇನ್. ಹಲ್ಲೆಲೂಯಾ. ಇವತ್ತು ಅವರಿಲ್ಲ, ಆದರೆ ಅಪ್ಪ ನಮ್ಮನ್ನ ನಡೆಸ್ತಾನೆ ಅವನೇ. ಆಮೇನ್. ಅಪ್ಪ ನಮ್ಮನ್ನ ನಂಬಿಗಸ್ತಿಯಾಗಿ ನಡೆಸ್ತಾನೆ. ಆಮೇನ್. ನೀನು ನಿನ್ನ ನಂಬಿಗಸ್ತಿಕೆ ಅನ್ನೋ ಮಾತು ಅದೆಲ್ಲ ಒಂದು ಕರೆಕ್ಟಾದ ಮಾತೇ ಅಲ್ಲ, ಬಿಟ್ಬಿಡ್ಬೇಕು ಅದನ್ನು. ಯೆಹೋವನು ನನಗೆ ನಂಬಿಗಸ್ತನು ಅನ್ನೋ ಮಾತೇ ಕರೆಕ್ಟ್ ಅದನ್ನ ಅಂತ. ಆಮೇನ್. ನಮ್ಮನ್ನು ನಡೆಸುವವನು ಯಾರು? ಕೇಳಿಸ್ತಾ ಇಲ್ಲ, ನಡೆಸ್ತಾ ಇಲ್ವಾ? ಒಬ್ಬೊಬ್ಬರು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಹಂಗಾರೆ ದೇವ್ರು ನಿಮ್ಮನ್ನ ನಡೆಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಡೋಂಟ್ ಮೋಕ್ ದ ಹೋಲಿ ಸ್ಪಿರಿಟ್. ಸಭೆಗೆ ಬರೋದು ವಾರಕ್ಕೊಂದ್ಸರಿ, ವಾಕ್ಯದಲ್ಲಿ ಮಾತಾಡುವುದು ವಾರಕ್ಕೊಂದ್ಸರಿ, ದಿನ ಇಲ್ಲ. ಆಮೇನ್.
ಅಪ್ಪ ನಿಮ್ಮನ್ನ ನಡೆಸ್ತಾ ಇದ್ದಾರಾ? ನಮ್ಮನ್ನ ನಡೆಸೋದು ಯಾರು ಹೇಳ್ರಿ? ಯೇಸು. ಹಲ್ಲೆಲೂಯಾ. ಇವಾಗ ಹೇಳಿ, ನಮ್ಮನ್ನು ಕರೆದವನು ಯಾರು? ಆಮೆನ್. ನಮ್ಮನ್ನು ಕರೆದವನು ಯಾರು? ಅವತ್ತು ಕಣ್ಣೀರು ಹಾಕ್ದೆ, ಇವತ್ತು ಒಂದೊಂದ್ಸರಿ ನೀವು ನಂಬಲ್ಲ, ತುಂಬ ನೊಂದ್ಕೊಬಿಟ್ಟೆ. ಅವತ್ತು ಹಿಂಗೆ ಹೇಳ್ಬಿಟ್ರಲ್ಲ ಯೋಗ್ಯತೆ ಬಗ್ಗೆ, ಹಂಗಂದ್ರೆ ನಾವು ಯೋಗ್ಯರಲ್ವಾ? ಮೊದಲು ಸೇವೆಗೆ ಬರ್ಬೇಕಾದ್ರೆ ನಾವು ಯೋಗ್ಯರಲ್ವಾ? ಏನು ಹಿಂಗೆ ಮಾತಾಡ್ಬಿಟ್ರೆ ನನ್ನ ಯೋಗ್ಯತೆ ಏನು ಅಂತ? ಅವತ್ತು ನನ್ನ ಕೋಪನೋ ನಾನು ಪಾಸ್ಟರ್ ಮಗ ಅನ್ನೋದು ನನ್ನ ಯೋಗ್ಯತೆ ಅಲ್ಲ, ಯೇಸುವೇ ನನ್ನ ಯೋಗ್ಯತೆ. ಆಮೆನ್. ಯೇಸುವೇ ನನ್ನ ಯೋಗ್ಯತೆ. ಅದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀನಿ. ನಿಮ್ಮ ಯೋಗ್ಯತೆ ಯಾರು ನಿನ್ನ ಯೋಗ್ಯತೆ ಏನೈತೆ? ಏನು ನಿನ್ನ ಯೋಗ್ಯತೆ ಅಂತ ಕೇಳಿದ್ರೆ ಹೋಗಲೇ ಯೇಸು ನನ್ನ ಯೋಗ್ಯತೆ. ಆಮೇನ್. ಹೋಯ್ತಾ ಇರಬೇಕು, ಯೇಸುವೇ ನನ್ನ ಯೋಗ್ಯತೆ. ಆಮೇನ್. ನಡಿ, ಸುಮ್ಮನೆ ನಡಿ, ಜಾಸ್ತಿ ಎಲ್ಲ ಮಾತಾಡಬೇಡ, ನಡಿ. ಆಮೇನ್. ಹೇಳಿ, ಜಾಸ್ತಿ ಮಾತಾಡಬೇಡ. ಪಕ್ಕದಲ್ಲಿರೋರು ನೋಡಿ ಹೇಳಿ, ಜಾಸ್ತಿ ಮಾತಾಡಬೇಡಿ. ಒಂದು ದಿನ ನಾನು ಇಲ್ಲಿ ಮೇಲೆ ಹೋಗಿ ನಿಂತ್ಕೋತೀನಿ, ಆಮೇಲೆ ಅಲ್ಲಿಂದ ಬೈತೀನಿ. ಆಮೇನ್. ಆಮೇನ್. ಬೈತಾ ಇಲ್ಲ, ನೋವು ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ಜೀವನದಲ್ಲಿ ದೇವರು ಮಾಡಿದ್ದೀನಿ ಹೇಳಿದ್ರೇನೆ ದೇವರು ನಿಮ್ಮ ಜೀವನದಲ್ಲಿ ಮಾಡ್ತಾನೆ ಅಂತ ನಿಮಗೊಂದು ನಂಬಿಕೆ ಬರುತ್ತೆ. ಆಮೇನ್. ಆಮೇನ್. ಇವತ್ತು ಫಸ್ಟ್ ಟಾಪಿಕ್ ಏನಂದರೆ ದ ಡೇಂಜರ್ ಆಫ್ ಡಿವೈಡೆಡ್ ಒಪಿನಿಯನ್ಸ್. ಎರಡು ವಿಧವಾದ ಅಭಿಪ್ರಾಯದ ಡೇಂಜರ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಅಪಾಯ. ಎರಡು ವಿಧವಾದ, ಹೇಳಿ, ಎರಡು ವಿಧವಾದ, ನನ್ನ ಜೊತೆ ಹೇಳಿ, ಎರಡು ವಿಧವಾದ ಅಭಿಪ್ರಾಯ. ನನಗೆ ಅಪಾಯ, ನನಗೆ ಅಭಿಪ್ರಾಯ, ನನಗೆ ಅಪಾಯ. ಎರಡು ಅಭಿಪ್ರಾಯ ನನಗೆ ಬೇಡ. ಆಮೇನ್. ಒಂದು ಕಡೆ ದೇವರು, ಒಂದು ಕಡೆ ಲೋಕ. ಎರಡು ಅಭಿಪ್ರಾಯಗಳು. ಒಂದು ಕಡೆ ದೇವರು ಮೆಚ್ಚುವ ಒಂದು ಕೆಲಸ, ಇನ್ನೊಂದು ಕಡೆ ಈ ಪಿಕ್ಚರ್ ನೋಡ್ರಿ ಎಲ್ಲರೂ. ಅವನು ಕೈಯಲ್ಲಿ ಎರಡು ಬ್ಯಾಗ್ ಹಿಡ್ಕೊಂಡು ಯಾವ್ದ ಮೇಲೆ ನಡೀತಾವನೆ? ಬುದ್ಧಿವಂತ ಯಾವ್ದ ಮೇಲೆ ನಡೀತಾವನೆ? ರೋಪ್, ಹಗ್ಗದ ಮೇಲೆ ನಡೀತಾವನೆ. ರೋಡ್ ಮೇಲೆ ನಡ್ತರೂ ಪರವಾಗಿಲ್ಲ. ಎರಡು ಅಭಿಪ್ರಾಯದ ಜೀವನ ಈ ಥರನೇ. ಒಂದು ಕಡೆ ದೇವರು, ಇನ್ನೊಂದು ಕಡೆ ಲೋಕ. ಹಗ್ಗದ ಮೇಲೆ ಬ್ಯಾಗ್ ಹಿಡ್ಕೊಂಡು ನಡೆಯೋಕ್ಕಾಯ್ತದ? ಆಯ್ತದೆ ಅಂತ ಹೇಳ್ರಿ, ಹಗ್ಗ ಕಟ್ಬಿಡೋಣ ಇವತ್ತು ಮರದಲ್ಲಿ, ನಡೆದೇ ನೋಡ್ಬಿಡೋಣ, ಆಯ್ತದಂತ ಹೇಳೋರು. ಆಮೇನ್. ಹೇಳ್ರಿ, ಎರಡು ಅಭಿಪ್ರಾಯ. ಹೇಳಿ ಹೇಳಿ ಹೇಳಿ, ಎರಡು ಅಭಿಪ್ರಾಯ ನನಗೆ ಅಪಾಯ. ಆಮೇನ್. ಇನ್ನ ಎಷ್ಟರವರೆಗೆ ಕರ್ತನ ನಮ್ಮನ್ನು ನೋಡಿ ಕೇಳ್ತಾ ಇದ್ದಾನೆ, ಇನ್ನರ ಎಷ್ಟರವರೆಗೆ ನೀವು ಎರಡು ಅಭಿಪ್ರಾಯ ಇರುವವರಾಗಿ ಬದುಕ್ತೀರಾ? ಇದು ಬೆಳೆದಿರುವ ಸಭೆ. ಪಾಸ್ಟರ್ ಮಗನೇ ನಾನು, ನನ್ನ ಸಭೆ ಗೊತ್ತು ನನಗೆ. ಬೆಳೆದಿರುವ ಸಭೆ, ಪ್ರಾರ್ಥಿಸುವ ವಿಶ್ವಾಸಿಗಳು, ಪ್ರಾರ್ಥಿಸುವ ಜನರು, ಉಪವಾಸದಲ್ಲಿ ಪ್ರಾರ್ಥಿಸುವ ಜನರು. ಶುಕ್ರವಾರ ಫಾಸ್ಟಿಂಗ್ ಪ್ರೇಯರ್ ಎಷ್ಟು ಜನ ಮಾಡಿದ್ರಿ? ಪ್ರಾರ್ಥನೆ ಮಾಡಿದ್ರಿ? ನೋಡಿದ್ರ ಅಪ್ಪ ನಮಗೆ ಮಳೆ ಕೊಟ್ಬಿಟ್ರು. ಆಮೇನ್. ಎಲ್ಲ ಅವರವ್ರ ಹಳ್ಳಿಗಳಲ್ಲಿ ಪ್ರಾರ್ಥನೆ ಮಾಡಿದ್ರಿ. ಪ್ರಾರ್ಥನೆ ಮಾಡಿ ಸದುತ್ರ ಈಸ್ಕೊಳ್ಳೋ ವಿಶ್ವಾಸಿಗಳು ನಾವು ನಿಮ್ಮನ್ನು ನೋಡಿ ನಾನು ಕೇಳ್ತಾ ಇದ್ದೀನಿ, ನನ್ನನ್ನು ಸೇರಿಸಿ, ಇನ್ನು ಎಷ್ಟರವರೆಗೆ ನೀವು ಎರಡು ಅಭಿಪ್ರಾಯದ ಒಟ್ಟಿಗೆ ಜೀವನ ಮಾಡ್ತೀರಾ? ಅರ್ಧ ಲೋಕ, ಅರ್ಧ ದೇವರು. ಅರ್ಧ ಲೋಕದ ಚಿಂತೆ, ಅರ್ಧ ದೇವರ ಚಿಂತೆ. ಅರ್ಧ ಸುಳ್ಳು, ಅರ್ಧ ನಿಜ. ಎಷ್ಟು ಜನ ಹೇಳ್ತೀರಿ ಇಂಥ ಜೀವನ ನನಗೆ ಬೇಡ, ಎರಡು ಅಭಿಪ್ರಾಯ ನನಗೆ ಬೇಡ, ನನಗೆ ಒಂದೇ ಅಭಿಪ್ರಾಯ ಬೇಕು, ಅದು ನನ್ನ ದೇವರೇ. ಆಫ್ ದ ಪಿಕ್ಚರ್, ಅದು ನನ್ನ ದೇವರೇ. ಆಮೇನ್. ಈ ಎರಡು ಅಭಿಪ್ರಾಯ ಇರುವ ವ್ಯಕ್ತಿಗೆ ಅವನ ಜೀವನದಲ್ಲಿ ನೀವು ಬೇಕಾದ್ರೆ ನೋಡ್ರಿ, ಇವತ್ತು ನೀವೇ ಎರಡು ಅಭಿಪ್ರಾಯ ಇರುವ ವ್ಯಕ್ತಿ ಆಗಿದ್ರೆ ನಿಮ್ಮ ಜೀವನದಲ್ಲಿ ಸೋಲು ಹೆಚ್ಚಾಗ್ತಾನೆ ಇರ್ತದೆ. ಯು ವಿಲ್ ಫೇಲ್ ಇನ್ ಎವ್ರಿಥಿಂಗ್ ಯು ಡೂ. ನೀನು ಏನೇ ಕೈ ಇಡು ಸೋಲು, ನೀನು ಏನೇ ಮಾಡು ಸೋಲು. ಎಷ್ಟರ ಮಟ್ಟಿಗೆ ನಿನಗೆ ಎರಡು ಅಭಿಪ್ರಾಯವನ್ನು ಬಿಟ್ಟು ಯೇಸುವೇ ನನ್ನ ಒಂದೇ ಅಭಿಪ್ರಾಯ ಅಂತ ನೀವು ಹೇಳ್ತೀರೋ ಅವಾಗೆ ನಮಗೆ ಜಯ. ಆಮೇನ್. ಆಮೇನ್. ಈ ಅರಸರುಗಳ ಪುಸ್ತಕಗಳಲ್ಲಿ ನಾವು ನೋಡುವುದಾದರೆ ಈ ಇಸ್ರಾಯೇಲರ ಜನರಿಗೆ ಎರಡು ಅಭಿಪ್ರಾಯ ಇತ್ತು. ಒಂದು ಬಾಲನನ್ನು ಆರಾಧಿಸುವುದು. ಏನು ಹೇಳಿ? ಒಂದು ಬಾಲನನ್ನು ಆರಾಧಿಸುವುದು, ಇನ್ನೊಂದು ಜೀವಂತವಾಗಿರುವ ಯೇಸುವನ್ನು ಆರಾಧಿಸುವುದು. ಎರಡು ಅಭಿಪ್ರಾಯ ಅವ್ರಿಗಿತ್ತು. ಇನ್ನೊಂದ್ಸರಿ ನನ್ನ ಜೊತೆ ಹೇಳಿ, ಎರಡು ಅಭಿಪ್ರಾಯ ನನಗೆ ಅಪಾಯ, ನನಗೆ ಅಪಾಯ. 1 ಅರಸರುಗಳು 18ನೇ ಅಧ್ಯಾಯ 21ನೇ ವಾಕ್ಯನ ಓದುವ.
ಎಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಎಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ, ಎರಡು ಮನಸ್ಸು ಉಳ್ಳವರಾಗಿ ಇರುವಿರಿ. ಇವತ್ತು ನಾನು ನಿಮ್ಮನ್ನು ನೋಡಿ ಕೇಳ್ತಾ ಇದ್ದೀನಿ, ಎಷ್ಟರವರೆಗೆ ನೀವು ಇನ್ನೂ ಎರಡು ಮನಸ್ಸು ಉಳ್ಳವರಾಗಿರುವಿರಿ? ಆಮೇನ್. ಎಷ್ಟರವರೆಗೆ? ಒಂದು ಕಡೆ ದೇವರನ್ನು ಆರಾಧಿಸುವುದು, ಇನ್ನೊಂದು ಕಡೆ ದೇವರಿಗೆ ಇಷ್ಟವಿಲ್ಲದಂಥ ಜೀವನವನ್ನು ಮಾಡುವುದು. ಒಂದು ಕಡೆ ದೇವರು, ಇನ್ನೊಂದು ಕಡೆ ಲೋಕ. ಒಂದು ಕಡೆ ನದಿಲಿ ಕಾಲು ಬಿಟ್ಬಿಟ್ಟು ಇನ್ನೊಂದು ಕಡೆ ಮೋರಿಲಿ ಕಾಲು ಬಿಡಕ್ಕಾಯ್ತದ? ನೀನು ಒಂದು ಬೆಚ್ಚಗಿರು, ಇಲ್ಲ ಉಗುರು ಬೆಚ್ಚು, ಇಲ್ಲ ನೀನು ತಣ್ಣಗಿದ್ಬಿಡು, ಉಗುರು ಬೆಚ್ಚಾಗಿರಬೇಡ ಅಂತ ವಾಕ್ಯ ಹೇಳ್ತಾ ಇದೆ. ಆಮೇನ್. ನೀವು ಕರ್ತರಿಗಾಗಿ ಇವತ್ತು ನಾನು ಏನಾರ ಮಾಡಬೇಕು ಅನ್ನೋ ಆಲೋಚನೆ ಇರುವವರಾದರೆ ಒಂದೇ ಒಂದು ಅಭಿಪ್ರಾಯದೊಟ್ಟಿಗೆ ನಡೆಯಿರಿ. ಅಪ್ಪ ನಿಮ್ಮನ್ನು ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ಆಮೇನ್. ನಿಮ್ಮ ಬಿಸ್ನೆಸ್ನಲ್ಲಿ ಒಂದು ಅಭಿಪ್ರಾಯ, ಎರಡು ಆಗಲ್ಲ. ಸೋಲು ಲಾಸ್ ಮಾಡ್ಕೋತೀರಾ, ಸಾಲ ಮಾಡ್ಕೋತೀರಾ, ಎರಡು ಅಭಿಪ್ರಾಯ ಆಗಲ್ಲ. ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಕಂಪನಿಯಲ್ಲಿ ಎರಡು ಅಭಿಪ್ರಾಯ ಆಗಲ್ಲ. ಒಂದು ಕಡೆ ಬೆಳಗ್ಗೆ ಎದ್ದು ಪ್ರೇಯರ್ ಮಾಡೋದು, ಮಧ್ಯಾಹ್ನ ದೇವ್ರಿಗೆ ವಿರುದ್ಧವಾದ ಕಾರ್ಯ ಮಾಡೋದು, ಕಂಪನಿಗಳಲ್ಲಿ ಕೂತ್ಕೊಂಡು, ಬಿಸ್ನೆಸ್ನಲ್ಲಿ ಕೂತ್ಕೊಂಡು, ಅದು ನಿಮಗೆ ಸೋಲನ್ನು ತರುತ್ತದೆ. ನೀವು ಯಾವಾಗ ಒಂದೇ ಒಂದು ಅಭಿಪ್ರಾಯದೊಟ್ಟಿಗೆ ನಡೆಯುತ್ತೀರೋ ಅಪ್ಪ ನಿನ್ನನ್ನು ತಕ್ಕ ಸಮಯದಲ್ಲಿ ಮೇಲಕ್ಕೆ ಎತ್ತಿ ಎಲ್ಲರೂ ನೋಡುವಂತೆ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಆಮೇನ್. ನಾವು ಒಂದು ಅಭಿಪ್ರಾಯದ ಒಟ್ಟಿಗೆ ನಡೆಯುವಾಗ, ಎಲ್ಲರೂ ಹೇಳಿ, ನಾನು ಒಂದು ಅಭಿಪ್ರಾಯ ಒಟ್ಟಿಗೆ ನಡೆಯುವಾಗ, ಹೇಳ್ತಾ ಇಲ್ಲ ಸಾಕಾಗಲ್ಲ, ನಾನು ಒಂದು ಅಭಿಪ್ರಾಯದೊಟ್ಟಿಗೆ ನಡೆಯುವಾಗ ಕರ್ತನ ಕಾರ್ಯಗಳನ್ನು ಸಾಧಿಸುವ ದೈವಿಕ ಬಲವು ನನ್ನ ಜೀವನದಲ್ಲಿ ಕಂಡು ಬರುವಂತದಾಗಿದೆ. ಆಮೇನ್. ಆಮೇನ್. ಎಲಿಯನ ದೇವರು, ನನ್ನ ಜೊತೆ ಹೇಳಿ, ಎಲಿಯನ ದೇವರೆಲ್ಲಿ? ಎಲಿಯನ ದೇವರು ಎಲ್ಲಿ? ಹಲ್ಲೆಲೂಯಾ. ಎರಡು ರೀತಿಯಾದ ಎಷ್ಟೊಂದು ಜನ ಇವತ್ತು ಲೋಕದಲ್ಲಿ ಇರ್ಬೋದು. ಲೋಕದ ಒಂಥರ ನಾವು ನಡೆಯೋಕೆ ಆಗದೇ ಇಲ್ಲ, ಸೋತೋಯ್ತೀವಿ. ಅವನು ಎಷ್ಟು ಲಾಸ್ ಮಾಡ್ಕೊಂಡ್ರೆ ಅವನು ಹಂಗೇನೆ, ಅವನು ತಿರ್ಗಾ ಇದು ಮಾಡಲ್ಲ. ಆದರೆ ನಮಗೆ ಕರ್ತನ ವಾಕ್ಯವು ನಮಗೆ ಗೊತ್ತಿದೆ. ತಿರ್ಗಾ ಹೋಗಿ ನಾವು ಎರಡು ಇದನ್ನು ಮಡಿಕೊಂಡು ನಾವು ಲಾಸ್ ಆಗಬಾರ್ದು. ಆಮೇನ್. ಆಮೇನ್. ಎಷ್ಟೊಂದು ಜನ ಎರಡು ಅಭಿಪ್ರಾಯ ಇರುವವರಾಗಿ ಬದುಕ್ತಾರೆ. ಆದರೆ ನಿಮಗೆ ನಾನು ಸವಾಲು ಇಡ್ತೀನಿ, ಇಂದಿನಿಂದ ನೀವು ಒಂದು ಅಭಿಪ್ರಾಯದೊಟ್ಟಿಗೆ ನಡೆಯಿರಿ. ಕರ್ತನು ಆತನ ಶಕ್ತಿಯನ್ನು ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ಬಿಸ್ನೆಸ್, ನಿಮ್ಮ ಕಂಪನಿ, ನಿಮ್ಮ ಬಿಲ್ಡಿಂಗ್ನಲ್ಲಿ, ನಿಮ್ಮ ಏರಿಯಾದಲ್ಲಿಯೇ ಕಾಣಲಿಕ್ಕೆ ಕೃಪೆ ಮಾಡ್ತಾನೆ. ಆಮೇನ್. ನೀವು ನಡೆಯುವಾಗ ನಾನು ಹೇಳ್ತೀನಿ, ನಡೀತದೆ. ಆಮೇನ್. ಶಕ್ತಿ ಇಳಿತೈತೆ ನನಗೆ ಗೊತ್ತು. ಆಮೇನ್. ಶಕ್ತಿ ಬರ್ತದೆ ನನಗೆ ಗೊತ್ತು. ಯಾಕಂದ್ರೆ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಿ, ಕಳೆದ ಒಂದು ತಿಂಗಳಿಂದ ಅಪ್ಪ ಮೆಸೇಜ್ ಕೊಡ್ಬೇಕಾದ್ರೆ ಇಲ್ಲಿ ಕರ್ತನ್ ನಮ್ಮ ಹತ್ರ ಮಾತಾಡ್ತಾ ಇರೋದು ಒಂದೇನೆ, ನಿನ್ನಲ್ಲಿ ಕಾರ್ಯ ಸಾಧಿಸುವ ನನ್ನ ಶಕ್ತಿ. ಆಮೇನ್. ಅದರಿಂದ ನಾನು ಮಾತಾಡ್ತಾ ಇದ್ದೀನಿ ಅನ್ಬೇಡ್ರಿ. ನಾನು ದೇವ್ರ ಹತ್ರ ಮೊಣಕಾಲಕ್ಕೆ ಗೋಳಾಗ್ಬಿಟ್ಟೆ, ದೇವ್ರೆ ಶಕ್ತಿ ಬಗ್ಗೆನೇ ಅಪ್ಪನ ಮಾತಾಡ್ತಾವ್ರೆ, ನೀನು ಅದೇ ವಾಕ್ಯ ಕೊಡ್ತಾ ಇದೆಯಾ, ನೀನು ಅದೇ ಮಾತಾಡು ಅಂತ ಹೇಳ್ತಾ ಇದೆಯಾ, ಶಕ್ತಿ ಬಗ್ಗೆ ನಾನು ಮಾತಾಡಿದ್ರೆ ಹೆಂಗೆ ದೇವ್ರೆ? ಬೇರೆ ವಾಕ್ಯ ನನಗೆ ಕೊಡು, ಬೇರೆ ವಾಕ್ಯ ನನಗೆ ಕೊಡು. ದೇವ್ರೇ ನಾನು ಕೊಡೋದು ಮಾತ್ರ ಮಾತಾಡು ಹೋಗು ಅಂತ ಹೇಳಿದ್ರು. ಆಮೇನ್. ನಾನು ನಂಬ್ತಾ ಇದ್ದೀನಿ, ಕರ್ತನು ಆತನ ಕಾರ್ಯ ಸಾಧಿಸುವ ಶಕ್ತಿಯನ್ನು ನಮ್ಮೊಬ್ಬೊಬ್ಬರ ಜೀವನದಲ್ಲಿ ಕಾಣಲಿಕ್ಕೆ ಕೃಪೆ ನೀಡುತ್ತಾನೆ. ಆಮೇನ್. 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 ಮೊದಲನೇದಾಗಿ ಹೇಳಿ, ಪ್ರಾರ್ಥನೆಯ ಮುಖಾಂತರ ದೇವರ ಶಕ್ತಿಯನ್ನು ನನ್ನ ಜೀವನದಲ್ಲಿ ನಾನು ಕಾಣ್ತೀನಿ. ಆಮೇನ್. ಹೇಳಿ, ಎಲ್ಲರೂ ಸೇರಿ ಹೇಳಿ, ಪ್ರಾರ್ಥನೆಯ ಮುಖಾಂತರ ನನ್ನ ಜೀವನದಲ್ಲಿ ದೇವರ ಶಕ್ತಿಯನ್ನು ನಾನು ಕಾಣುತ್ತೇನೆ. ಆಮೇನ್. ಇವಾಗ ಹೇಳಿ, ಎಲಿಯನ ದೇವರು ಎಲ್ಲಿ? ನೀವು ಹೇಳ್ಬೇಕು. ಆಮೇನ್. ಎಲಿಯನ ದೇವರು ಇವಾಗ ನಮ್ಮ ಅಭಿ ಬ್ರದರ್ ಅವರೇ, ಸಂದೀಪಣ್ಣ ಅವರೇ, ಸಂದೀಪಣ್ಣ ಅಂತ ಕರೆದ್ರೆ ಮಾತ್ರ ತಿರುಗೋದು. ಸಂದೀಪಣ್ಣ ಎಲ್ಲವರೇ ಅಂದರೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಎಲಿಯನ ದೇವರು ಎಲ್ಲಿ ಅಂದರೆ ನಾನು ಇಲ್ಲೇ ಇದ್ದೀನಿ ಅಂತ ನಿನಗೆ ತೋರಿಸ್ತಾರೆ. ಆಮೇನ್. ಎಲ್ಲರೂ ಹೇಳಿ, ಎಲಿಯನ ದೇವರು ಎಲ್ಲಿ? ಎಲಿಯನ ದೇವರು. ಆಮೇನ್. ಒಂದು ಸಹೋದರ ಒಂದು ಪಾಸ್ಟರ್ ಹತ್ರ ಹೋಗಿ ಕೇಳ್ತಾವನಂತೆ, ಪಾಸ್ಟರ್ ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು? ಏನು ಹೇಳಿ, ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು? ನನಗೆ ಒಂದು ಕಷ್ಟನೂ ಇಲ್ಲ, ಹ್ಯಾಪಿಯಾಗಿದ್ದೀನಿ, ಜೀವನದಲ್ಲಿ ಜಾಲಿಯಾಗಿದ್ದೀನಿ, ಯಾಕೆ ಪಾಸ್ಟರ್ ನಾನು ಪ್ರಾರ್ಥನೆ ಮಾಡಬೇಕು? ನನಗೆ ಒಂದೇ ಒಂದು ವೇದನೆ ಇಲ್ಲ, ನಾನು ಖುಷಿಯಾಗಿದ್ದೀನಿ, ನನಗೆ ಒಂದೇ ಒಂದು ಹೋರಾಟನೇ ಇಲ್ಲ. ಆವಾಗ ಪಾಸ್ಟರ್ ಹೇಳಿದ್ರಂತೆ, ನೀನು ಹೋರಾಟ ಇವತ್ತು ನಮ್ಮ ಜೀವನದಲ್ಲಿ ಪ್ರಾರ್ಥಿಸಲಿಕ್ಕೆ ನಮಗೊಂದು ಪರಿಸ್ಥಿತಿ ಬೇಕಾಗಿಲ್ಲ.
ಪ್ರಾರ್ಥಿಸ್ಲಿಕ್ಕೆ ನಮಗೆ ಒಂದು ಪರಿಸ್ಥಿತಿ ಬೇಕಾಗಿಲ್ಲ. ದಿಢೀರಂತ ಹೊಸ ಕಾರ್ ತಗೊಂಡಿದ್ದೀರಾ, ಇಂಜಿನ್ ಸೀಸ್ ಆಗೋಯ್ತು, ಅವಾಗ ಮಾತ್ರ ಪ್ರಾರ್ಥನೆ ಮಾಡಬೇಕು ಅಂತ ಏನೂ ಇಲ್ಲ. ಅಂಥ ಪರಿಸ್ಥಿತಿನ ಎದುರು ನೋಡಬೇಡ್ರಿ. ಎದುರು ನೋಡಿದ್ರೆ ಬರ್ತದೆ. ಕರೆಕ್ಟ್ ಅಲ್ವ ಮಂಜಣ್ಣ? ಎದುರು ನೋಡಿದ್ರೆ ಬರ್ತದೆ. ಎದುರು ನೋಡಬೇಡಿ. ಎಲ್ಲರೂ ಹೇಳಿ, ಪ್ರಾರ್ಥಿಸ್ಲಿಕ್ಕೆ ನನಗೆ ಒಂದು ಪರಿಸ್ಥಿತಿ ಬೇಕಾಗಿಲ್ಲ, ನಾನು ಅನುದಿನ ಪ್ರಾರ್ಥಿಸುವ ಪ್ರಾರ್ಥನಾ ವೀರನಾಗಿ ನಾನು ಬದಲಾಗಬೇಕು. ಆಮೇನ್. ಆ ಹುಡುಗ ಹೋಗಿ ಹೇಳಿದಂತೆ ಪಾಸ್ಟರ್ ಹತ್ರ, ನನಗೇನು ಕಷ್ಟ, ಏನಕ್ಕೆ ನಾನು ಪ್ರೇಯರ್ ಮಾಡಬೇಕು? ಪಾಸ್ಟರ್ ಹೇಳಿದ್ರಂತೆ, ಅಪ್ಪ ನಿನಗೇನು ಇವತ್ತು ಕಷ್ಟ ಇಲ್ಲ, ಬಿರುಗಾಳಿ ನಿನ್ನ ಜೀವನದಲ್ಲಿ ಹೊಡಿತಾ ಇಲ್ಲ, ನಿನಗೆ ಹೋರಾಟ ಇಲ್ಲ, ಆದರೆ ನೀನು ಅನುದಿನ ಪ್ರಾರ್ಥಿಸುವವನಾಗಿ ಬದಲಾದರೆ ಹೋರಾಟವು ಬರುವಾಗ ಅದೇ ಬೇಜಾರಾಗಿ ವಾಪಸ್ ಹೋಗ್ಬಿಡ್ತದೆ. ಆಮೇನ್. ಅದೇ ರಿಟರ್ನ್ ಹೋಗ್ಬಿಡ್ತದೆ. ಆಮೇನ್. ಎಲ್ಲ ಹೇಳಿ, ನನ್ನ ಮೇಲೆ ಹೋರಾಟ ಬರುವಾಗ ಅದೇ ರಿಟರ್ನ್ ಹೋಗ್ಬಿಡ್ತದೆ. ಆಮೇನ್. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ನಾನು ಇವತ್ತಿಂದ ಪ್ರಾರ್ಥಿಸ್ತೀನಿ? ಆಮೇನ್. ನಾವು ಇವತ್ತಿಂದ ಪ್ರಾರ್ಥಿಸುವವರಾಗಿ ಬದಲಾಗಬೇಕು. ನಿಮ್ಮ ನಿಷ್ಠೆಯಲ್ಲಿ ದೇವರಿಗೆ ರಾಜಿ ಮಾಡಬೇಡಿ. ಕರೆಕ್ಟಾ? ಗೂಗಲ್ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ನಿಷ್ಠೆಯಲ್ಲಿ ದೇವರಿಗೆ ರಾಜಿ ಮಾಡಬೇಡ್ರಿ. ಹಲ್ಲೆಲೂಯಾ. ಇವಾಗೆಲ್ಲ ಹೇಳಿ, ಎಲ್ಲಿನ ದೇವರಿಯಲ್ಲಿ? ಆಮೇನ್. ಫಸ್ಟು ನಾವು ಅನುದಿನ ಪ್ರಾರ್ಥಿಸುವವರಾಗಿ ಬದಲಾಗಬೇಕು. ಎಲ್ಲ ಹೇಳಿ, ನಾನು ಅನುದಿನ ಪ್ರಾರ್ಥಿಸುವವರಾಗಿ ಬದಲಾಗಬೇಕು. ಯಾವಾಗಲೂ ಪ್ರಾರ್ಥಿಸುವವನಾಗಿ ಬದಲಾಗಬೇಕು. ಕರ್ತನ ಕಾರ್ಯವು, ಶಕ್ತಿಯು ನನ್ನ ಜೀವನದಲ್ಲಿ ನೆರವೇರಬೇಕು. ನನ್ನ ಕಣ್ಗಳು ಅದು ಕಾಣಬೇಕು, ನನ್ನ ಕುಟುಂಬವು ಕಾಣಬೇಕು. ನನ್ನ ಬೀದಿಲಿರೋ ನೀನು ವೇಸ್ಟ್ ಕಣ ಅಂತ ಹೇಳಿದವನು ಏನಪ್ಪ ಇವನು ಅಂತ ಹೇಳಬೇಕು ಅಂದರೆ ನಾನು ದಿನ ಪ್ರಾರ್ಥಿಸುವವನಾಗಿ ಬದಲಾಗಬೇಕು. ಆಮೇನ್. ಎಷ್ಟು ಜನ ಇನ್ಮೇಲೆ ದಿನ ಪ್ರಾರ್ಥಿಸ್ತೀರ? ಕೈ ಎತ್ತಿ ಮಾತ್ರ. ಕೈ ಎತ್ತಿದವ್ರ ಜೀವನದಲ್ಲಿ ಮಾತ್ರ ದೇವರ ಆತ್ಮ ಶಕ್ತಿಯನ್ನು ಕೊಡ್ತಾನೆ. ಆಮೇನ್. ಆಮೇನ್. ನಮ್ಮ ಪ್ರಾರ್ಥನಾ ಜೀವಿತವನ್ನು ನಾವು ಕಟ್ಟುವವರಾಗಿ ಬದಲಾಗಬೇಕು. ಆಮೇನ್. ಇವಾಗ ಎಷ್ಟು ಜನಕ್ಕೆ ನಾನು ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಸೋಮವಾರ, ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸೋಮವಾರದಿಂದ ಶನಿವಾರ ಗಂಟ ನಾನು ಸ್ನಾನ ಮಾಡಲ್ಲ ಜೋಶ್ವ, ಭಾನುವಾರ ಮಾತ್ರ ನಾನು ಸ್ನಾನ ಮಾಡ್ತೀನಿ ಅಂತ ಹೇಳೋರು ಮಾತ್ರ ಕೈ ಎತ್ತಿ ನೋಡೋಣ. ಮತ್ತೆ ಯಾಕೆ ಭಾನುವಾರ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಸೋಮವಾರದಿಂದ ಶನಿವಾರ ಗಂಟ ನಾನು ಉಪವಾಸ, ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇದ್ದೀನಿ. ಭಾನುವಾರ ಮಾತ್ರ ನಾನು ಊಟ ಮಾಡ್ತೀನಿ, ನುಗ್ಗೆಕಾಯಿ ಸಾರು ಊಟ ಮಾಡ್ತಾ ಇದ್ದೀನಿ ನಾನು ಅಂದರೆ ಎಷ್ಟು ಜನ ಆ ಥರ ಹೇಳ್ತೀರಾ? ನಾನು ಸೋಮವಾರದಿಂದ ಶನಿವಾರ ಗಂಟ ಊಟ ಮಾಡಲ್ಲ, ಭಾನುವಾರ ಮಾತ್ರ ಊಟ ಮಾಡ್ತೀನಿ. ಯಾರನ್ನ ಇದೀರಾ ಇಲ್ವಾ? ಹೇಳ್ರಿ. ಯಾಕೆ? ಏನು ಅರ್ಥ ಆಯ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಇದೀರಾ? ಇಲ್ಲ ಅಲ್ವಾ? ಅದೇ ರೀತಿ ಅನುದಿನ ಸ್ನಾನ ಮಾಡಿ ನಮ್ಮ ಬಾಡಿಯನ್ನು ನಾವು ಕ್ಲೀನ್ ಮಾಡಿ ಶುದ್ಧ ಮಾಡುವ ಥರ ಅನುದಿನ ಊಟ ಮಾಡಿ ನಾವು ನಮ್ಮ ಬಾಡಿಯನ್ನು ಹೆಲ್ದಿಯಾಗಿ ಇಡುವ ಥರ ಅನುದಿನ ಪ್ರಾರ್ಥಿಸಿ ನಾನು ಕರ್ತನ ಬಲವನ್ನು ಹೊಂದಬೇಕು, ಕರ್ತನ ಶಕ್ತಿಯನ್ನು ಹೊಂದಬೇಕು. ದಿನ ಸ್ನಾನ ಮಾಡಲಿಲ್ಲ ಅಂದರೆ ಹತ್ರ ಯಾರೂ ಬರೋಲ್ಲ. ಹೋಯ್ತೀರಾ? ಇವಾಗ ನಿಮ್ಮ ಪಕ್ಕದಲ್ಲಿರೋರು ಸ್ನಾನ ಮಾಡಿಲ್ಲ ಅಂದ್ಕೊಳ್ಳಿ, ಪಕ್ಕದಲ್ಲಿ ನೋಡಬೇಡಿ, ಇಲ್ಲಿ ನೋಡಿ. ಸ್ನಾನ ಮಾಡಿಲ್ಲ ಅಂದ್ಕೊಳ್ಳಿ, ಅವ್ರ ಹತ್ರ ನೀವು ಕುತ್ಕೋತೀರಾ? ಎದ್ದಿ ಲಾಸ್ಟು, ಇಲ್ಲಾಂದರೆ ಬೆಸ್ಟು ಎದ್ದಿ ಆಚೆ ಮಂಜಣ್ಣ ಕೂತವ್ರು ನೋಡ್ರಿ. ನಾವು ಹೋಗಲ್ಲ. ದಿನ ಪ್ರಾರ್ಥಿಸದೇ ಇರುವ ವ್ಯಕ್ತಿಯಲ್ಲಿ ದೇವರ ಶಕ್ತಿಯು ಕಾರ್ಯ ಮಾಡಲ್ಲ. ದಿನ ಪ್ರಾರ್ಥಿಸುವಾಗ, ಆರಾಧಿಸುವಾಗ ಎಲ್ಲಿ ಆತನ ಪ್ರಸನ್ನತೆ ಇದೆಯೋ ಆತನ ಕಾರ್ಯ ಸಾಧಿಸುವ ದೈವಿಕ ಬಲವು ಅಲ್ಲಿ ಇಳಿದು ಬರ್ತದೆ. ಆಮೇನ್. ಆಮೇನ್. ಕರೆಕ್ಟಾ? ನಂಬರ್ 1, ಡೋಂಟ್ ಸ್ಟಾಪ್ ಪ್ರೇಯಿಂಗ್. ಹೇಳಿ, ಡೋಂಟ್ ಸ್ಟಾಪ್. ಹಲ್ಲೆಲೂಯಾ. ಡೋಂಟ್ ಸ್ಟಾಪ್ ಪ್ರೇಯಿಂಗ್. ಆಮೇನ್. ಒಂದು ವಿಶ್ವಾಸಿ ಹೋಗಿ ಪಾಸ್ಟರ್ ಹತ್ರ ಕೇಳ್ತಾವನಂತೆ, ಪಾಸ್ಟರ್ ನನಗೆ 10 ನಿಮಿಷ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಬರೀ ನಿದ್ದೆ, ಸಖತ್ ನಿದ್ದೆ ಬರ್ತೈತೆ ಪಾಸ್ಟರ್, 10 ನಿಮಿಷ ಕೂಡ ನನ್ನ ಕೈಲಿ ಪ್ರಾರ್ಥಿಸೋಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ಕೆಲವ್ರ ಪರಿಸ್ಥಿತಿ ಹಂಗೇನೆ, 10 ನಿಮಿಷ ನಮ್ಮ ಕೈಲಿ ಪ್ರಾರ್ಥಿಸೋಕ್ಕಾಗ್ತಾ ಇಲ್ಲ. ಅವಾಗ ಪಾಸ್ಟರ್ ಹೇಳಿದ್ರಂತೆ ಆ ವಿಶ್ವಾಸಿ ಹತ್ರ, ತಮ್ಮ ನಿನಗೆ 10 ನಿಮಿಷ ಪ್ರಾರ್ಥಿಸೋಕ್ಕಾಗ್ತಾ ಇಲ್ಲ, ಒಬ್ಬನೇ ಪ್ರಾರ್ಥಿಸೋಕ್ಕಾಗ್ತಾ ಇಲ್ವಾ? ಹಾಗಾದ್ರೆ ನೀನು ಒಂದು ಕೆಲಸ ಮಾಡು, ಎಲ್ಲರೂ ಒಂದು ಗುಂಪು ಜನ ಪ್ರಾರ್ಥಿಸ್ತಾರಲ್ಲ, ನೀನು ಅಲ್ಲೋಗಿ ಸೇರ್ಕೊಬಿಡು ಅಂತ ಹೇಳಿದ್ರಂತೆ.
ಅವನೇನು ಮಾಡ್ದ, ಸೀದಾ ಹೋದ, ಫೋನ್ ಮಾಡ್ದ ಎಲ್ಲ ವಿಶ್ವಾಸಿಗೂ, ಬಿಡದಿಗೆ ಫೋನ್ ಮಾಡ್ದ, ಮನೆ ಸಭೆ ನಡೀತಾಯ್ತಾ, ಇಲ್ಲ ಇವತ್ತಿಲ್ಲ ನಾಳೆ. ಓಕೆ, ಹಿಟ್ ಮಾಡೋಕ್ಕೆ ಫೋನ್ ಮಾಡ್ದ, ಮನೆ ಸಭೆ ನಡೀತಾಯ್ತಾ, ಇಲ್ಲ. ಯಜಾಲಿಗೆ ಫೋನ್ ಮಾಡ್ದ, ನಡೀತೈತೆ, ಬಾ 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 ಇಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲ ಗುಂಪಲ್ಲಿ ಸುತ್ಕೊಂಡು ಪ್ರೇಯರ್ ಮಾಡಾಯ್ತು. ಎಲ್ಲ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಪ್ರೇಯರ್ ಎಲ್ಲ ಮುಗ್ದು ಆ ಹುಡುಗ ರಿಟರ್ನ್ ಪಾಸ್ಟ್ ಹತ್ರ ಹೋದಂತೆ. ಏನಪ್ಪ 10 ನಿಮಿಷಕ್ಕೆ ನಿದ್ದೆ ಬಂತೇನೋ ಅಂತ ಪಾಸ್ಟರ್ ಕೇಳಿದ್ರಂತೆ. ಆ ಹುಡುಗ ಹೇಳಿದಂತೆ, ಇಲ್ಲ ಪಾಸ್ಟರ್, ನಾನು 1 ಅವರ್ ಎಡಬಿಡದೆ ಪ್ರಾರ್ಥನೆ ಮಾಡಿದೆ ಪಾಸ್ಟರ್. ಆಮೇನ್. ಇವಾಗ ಗೊತ್ತಾಯ್ತಾಯ್ತಾ ಮನೆ ಸಭೆ ದೇವ್ರು ನಮಗೆ ಏನಕ್ಕೆ ಕೊಟ್ಟವನೇ ಅಂತ? ಗೊತ್ತಾಯ್ತಾಯ್ತಾ ಮನೆ ಸಭೆ ಏನಕ್ಕೆ ನಮಗೆ ದೇವ್ರು ಕೊಟ್ಟವನೇ ಅಂತ? ಕೆಲವೊಂದು ಜನ ಮನೆ ಸಭೆಗೆ ಹೋಗಲ್ಲ, ಯಾಕಂದ್ರೆ ನಾವು ಹೈಫೈ ಬಾಯ್ಫೈ ಆಗೋಯ್ತೀಯ. ಹೈಫೈ ಎಲ್ಲ ಇಲ್ಲ, ಮನೆ ಸಭೆಗೆ ಹೋಗಲ್ಲ ಯಾರು. ನಾವು ಹೆಂಗೆ ಹೋಗೋದು? ಹೈಫೈ ಹೆಸರು ಹಾಕೊಂಡಿದ್ದೀನಿ, ಮನೆ ಸಭೆಗೆ ಹೆಂಗೆ ಹೋಗೋದು? ನಾನು ಎಷ್ಟು ದೊಡ್ಡ ವ್ಯಕ್ತಿ. ಶಾಂತಿ ಆಂಟಿ ನಗಿತ, ಮನೆ ಸಭೆಗೆ ನಾನು ಹೆಂಗೆ ಹೋಗೋದು? ನಾನು ಅಷ್ಟು ದೊಡ್ಡ ಹೈಫೈ ವ್ಯಕ್ತಿ ನಾನು. ಇಲ್ಲ 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 ಇಲ್ಲ, ನಿನ್ನ ಮನೇಲಿ ಕೂತ್ಕೊಂಡು ಸಾಧಿಸ್ತೇ ಇರೋದನ್ನ ಕರ್ತನು ನಿನಗೆ ಮನೆ ಸಭೆಯಲ್ಲಿ ಇಕ್ಕಿದ್ದಾನೆ. ಆಮೇನ್ ಆಮೇನ್. ನಿನ್ನನ್ನು ಉಜ್ಜೀವನಗೊಳಿಸ್ಲಿಕ್ಕೆ ಮನೆ ಸಭೆ ದೇವ್ರು ನಿನಗೆ ಕೊಟ್ಟಿರೋದು. ಆಮೇನ್. ನೀನು ಹೈಫೈ ತೋರ್ಸಕ್ಕೆ ಕಾರ್ ಇರೋರು ಮಾತ್ರ ಮನೆ ಸಭೆಗೆ ಹೋಗಲ್ಲ, ಬೈಕ್ ಇರೋನು ಮಾತ್ರ ಮನೆ ಸಭೆಗೆ ಹೋಗ್ಬೇಕು. ಅವನು ಬೈಕ್ ಇರೋನು ಬೆನ್ಸ್ ಕಾರ್ ತಗೋಬಿಡ್ತಾನೆ, ನೀನು ಅದೇ ಕಾರಲ್ಲಿ ಇರ್ತೀಯ. ಆಮೇನ್. ಮನೆ ಸಭೆಯಲ್ಲಿ ಕರ್ತನು ನಮಗೇನೋ ಇಕ್ಕಿದ್ದಾನೆ. ಆಮೇನ್. ನಮಗೆ ಆಶೀರ್ವಾದ ಮನೆ ಸಭೆಯಲ್ಲಿ ಕರ್ತನು ಇಟ್ಟಿದ್ದಾನೆ. ಆಮೇನ್. ಎಷ್ಟು ಜನ ಹೇಳ್ತೀರಾ, ನಾನು ಇನ್ಮೇಲೆ ಮನೆ ಸಭೆಗೆ ಹೋಯ್ತೀನಿ ಹೇಳಿ? ನಾನು ಮನೆ ಸಭೆಗೆ ಹೋಯ್ತೀನಿ. ನೀನು ಒಬ್ಬನೇ ಪ್ರಾರ್ಥನೆ ಮಾಡಕ್ಕೆ ಆಗಲ್ಲ. ಕರ್ತನು ನಿನ್ನನ್ನು ಮನೆ ಸಭೆಯಲ್ಲಿ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನಮ್ಮ ಬ್ರದರು, ಫಾರ್ ಎಕ್ಸಾಂಪಲ್ ನಮ್ಮ ಬ್ರದರ್ ಪ್ರಜ್ವಲ್ಲು ಫೋಟೋಗ್ರಾಫಿ ಮಾಡ್ತವ್ರೆ, ಕರೆಕ್ಟಾ? ಫೋಟೋ ಹಿಡಿತವ್ರೆ. ಆ ಕ್ಯಾಮ್ರಾ ನಿಮ್ಮ ಕೈಗೆ ಯಾರನ್ನ ಕೈ ಹತ್ರ ನಿಮ್ಮ ಕೈ ಕೊಡೋಕ್ಕೆ ಹೇಳ್ತೀನಿ, ನೀವು ನನ್ನೊಂದು ಫೋಟೋ ಹಿಡೀರಿ ನೋಡೋಣ ಅದು ಹೆಂಗೆ ಬರ್ತದೆ ಅಂದ್ಬಿಟ್ಟು. ಡೈಲಿ ನನಗೇನೊಂದು ಖುಷಿ ಅಂದರೆ, ಭಾನುವಾರ ನೈಟ್ ಮನೆಗೆ ಹೋದಟ್ಟಿಗೆ ಅವನೇನು ಮಾಡ್ತಾವನೆ, ಇಲ್ಲಿ ಹಿಡಿಯೋ ಫೋಟೋನೆಲ್ಲ ಏನು ಮಾಡ್ತಾವನೆ, ಗ್ರೂಪ್ನಲ್ಲಿ ಹಾಕ್ತಾವನೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ನೆಲ್ಲ ಎಲ್ಲದರಲ್ಲೂ ಅಪ್ಲೋಡ್ ಮಾಡ್ತಾನೆ. ಅವಾಗ ನಾನು ಝೂಮ್ ಮಾಡಿ ನೋಡೋದು ನನ್ನ ಫೋಟೋನ, ಏನು ಇಷ್ಟು ಸೂಪರಾಗಿ ಹಿಡಿದ್ಬಿಟ್ಟು ಅವನಲ್ಲ ಫೋಟೋನ ಅಂದ್ಬಿಟ್ಟು ನನ್ನಲ್ಲೇ ಒಂದು ಖುಷಿ. ಒಂದು ದಿನ ನಮ್ಮ ಸ್ವಾಮಿ ಬ್ರದರ್ ಏನು ಮಾಡಿದ್ರು, ನನಗೆ ಇವನಿಲ್ಲ ಮನೆಗೆ ಹೋಗ್ಬಿಟ್ಟು ಅವತ್ತು ನನ್ನ ಬರ್ತಡೇ ನೆಕ್ಸ್ಟ್ ವಾರ, ನನಗೊಂದು ಫೋಟೋ ಹಿಡಿದುಕೊಡು ಅಂತ ಕೇಳಿದ್ರು. ಅವನು ಇಲ್ಲದೆ ಇರ್ಬೇಕಾದ್ರೆ ನಾನು ಅವ್ರನ್ನ ಒಂದು ಫೋಟೋ ಹಿಡಿಯೋಣ ಅಂದ್ಬಿಟ್ಟು ಕ್ಯಾಮ್ರಾ ಎತ್ಕೊಂಡು ನಾನು ಹೋಗ್ಬಿಟ್ಟೆ. ದೊಡ್ಡ ಸಿಪಾಯಿ ಥರ ಹೋಗಿ ನಿಂತ್ಕೋ ಸ್ವಾಮಿ ಬ್ರದರ್, ನಾನು ಫೋಟೋ ಹಿಡಿತೀನಿ. ಫೋಟೋ ಹಿಡಿದೆ. ತುಂಬ ಕೇವಲವಾಗಿತ್ತು. ಆ ಫೋಟೋ ಅವನಿಗೆ ಸ್ವಾಮಿ ಬ್ರದರ್ಗೆ ತೋರಿಸ್ದೆ. ಜೋಶ್ವ ಸೂಪರಾಗಿ ಹಿಡ್ದಿದ್ದ ಜೋಶ್ವ ಅಂತ. ಸರಿ ಓಕೆ, ಅವ್ನಿಗೆ ಇಷ್ಟ ಆಗಲಿಲ್ಲ ಅಂತ ನನಗೆ ಗೊತ್ತಾಯ್ತು ಚೆನ್ನಾಗಿಲ್ಲ ಅಂದ್ಬಿಟ್ಟು. ಅವನೊಬ್ಬ ಫೋಟೋನ ಏನಕ್ಕೆ ಕೊಡೋಕ್ಕೆ, ಬರ್ತಡೇ ಕೊಡೋಕ್ಕೆ ಹಿಡ್ದಿದ್ದು. ಬರ್ತಡೇ ದಿನ ಗ್ರೂಪಲ್ಲಿ ನೋಡ್ತಾ ಇದ್ದೀನಿ, ನಾನು ಹಿಡಿದಿರೋ ಫೋಟೋನೇ ಇಲ್ಲ, ಯಾವುದೋ ಬೇರೆ ಫೋಟೋ ಕೊಟ್ಬಿಟ್ಟವ್ರೆ. ಫೋನ್ ಮಾಡಿದೆ, ಸ್ವಾಮಿ ಏನು ಹಿಂಗೆ ಮಾಡಿಬಿಟ್ಟೆ ಸ್ವಾಮಿ, ನೀನು ಯಾಕೆ ಹಿಂಗೆ ಮಾಡಿದೆ? ನಾನು ಫೋಟೋ ಹಿಡಿದಿದ್ದಾನೆ, ಅದಾಗಲಿಲ್ವಾ, ಚೆನ್ನಾಗಿಲ್ವಾ, ನಿನಗೆ ಇಷ್ಟ ಆಗಲಿಲ್ವಾ ಅಂತ ಕೇಳಿದೆ. ಜೋಶ್ವ ಅದ್ರಲ್ಲಿ ನಾನು ಕಾಣ್ತಾನೆ ಇಲ್ಲ ಅಂತ ಹೇಳ್ದ. ಪರ್ಫೆಕ್ಟಾಗಿ ಫೋಟೋ ತೆಗಿಬೇಕಂದ್ರೆ ದಿನ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಪಕ್ಕದಲ್ಲಿರೋರು ಹೇಳ್ರಿ, ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ರಿ. ಪ್ರಾಕ್ಟೀಸ್ ಎಲ್ಲರೂ ಅದನ್ನ ಮಾಡೋಕ್ಕಾಗಲ್ಲ. ವೆನ್ ಯು ಪ್ರಾಕ್ಟೀಸ್ ಯು ವಿಲ್ ಸಿ ದ ಪವರ್. ಆಮೇನ್. ನಾಳೆ ನಾವು ಒಲಿಂಪಿಕಲ್ಲಿ ಓಡಬೇಕು. ಯಾವುದ್ರಲ್ಲಿ ಹೇಳ್ರಿ? ಒಲಿಂಪಿಕಲ್ಲಿ ರನ್ನಿಂಗ್ ಹೋಗ್ಬೇಕು ನಾಳೆ ನಾವು. ಇವತ್ತು ರಾತ್ರಿ ಗಂಟ ಕಣ್ಣಿಗೆ ಸಿಗೋದನ್ನೆಲ್ಲ ಒಳಗೆ ತಳ್ಬಿಟ್ಟು ಈ ಮಧ್ಯಪ್ರದೇಶನ ಇಷ್ಟು ದೊಡ್ಡ ಬೆಳೆಸ್ಕೊಂಡು ಒಲಿಂಪಿಕಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವ್ನು ಬಿಡ್ತಾನ ಬಿಡಲ್ವಾ? ಏನಾರು ಎತ್ತು ಹೊಡೆದು ಕಳಿಸ್ಬಿಡ್ತಾನೆ ನಮ್ಮನ್ನ. ಆಮೇನ್. ಕೆಲವೊಂದು ಜನಕ್ಕೆ ಏನು ಬೆಳೀತಾಯ್ತೋ ಇಲ್ವೋ, ಮಧ್ಯಪ್ರದೇಶ ಬೆಳೀತಾನೇ ಐತೆ, ಅಭಿವೃದ್ಧಿ ಒಂದನೇ ಐತೆ, ಎಲ್ಲ ಆಶೀರ್ವಾದ ಮಧ್ಯಪ್ರದೇಶಲ್ಲೇ ಇಳಿತೈತೆ. ಇವಾಗ ಎಷ್ಟೊಂದು ಜನ ಹೊಟ್ಟೆ ಎಳ್ಕೊತವ್ರೆ, ಅದೆಲ್ಲ ನ್ಯಾಯ ಇಲ್ಲ. ಆಮೇನ್. ಅದೇ ಥರ ನಾಳೆ ಒಲಿಂಪಿಕ್ಗೆ ನಾವು ಹೋಗ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಕಂಡನ್ನು ತಿನ್ನಬಾರ್ದು. ಆಮೇನ್. ಕಂಡದನ್ನು ಕೇಳಬಾರ್ದು. ಪ್ರಾರ್ಥನೆ ಮಾಡಬೇಕಂದ್ರೆ ಕಂಡದನ್ನು ಕೇಳಬಾರ್ದು.
ಆಮೇಲೆ ಖಂಡದ ಕಡೆಗೆ ಗಮನ ಕೊಟ್ಬಿಟ್ಟು ನಾಳೆ ಒಲಿಂಪಿಕ್ ಹೋಗಿ ನಿಂತರೆ ಅವ್ನು ಬಿಡ್ತಾನ? ಸದ್ಯ ಅವ್ನು ಏನು ತಗೊಂಡು ಹೊಡಿತಾನಂತ ಗೊತ್ತಿಲ್ಲ, ಹೋಗಿ ನೋಡಿದ್ರೆ ಗೊತ್ತಾಯ್ತದೆ. ದಿನ ಪ್ರಾರ್ಥನೆ ಮಾಡದೆ, ದಿನ ವಾಕ್ಯವನ್ನು ಓದದೆ, ದಿನ ಯಾವಾಗಲೂ ಪ್ರಾರ್ಥನೆ ಮಾಡದೆ, ದೇವ್ರ ಶಕ್ತಿ ನನ್ನ ಜೀವನದಲ್ಲಿ ಬರ್ತಾ ಇಲ್ಲ ದೇವರೇ, ನೀನು ಇದೆಯಾ ಇಲ್ವಾ ದೇವರೇ? ದೇವ್ರು ಏನು ತಗೊಂಡು ಹೊಡಿತಾನೆ ಗೊತ್ತಿಲ್ಲ. ನೀನು ಇದೆಯಾ ಇಲ್ವಾ? ಒಳ್ಳೆ ಪ್ರಶ್ನೆ, ಇದೆಯಾ ಇಲ್ವಾ ಅಂತೆ. ಆಮೇನ್. ದಿನ ಪ್ರಾಕ್ಟೀಸ್ ಮಾಡುವ ಥರ ದಿನ ಪ್ರಾರ್ಥನೆ ಮಾಡಿದ್ರೆ ನೀವು ಒಳ್ಳೆ ಫೋಟೋಗ್ರಾಫರ್. ದಿನ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಫೋಟೋಗ್ರಾಫರ್ ಆಯ್ತೀರಾ. ದಿನ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಒಲಿಂಪಿಕ್ ಹೋಯ್ತೀರಾ. ದಿನ ಪ್ರಾರ್ಥನೆ ಮಾಡಿದ್ರೆ ದೇವರ ಶಕ್ತಿಯನ್ನು ಕಾಣ್ತೀರಾ. ಆಮೇನ್. ಎಷ್ಟು ಜನ ಹೇಳ್ತಾರೆ ದೇವರ ಬಲವು ನನ್ನ ಜೀವನದಲ್ಲಿ ಬೇಕು. ಆಮೇನ್. ದೇವರ ಶಕ್ತಿ ನನ್ನ ಜೀವನದಲ್ಲಿ ಬೇಕು. ಆಮೇನ್. ಇವಾಗ ದಿನ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಆಯ್ತಾ ಇಲ್ಲ? ದಿನ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲ ಕೆಲಸದ ನಮಗೆ ದುಡ್ಡು ಸಂಬಳ ಬರ್ತೈತೆ. ಆ ಸಂಬಳನೆಲ್ಲ ಎವ್ರಿ ಡೇ ನಾವು ಎತ್ಕೊಂಡು ಹೋಗಿ ಬಿಡ್ದಿಲ್ಲಿರೋ ಫೆಡ್ರಲ್ ಬ್ಯಾಂಕಲ್ಲಿ ಹಾಕ್ಬಿಟ್ಟು ಮನೆಗೆ ಬರ್ತಾ ಇದ್ದೀವಿ ಅಂದ್ಕೊಳ್ಳಿ. ಬ್ಯಾಂಕಲ್ಲಿ ಹಾಕ್ಬಿಟ್ಟು ಮನೆಗೆ ಬರ್ತಾ ಇದ್ದೀವಿ. ಮನೆಗೆ ಬಂದರೆ ಏನು ಖುಷಿಯಾಗಿರ್ತದ? ದುಡ್ಡು ಜೋಬಲ್ಲಿ ಖಾಲಿ ಜೋಬ್ ಇದ್ರೆ ಖುಷಿಯಾಗಿರ್ತದ ನಿಮಗೆ? ಇರ್ತದ? ಇರಲ್ವಾ? ಬಾಯ್ಬಿಟ್ಟು ಹೇಳಿ ಸ್ವಲ್ಪ. ಇರಲ್ಲ ಅಲ್ವಾ? ಬೇಜಾರೆ. ಏನು ಮಾಡೋದು? ದುಡ್ಡು ಇದ್ದಿದ್ರೆ ಒಂದು ಅರ್ಧ kg ಮಟನ್ನು ಇಲ್ಲ. ಇವಾಗ ನಮ್ಮ ಅಕ್ಕವರೆಲ್ಲ, ಇವಾಗ ಅಣ್ಣವರೆಲ್ಲ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡುವ ಸ್ವಿಗ್ಗಿ ಝೊಮ್ಯಾಟೊ. ದುಡ್ಡಿದ್ರೆ ಸಾಕು, ಕ್ಯಾಶ್ ಆನ್ ಡೆಲಿವರಿ ಪಟ್ ಅಂತ ಹಾಕ್ತವ್ರೆ. ಒಂದು ಬಿರಿಯಾನಿ, ಚಿಕನ್ ಬಿರಿಯಾನಿ, ಒಂದು ಮಟನ್ ಬಿರಿಯಾನಿ. ದಿನ ಬೇಜಾರಾಗಿ ಐತೆ. ಒಂದು ದಿನ ಆ ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡ್ತವನೆ, ಸಾರ್ ಮೇಡಮ್ ಡೈಲಿ ದುಡ್ಡು ಹಾಕಿದ್ರಿ ಅಲ್ವಾ ಬ್ಯಾಂಕಲ್ಲಿ? ಹೌದು ಸರ್ ಹಾಕ್ದೆ. ಏನು ಸರ್ ತುಂಬ ಬೇಜಾರು, ಹಾಕ್ಬಿಟ್ಟು ಸುಮ್ಮ ಬೇಜಾರ್ದ ಅರಗಿದೆ. ಹಾಕಿ ಏನು ಪ್ರಯೋಜನ ಇಲ್ಲ, ಪ್ರಾರ್ಥಿಸಿ ಏನು ಪ್ರಯೋಜನ ಇಲ್ಲ ಅಂತ ಇವತ್ತು ಹೇಳುವ ವಿಶ್ವಾಸ ನಾವು ಇರ್ಬೋದು. ಅವನ ಬ್ಯಾಂಕ್ ಮ್ಯಾನೇಜರ್ ಹೇಳದಂತೆ, ವೆಯ್ಟ್ ಇರಿ ಸಾರ್, ನೀವು ದಿನ ದುಡ್ಡು ಹಾಕಿದ್ರ? ಹೌದು. ಅದಕ್ಕೆ ಏನಂತೆ ಇವಾಗ ದಿನ ದುಡ್ಡು ಹಾಕಿದ್ರ? ಹೌದು ಹಾಕ್ದೆ. ಏನು ಹೇಳಿ? ಸಾರ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 10 ಲಕ್ಷ ರೂಪಾಯಿ ಸೇರ್ಬಿಟ್ಟಿದೆ ಸಾರ್. ಖುಷಿ ಆಗ್ತದೆ ಆಗಲ್ವಾ? ಇವಾಗಲೇ ಕೆಲವ್ರ ಮುಖದಲ್ಲಿ ನಗು ಐತೆ 10 ಲಕ್ಷ ಅಂದೇಟಿಗೆ. ಹಂಗೆಯೇ ದಿನ ಸೇವ್ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗ್ಬೋದು. ಓಡಿ ಪ್ರಾಕ್ಟೀಸ್ ಮಾಡಿದ್ರೆ ಒಲಿಂಪಿಕ್ಸ್ಗೆ ಹೋಗ್ಬೋದು. ದುಡ್ಡು ಬ್ಯಾಂಕಲ್ಲಿ ಹಾಕಿದ್ರೆ ಇಂಟ್ರೆಸ್ಟ್ ತಗೋಬೋದು. ಪ್ರಾರ್ಥನೆ ಮಾಡಿದ್ರೆ, ಆಮೇನ್, ಪ್ರಾರ್ಥನೆ ದಿನ ಮಾಡುವುದಾದರೆ ನಿನಗೆ ದೇವರ ಆಕಾಶದ ಬಿಡಾರಗಳನ್ನು ತೆರೆದು ತನ್ನ ಆಶೀರ್ವಾದ, ಶಕ್ತಿ, ಕಾರ್ಯ ಸಾಧಿಸುವ ದೈವಿಕ ಬಲವನ್ನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಗೊತ್ತಾಯ್ತಾ ನಾವು ಯಾಕೆ ದಿನ ಪ್ರಾರ್ಥನೆ ಮಾಡಬೇಕು? ಆಮೇನ್. ಹೇಳಿ, ನಾನು ದಿನ ಪ್ರಾರ್ಥಿಸ್ತೀನಿ ಇನ್ಮೇಲೆ. ಆಮೇನ್. ನಾನು ಪ್ರಾರ್ಥಿಸುವವನಾಗಿ ಬದಲಾಗ್ತೀನಿ. ಒಂದು ದಿನ ದಿಢೀರಂತ ಫೋನ್ ಬರ್ತದೆ. ಇಲ್ಲಿ ಫೋನೆಲ್ಲ ಬರಲ್ಲ, ಮ್ಯಾನೇಜರ್ ಹತ್ರದಿಂದ ಫೋನ್ ಬರ್ತದೆ. ಇಲ್ಲಿ ಫೋನೆಲ್ಲ ಬರಲ್ಲ, ಪಟ್ ಅಂತ ಇಳೀತದೆ. ಆಮೇನ್. ದಿಢೀರಂತ ಇಳೀತದೆ. ಆಮೇನ್. ಎಷ್ಟೊಂದು ಅಂಕಲ್ ಎಲ್ಲ ಹೇಳ್ತಾರೆ, ಹೆಂಡತಿ ಮನೇಲಿ ಕೂತ್ಕೊಂಡು ಸ್ತೋತ್ರ ಸ್ತೋತ್ರ ಅಂತ ಹೇಳಿದ್ರೆ ಅಣ್ಣಂದಿರಿಗೆಲ್ಲ ಬರೀ ಆತ್ರ ಅನ್ನೇ ಬತ್ತಾಯ್ತಂತೆ. ಸ್ತೋತ್ರ ಅಂತ ಹೇಳಿದ್ರೆ ಏನು ಬತ್ತಾಯ್ತಂತೆ? ಆತ್ರ. ಹೇಳಿ, ಸ್ತೋತ್ರ ಅಂದ್ರೆ ಆತ್ರ ಬೇಡ. ಆಮೇನ್. ಆತ್ರ ಬೇಡ. ಹೆಂಡತಿ ಪ್ರೇಯರ್ ಮಾಡಿದ್ರೆ ಹಂಗೆಲ್ಲ ಹೇಳಕ್ ಹೋಗ್ಬೇಡಿ. ಪ್ರಾರ್ಥಿಸು, ನಾನು ನಿನ್ನ ಸಂಗಡ ಇವತ್ತಿನಿಂದ ಸೇರ್ಕೊತೀನಿ. ಆಮೇನ್. ಅಲ್ಲಿಂದ ಇಳಿಬೇಕು. ಆಮೇನ್. ಮೊದಲನೇ ಕಾರ್ಯ, ನೀವು ಅನುದಿನ ಪ್ರಾರ್ಥಿಸುವವರಾಗಿ ಬದಲಾದರೆ ಅಲ್ಲಿಂದ ಇಳಿತದೆ, ಬಲ ಇಳಿತದೆ. ಆಮೇನ್. ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕೆ, ಆದರೆ ಕರ್ತನ ಬಲವು ಸಾಧಿಸ್ಲಿಕ್ಕೆ. ಆಮೇನ್. ಎಲ್ಲ ಹೇಳಿ, ಪ್ರಸನ್ನತೆ ಅನುಭವಿಸ್ಲಿಕ್ಕೆ, ಕರ್ತನ ಬಲವು ಶಕ್ತಿಯನ್ನು ಸಾಧಿಸ್ಲಿಕ್ಕೆ. ಆಮೇನ್. ನಾನು ಜಯಶಾಲಿಯಾಗಿ ಬದಲಾಗಲಿಕ್ಕೆ. ಆಮೇನ್. ದಾನಿಯೇಲನು ಇವಾಗ ಈ ದಾರಿಯ ವೇಷನು ಅರಸನು ಗೊತ್ತಲ್ವ ಎಲ್ಲರಿಗೂ? ದಾನಿಯೇಲಲ್ಲಿ ಓದಿದ್ದೀರಲ್ವಾ? ಈ ದಾರಿಯ ವೇಷನ ಅರಸನು ಏನು ಮಾಡ್ಬಿಟ್ಟ? ದಾನಿಯೇಲನ ಸಿಂಹದ ಗವಿಗೆ ಹಾಕಿ ಕ್ಲೋಸ್ ಮಾಡೋಕ್ಕೆ ಕಾಂಟ್ರಾಕ್ಟ್ನ ಸೈನ್ ಮಾಡ್ಬಿಟ್ಟ.
ಅವನ್ನ ಇವಾಗ ಏನು ಮಾಡಬೇಕು? ಸಿಂಹದ ಗವಿಯಲ್ಲಿ ಹಾಕ್ಬಿಟ್ರೆ ಅವನ ಕತೆ ಏನು? ಬದುಕ್ತಾನೆ? ನಿಮ್ಮನ್ನ ಹಾಕಿದ್ರೆ ಬದುಕ್ತೀವಾ? ಸಿಂಹದ ಬಾಯಿಗೆ ಸಿಕ್ಕಿದ್ರಿ, ಬೆಕ್ಕಿಗೆ ಓಡ್ತಾ ಇದ್ದೀವಿ, ಸಿಂಹಕ್ಕೆ ಸಿಕ್ಬಿಟ್ರೆ ಅಲ್ಲೇ ಸೊತ್ತೆ ಹೋಗ್ಬಿಡ್ತೀವಿ, ಕಚ್ಚಕ್ಕೆ ಮುಂಚೆನೇ ನಾವು ಸೊತ್ತೋಗ್ಬಿಡ್ತೀವಿ. ಆಮೇಲೆ ಆದರೆ ದಾರಿ ಅವೇಶನ ಸೈನ್ ಮಾಡಿಬಿಟ್ಟ ಅಂತ ದಾನಿಯಲ್ಲಿ ಗೊತ್ತಾಗ್ಬಿಟ್ಟೈತೆ. ಗೊತ್ತಾದಾಗ ಇವಾಗ ನಮ್ಮನ್ನು ಕೊಳ್ಳಿಕ್ಕೆ ಎನ್ಕೌಂಟರ್ ಮಾಡೋಕ್ಕೆ ಗೌರ್ಮೆಂಟಲ್ಲಿ ಆರ್ಡರ್ ಆಗ್ಬಿಟ್ಟೈತೆ. ಎನ್ಕೌಂಟರ್ ಮಾಡೋಕ್ಕೆ ಗೌರ್ಮೆಂಟಲ್ಲಿ ಆರ್ಡರ್ ಆಗೈತೆ ಅಂತ ಮಾಡಿಕೊಳ್ಳಿ, ಓಕೆನಾ? ನಾವೇನು ಮಾಡ್ತೀವಿ? ದೇವರೇ ಕಾಪಾಡು, ದೇವರೇ ನನ್ನನ್ನು ಸಾಯಿಸಕ್ಕೆ ಆರ್ಡರ್ ಹಾಕ್ಬಿಟ್ಟ, ದೇವರೇ. ಕರೆಕ್ಟಾ ಇಲ್ವಾ? ಇಲ್ಲಾಂದ್ರೆ ಏನು ಮಾಡ್ತೀವಿ? ಯಾರ ನಮ್ಮ ಮನೆಗೆ ಹತ್ರ ಕೆಂಗೇರಿಲಿದ್ದರೆ ಯಾರನ್ನ ನಮ್ಮ ವಿಶ್ವಾಸಿ ಮನೆಗೆ ಓಡೋಗಿ ಒಳಗೆ ಕೌಸ್ಕೊಬಿಡೋದು. ಮನೇಲಿ ಹೋಗಿ ಕೌಸ್ಕೊಬಿಟ್ಟಾಯ್ತು, ಅವನು ಬರ್ತಾನೆ, ಡೋರ್ ತಟ್ತಾನೆ, ಯಾರಿದ್ದಾರೆ ಒಳಗೆ? ಎಲ್ಲಿ? ಯಾರು? ಅವನಾ ವಿನೋಣ ಅವರ, ರಾಜಗೋಪಾಲಣ್ಣ ಅವರ ಅಂದರೆ ಅದೊಬ್ಬ ಚಿಕ್ಕ ಹುಡುಗ ಕೂತಿರ್ತಾನೆ. ಅಂಕಲು ಬೆಡ್ ಕೆಳಗಿದ್ದೀನಿ, ನಾನು ಯಾರು ಬಂದರೂ ಹೇಳ್ಬೇಡ ಅಂತ ಅವನು ಹೇಳ್ತಾನೆ. ಕರೆಕ್ಟಾ? ದಾನಿಯೇಲನನ್ನು ನಾವು ನೋಡೋಣ. ದಾನಿಯೇಲನು ವಾಕ್ಯ ಹೇಳ್ತಾ ಇದ್ದೆ, ಇನ್ನೊಬ್ಬನ ಮನೆಗೆ ಹೋಗಿಲ್ಲ, ಎಲ್ಲ ಎಸ್ಕೇಪ್ ಆಗಿಲ್ಲ, ಅವನ ಮನೆಗೆ ಹೋಗಿ ಪ್ರಾರ್ಥಿಸ್ತಾ ಇದ್ದಾನೆ. ಆಮೇನ್. ದಾನಿಯೇಲನ 6ನೇ ಅಧ್ಯಾಯ 10ನೇ ವಾಕ್ಯ ನಾವೆಲ್ಲರೂ ಸೇರಿ ಓದುವ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನು ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಲ್ಲೂರಿ ಒಂದು ನಿಮಿಷ ಇನ್ನೊಂದ್ಸರಿ ಓದೋಣ. ತನ್ನ ಮಹಡಿ ಕೋಣೆಯಲ್ಲಿ ಕೋಣೆ ಎಲ್ಲ ಹೇಳಿ, ಕೋಣೆಯಲ್ಲಿ ಆ ಮಾತನ್ನ ನೆನಪು ಮಾಡಿಕೊಳ್ಳಿ, ಓದೋಣ. ತನ್ನ ಮಹಡಿ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ಓಕೆ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದಿನಕ್ಕೆ ಎಷ್ಟು ಸರಿ? 3 ಆವರ್ತಿ. ಯಾವಾಗ? ನನ್ನನ್ನು ಸಾಯಿಸಕ್ಕೆ ಎನ್ಕೌಂಟರ್ ಲಿಸ್ಟ್ ಹಾಕಿದ್ಮೇಲೆ. ನಾವಾಗಿದ್ರೆ ಹತ್ಬಿಟ್ಟು ಓಡು, ಬಿಡದಿಯಿಂದ ಬೀದರ್ಗೆ ಎಸ್ಕೇಪು, ಟ್ರೈನು ಬಿಡದಿಲ್ಲಿದೆ, ಹಂಗೆ ಸಿಕ್ಕಿ ಟ್ರೈನ್ಗೆ ಹತ್ತಿ ಎಸ್ಕೇಪ್ ಆಗಿಬಿಡೋದು. ಕರೆಕ್ಟ್ ಅಲ್ವಾ? ದಾನಿಯೇಲನು ಏನು ಮಾಡ್ತಾ ಇದ್ದಾನೆ? ಓದೋಣ ತಿರ್ಗಾ. ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕಿಗಳುಳ್ಳ ತನ್ನ ಮಹಡಿ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದ. ನನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಆಮೇನ್. ಕೈ ಇರೋರು ಮಾತ್ರ ತಟ್ಟಿ ಕರ್ತನಿಗೆ ಮಹಿಮೆ. ಹಾಲೆಲೂಯಾ. ತಿರ್ಗಾ ನಾವು 1 ಅರಸರುಗಳಿಗೆ ಬರೋಣ. ಎಲಿಯನು ಅಲ್ಲಿ ಯೋರ್ದಾನ್ ನದಿ ಹತ್ರ ಇದ್ದ, ಅಲ್ಲಿ ಮುಗೀತು. ನೆಕ್ಸ್ಟ್ ಏನು ಮಾಡ್ದ ಅಂದರೆ ದೇವರು ಅವನ್ನ ನೋಡ್ಬಿಡ್ತೀನಿ. ಜಾರತ ಎಂಬ ಒಂದು ಹಳ್ಳಿಗೆ, ಜಾರಪ್ತ ಅಂದ ಒಂದು ಹಳ್ಳಿಗೆ ದೇವರು ಅವನ್ನ ಏನು ಮಾಡ್ತಾವ್ರೆ? ಕಳಿಸ್ತಾ ಇದ್ದಾರೆ. ಎಲ್ಲಿ? ಒಂದು ವಿಧವೆಯ ಮನೆಯಲ್ಲಿ. ಎಲ್ಲ ಸೂಪರ್ ಆಗೈತೆ, ವಿಧವೆಯ ಮನೆಯಲ್ಲಿ ಎಣ್ಣೆ ಇಲ್ಲ, ರೊಟ್ಟಿ ಇಲ್ಲ ಅಂತ ಹೇಳಿದ್ಲು. ಅವನು ಪ್ರಾರ್ಥನೆ ಮಾಡಿದ, ಎಲ್ಲ ಫುಲ್ ಆಗೈತೆ, ಎಲ್ಲ ಜಾಲಿ ಆಗೈತೆ, ಚೆನ್ನಾಗೇ ನಡೀತೈತೆ ಜೀವನ. ಅವಾಗ ದಿಢೀರಂತ ವಾಕ್ಯ ಓದ್ಕೊಳ್ಳೋಣ. 17ನೇ ಅಧ್ಯಾಯ 17ನೇ ವಾಕ್ಯ ಓದಿಕೊಳ್ಳುವ. ಕೆಲವು ದಿನಗಳಾದ ನಂತರ, ಕೆಲವು ದಿನ ಸೂಪರ್ ಆಗಿ ಆದ ನಂತರ ಮನೆಯ ಯಜಮಾನಿಯಾದ ಆ ಸ್ತ್ರೀಯು ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗವು ಹೆಚ್ಚಾದ್ದರಿಂದ ಹೆಚ್ಚಾಗ್ಬಿಡ್ತು. ಎಲ್ಲ ಚೆನ್ನಾಗೇ ಇತ್ತು, ದಿಢೀರನ್ನು ಹುಡುಗನಿಗೆ ಏನಾಗೋಯ್ತು? ರೋಗವು ಹೆಚ್ಚಾಗ್ಬಿಡ್ತು. ಮುಂದೆ ಓದ್ಕೊಳ್ವ. ಉಸಿರಾಡುವುದು ನಿಂತು ಹೋಯಿತು. ಆಗ ಆ ಸ್ತ್ರೀಯ ಎಲಿಯನಿಗೆ, ಇಲ್ಲಿ ಬಂತು ಪ್ರಾಬ್ಲಮ್ಮು. ಆಗ ಆ ಸ್ತ್ರೀ ಎಲಿಯನಿಗೆ, ದೇವರ ಮನುಷ್ಯನೇ ನನ್ನ ಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದಿಯೋ. ಇಲ್ಲಿ ಗಮನಿಸಿ, ಯಾರನ್ನ ಇವತ್ತು ನಮಗಂತ ಪರಿಸ್ಥಿತಿ ಕೇಳಕ್ಕೆ ಇದ್ರೆ ಹೆಂಗಿರ್ತದೆ? ಕೇಳಕ್ಕೆ ಬಂದರೆ ಹೆಂಗಿರ್ತದೆ? ಕೇಳಿದ್ರೆ ಹೆಂಗಿರ್ತದೆ? ಆಮೇಲೆ ಎಲ್ಲ ಚೆನ್ನಾಗಿ ನಡೀತಾ ಎಲಿಯನ ಜೀವನದಲ್ಲಿ. ಕೆಲವೊಂದು ಸರಿ ಎಲಿಯನಿಗೂ ಇದಕ್ಕೂ ಸಂಬಂಧನೇ ಇಲ್ಲ.
ಅವನ ಮಗನಿಗೆ ಹುಷಾರಿಲ್ಲ ಅಂದರೆ ಪಾಪ ಇವನೇನು ಮಾಡಬೇಕಂತೆ? ಕರೆಕ್ಟ್ ಅಲ್ವಾ? ನಿಮ್ಮ ಶೈಲಾಂಟಿ ಮಗನಿಗೆ ಹುಷಾರಿಲ್ಲ ಅಂದರೆ ಬ್ಯೂಲಾಂಟಿ ಬಲಿ ಆಗೋಕ್ಕಾಯ್ತದ? ಆಗಲ್ಲ ಅಲ್ವಾ? ಅವ್ರ ಮಗನಿಗೆ ಹುಷಾರಿಲ್ಲ ಅಂದರೆ ನಾವೇನು ಮಾಡೋಕ್ಕಾಯ್ತದೆ? ಏಲಿಯನ್ಗೆಲ್ಲಿ ಶೋಧನೆ ಬಂದ್ಬಿಡ್ತು. ಅನೇಕ ಸರಿ ನಮ್ಮ ಜೀವಿತದಲ್ಲೂ ನಮಗೆ ಸಂಬಂಧನೇ ಇರಲ್ಲ, ಚೆನ್ನಾಗಿ ಜಾಲಿಯಾಗಿರ್ತೀವಿ, ಶೋಧನೆ ನಮ್ಮ ಜೀವನದಲ್ಲಿ ಬರ್ತದೆ. ಮುಂದೆ ಓದ್ಕೊಳ್ಳೋಣ. ಅವನ ಆಕೆಗೆ ನಿನ್ನ ಮಗನನ್ನು ನನಗೆ ಕೊಡು, ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಉಡಿಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು. ಎಲ್ಲ ಪಕ್ಕದಲ್ಲಿರೋರು ನೋಡಿ ಹೇಳಿ. ಇವಾಗ ನಮ್ಮ ಜೀವನದಲ್ಲಿ ಶೋಧನೆ, ಹೋರಾಟಗಳು ಬರುವುದು, ಬಿರುಗಾಳಿಗಳು ಹೊಡೆಯುವುದು, ಸುನಾಮಿ ಥರ ಎದೊಳ್ತಾ ಇದೆ ನನ್ನ ಜೀವನದಲ್ಲಿ ಹೋರಾಟ ಅಂತ ಕೆಲವು ಜನ ಹೇಳ್ಬೋದು. ಆ ಸುನಾಮಿ ನಮ್ಮನ್ನ ಹೊಡ್ಕೊಂಡು ಹೋಗಕ್ಕಲ್ಲ, ನಾವು ದೇವರನ್ನು ಆ ಕೋಣೆಯಲ್ಲಿ ಸಂಧಿಸುವುದಕ್ಕಾಗಿ. ಆಮೇನ್. ಕೆಲವೊಂದು ಸರಿ ನಾವು ದೇವ್ರನ್ನ ಮರ್ತುಬಿಟ್ಟು ಹೋಗ್ಬಿಡ್ತಾ ಇದ್ದೀವಿ. ನಮ್ಮೊಬ್ಬೊಬ್ರಿಗೂ ಪ್ರಾರ್ಥನೆಯ ಕೋಣೆ ಇದೆ, ಪ್ರಾರ್ಥನೆಯ ಕೋಣೆ ನಮಗೆ ಇದೆ. ಅಲ್ಲಿ ನಾವು ಯಾವಾಗ ಹೋಯ್ತಾ ಇದ್ದೀವಿ? ಕೊಲ್ಲಕ್ಕೆ ಕಾಂಟ್ರಾಕ್ಟ್ ಸೈನ್ ಮಾಡಿದಾಗ ದೇವರೇ ಅಂತ ಹೋಯ್ತಾ ಇದ್ದೀವಿ. ಆಮೇನ್. ಆ ಕೋಣೆಗೆ ನೀನು ಹಿಂದಿರುಗಿ ಬರಬೇಕು ಅನ್ನೋದಕ್ಕೆ ದೇವರು ಕೆಲವೊಂದು ಹೋರಾಟಗಳು ನಿಮ್ಮ ಜೀವಿತದಲ್ಲಿ ಅನುಮತಿ ಮಾಡ್ತಾ ಇದ್ದಾನೆ. ಆಮೇನ್. ಮೊದಲನೇ ಕಾರ್ಯ, ಅನುದಿನ ನಾನು ಪ್ರಾರ್ಥಿಸುವ ವ್ಯಕ್ತಿಯಾಗಿ ಬದಲಾಗಬೇಕು. ನಾನು ನನ್ನ ಕೋಣೆಯಲ್ಲಿ ನಾನು ಪ್ರಾರ್ಥಿಸುವವನಾಗಿ ಬದಲಾಗಬೇಕು. ಆಮೇನ್. ಇವಾಗ ಅರ್ಥ ಆಯ್ತಾ? ಮುಂದೆ ಓದ್ಕೊಳ್ಳೋಣ. ಅನಂತರ ಅವನು ಯೆಹೋವನಿಗೆ, ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಗೂ ಕೇಡುವನ್ನುಂಟು ಮಾಡಿದ್ದೇನು ಎಂದು ಹೇಳಿ ಹುಡುಗನ ಮೇಲೆ 3 ಸಾರಿ ಬೋರ್ಲು ಬಿದ್ದು, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆ ಇಟ್ಟನು. ಎಷ್ಟೊಂದು ಸರಿ ಹೋರಾಟಗಳು ಬರುವಾಗ ಮಾತ್ರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಶೋಧನೆ ಬರುವಾಗ ಮಾತ್ರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಕ್ಕಟ್ಟು ಬರುವಾಗ ಮಾತ್ರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರು ಹೇಳ್ತವ್ರೆ, ಇಲ್ಲ 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 ಇಲ್ಲ, ನೀನು ಅನುದಿನ ಪ್ರಾರ್ಥಿಸುವ ವ್ಯಕ್ತಿಯಾಗಿ ಬದಲಾಗು. ಆಮೇನ್. ಮುಂದೆ ಓದ್ಕೊಳ್ಳೋಣ. ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ, ಯೆಹೋವನು, ಇವಾಗ ಹೇಳಿ, ಅವನ ಪ್ರಾರ್ಥನೆ ಅಲ್ಲ, ನನ್ನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು, ಹಲ್ಲೆಲೂಯಾ, ತಿರುಗಿ ಬಂದಿತ್ತು. ಹಲ್ಲೆಲೂಯಾ. ಆಮೇನ್. ಶೋಧನೆ ಬಂದರೆ ದೇವ್ರು ನನ್ನ ಕೈ ಬಿಟ್ಬಿಟ್ರು. ಬ್ರದರ್, ಯಾಕೆ ಸಿಸ್ಟರ್ ಒಂಥರ ಬೇಜಾರಾಗಿದ್ದೀರಾ? ದೇವ್ರು ನನಗೆ ಬೇಜಾರು ಮಾಡಿಬಿಟ್ರು ಬ್ರದರ್, ಕೈಯೇ ಬಿಟ್ಬಿಟ್ರು ದೇವರು ನನ್ನ. ಹಂಗೆ ಹೇಳಕ್ ಹೋಗಬೇಡಿ. ನಾವು ಅನುದಿನ ಪ್ರಾರ್ಥಿಸ್ತಾ ಇಲ್ಲ, ನಾವು ಪ್ರಾರ್ಥಿಸಬೇಕು. ನಮ್ಮ ಕೋಣೆಯಲ್ಲಿ ಮೊಣಕಾಲು ಊರಬೇಕು ಅಂತಾನೆ ದೇವರು ನಿಮ್ಮ ಜೀವನದಲ್ಲಿ ಕೆಲವೊಂದು ಬಿರುಗಾಳಿಗಳನ್ನು ಅನುಮತಿಸ್ತಾ ಇದ್ದಾನೆ. ಆದರೆ ನೀನು ಪ್ರಾರ್ಥಿಸುವಾಗ ಅವೆಲ್ಲವೂ ಇಲ್ಲದೆ ಹೋಗ್ತಾ ಇದೆ. ಆಮೇನ್. ಹಲ್ಲೆಲೂಯಾ. ಥ್ರೋಟ್ ಬೇರೆ ಹೋರಾಡ್ತಾ ಇದೆ ನೋಡಿ. ಆಮೇನ್. ನಾನು ಹೇಳ್ತೀನಿ ನಿಮಗೆ, ನೀವು ಅನುದಿನ ಪ್ರಾರ್ಥಿಸುವಾಗ ಹೋರಾಟಗಳು ಬರ್ತದೆ, ಬಿರುಗಾಳಿಗಳು ಹೊಡಿತದೆ, ಸುನಾಮಿ ತರ ಎದ್ದು ಬರ್ತದೆ. ನಮ್ಮನ್ನು ಅದು ಏನು ಮಾಡುವುದಿಲ್ಲ. ಆಮೇನ್. ನಮ್ಮನ್ನು ಅದು ಏನು ಮಾಡುವುದಿಲ್ಲ. ಯಾಕಂದರೆ ನಾನು ಅನುದಿನ ಅಪ್ಪ ಒಂದಿಗೆ ನಾನು ಒಂದಾಗಿದ್ದೀನಿ. ಆಮೇನ್. ಇವಾಗ ತಿರ್ಗಾ ದಾನಿಯೇಲನಿಗೆ ಬರೋಣ. ಅವನ್ನ ಎತ್ತಿ ಏನು ಮಾಡಿಬಿಟ್ರು? ಅವನು ಪ್ರಾರ್ಥಿಸ್ತಾ ಇದ್ದಾನೆ. ಅವನ್ನ ಎತ್ತಿ ಏನು ಮಾಡಿಬಿಟ್ರು? ಸಿಂಹದ ಗಬಿಯಲ್ಲಿ, ಕರೆಕ್ಟಾ? ಸಿಂಹದ ಗಬಿಯಲ್ಲಿ ಹಾಕ್ಬಿಟ್ರು. ವಾಕ್ಯ ಓದ್ಕೊಳ್ಳೋಣ. ದಾನಿಯೇಲ 20:6 ವಾಕ್ಯ. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನ ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸುವ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಗಮನಿಸಿ, ನೀನು ನಿತ್ಯವೂ ಭಜಿಸುವ ದೇವರು. ಹಾಗಾದ್ರೆ ಏನು ಹೇಳ್ತಾ ಇದ್ದೆ ವಾಕ್ಯ? ದಾವೀದನು ದಿನ ಪ್ರಾರ್ಥಿಸಿದ್ದಾನೆ.
ಆಮೇನ್. ದಾನಿಯೇಲನು ದಿನ ಪ್ರಾರ್ಥಿಸಿದ್ದಾನೆ. ಆಮೇನ್. ನೀನು ನಿತ್ಯವೂ ಭಜಿಸು. ಆ ಮಾತು ಬಿಟ್ಬಿಡ್ರಿ. ಪ್ರಾರ್ಥಿಸುವ ದೇವರು ಓದ್ಕೊಳ್ಳುವ. ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು, ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಿ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ ಅರಸೇ ಕರಗಳನ್ನು ತಟ್ಟಿ ಆಮೇಲೆ ಅರಸೇ ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತರನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಇದು ಯಾವಾಗ ನಡೀತದೆ ಗೊತ್ತಾ? ನೀನು ಅನುದಿನ ಪ್ರಾರ್ಥಿಸುವಾಗ ನಿನ್ನ ಸಿಂಹದ ಕಬಿಲ್ ನಿಜವಾಗ್ಲೂ ಹಾಕ್ಬಿಡ್ಲಿ, ಬಾಯನ್ನು ದೇವರು ಬಂಧಿಸುತ್ತಾನೆ. ಆಮೇನ್ ಆಮೇನ್. ಹೋರಾಟಗಳು ನಾನೇ ಮುಳುಗೋಗ್ಬಿಡ್ಬೇಕು. ಹೋರಾಟಗಳು ಬಿರುಗಾಳಿ ತರ ಹೊಡೆದ್ರೆ ನಾನೇ ಗಾಳಿಲಿ ಹೊಡ್ಕೊಂಡು ಹೋಗ್ಬಿಡ್ಬೇಕು. ಆ ಥರ ಹೋರಾಟಗಳು ಬರ್ತದೆ. ಆದರೆ ನೀನು ದಿನವೂ, ಇವತ್ತಿನಿಂದ ಎಷ್ಟು ಜನ ಹೇಳ್ತೀರಾ, ನಾನು ದಿನವೂ ಪ್ರಾರ್ಥಿಸುತ್ತೇನೆ. ಆಮೇನ್. ನಾವು ದಿನವೂ ಪ್ರಾರ್ಥಿಸುವವರಾಗಿ ಬದಲಾಗುವಾಗ ದಾನಿಯೇಲನಿಗೆ ನಡೆದಿದ್ದು ನಮ್ಮ ಜೀವನದಲ್ಲಿ ನಡೀತಾರೆ. ಆಮೇನ್. ನಾನು ಮೊದಲು ಹೇಳಿದ್ನಲ್ಲ, ಕರ್ತನ ನಂಬಿಗಸ್ತಿಕೆಯನ್ನು ನಿಮ್ಮ ಜೀವನದಲ್ಲಿ ಅದನ್ನು ಕರ್ತನ ತೋರಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಫಾರ್ ಎಕ್ಸಾಂಪಲ್, ನಾವು ಆಳುವವರಾಗಿ ಬದಲಾಗಬೇಕು ಎಂಬುದಾಗಿ ಯಾರ್ಯಾರು ಹೇಳ್ತಾ ಇದ್ದೀರಾ? ಕೇಳಿಸ್ತಾ ಇದೆ? ಹಿಂದೆ ಗಮನ ಇರೋರು ಮಾತ್ರ ಈ ಕಡೆ ಗಮನ ಇರಲಿ. ನಾವು ಆಳುವವರಾಗಿ ಬದಲಾಗಬೇಕು. ಎಲ್ಲ ಕೈ ಎತ್ತಿ ಯಾರ್ಯಾರು ಹೇಳ್ತೀರಾ? ನಾವು ಆಳುವವರಾಗಿ ಬದಲಾಗಬೇಕು. ನಾನು ಇವತ್ತು ನಿಮಗೆ ಹೇಳ್ತೀನಿ, ನೀವು ಆಳುವವರಾಗಿ ಬದಲಾಗಬೇಕೆಂದರೆ ನಿಮಗೆ ಪ್ರಾರ್ಥನಾ ಆತ್ಮ ಮುಖ್ಯ. ಆಮೇನ್. ನಮ್ಮಲ್ಲಿ ಪ್ರಾರ್ಥನೆ ಮುಖ್ಯ. ಅನುದಿನದ ಪ್ರಾರ್ಥನೆ ಮುಖ್ಯ. ದಾನಿಯೇಲನು 6ನೇ ಅಧ್ಯಾಯ 3ನೇ ವಾಕ್ಯ ಓದ್ಕೊಳ್ಳುವ. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಕನ್ನಡದಲ್ಲಿ ಪರಮ ಬುದ್ಧಿ ಅಂತ ಬರೆದೈತೆ. ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ನಲ್ಲಿ ಎಲ್ಲ ಓದಿ ಎಕ್ಸಲೆಂಟ್ ಸ್ಪಿರಿಟ್. ಏನು ಹೇಳಿ? ಎಕ್ಸಲೆಂಟ್ ಸ್ಪಿರಿಟ್. ನಾನು ಹೇಳ್ತೀನಿ, ಎಕ್ಸಲೆಂಟ್ ಸ್ಪಿರಿಟ್ ಅಲ್ಲ, ಅದು ಪ್ರೇಯರ್ ಸ್ಪಿರಿಟ್. ಆಮೇನ್. ಅದು ಪ್ರಾರ್ಥನಾ ಆತ್ಮವು ಅವನಲ್ಲಿ ಇದ್ದದರಿಂದ ಅವನು ಎಲ್ಲರಿಗಿಂತ ಮೇಲೆ. ಆಮೇನ್. ನಾವು ಪ್ರಾರ್ಥಿಸುವವರಾಗಿ ಬದಲಾಗುವಾಗ ಎಲ್ಲರಿಗಿಂತ ಮೇಲೆ. ಆಮೇನ್. ಕರ್ತನ ನಮ್ಮನ್ನು ನಿಲ್ಲಿಸುವ ಆತನಾಗಿದ್ದಾನೆ. ಫ್ಯಾಬ್ರಿಕೇಶನ್ ಬಿಸ್ನೆಸ್ ಬಿಲ್ಡರ್ಸ್ ಇದ್ದೀರಾ ಇಲ್ಲಿ, ಎಷ್ಟೊಂದು ಜನ ಬಿಸ್ನೆಸ್ ಮೆನ್ ಇದ್ದೀರಾ, ಕಂಪನಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಇದ್ದೀರಾ, ಒಳ್ಳೆ ಅವರು ಸ್ವಂತ ಬಿಸ್ನೆಸ್ ಅಂಗಡಿಗಳು ವ್ಯಾಪಾರ ಮಾಡುವವರು ಇದ್ದೀರಾ. ನಾನು ಹೇಳ್ತೀನಿ, ಪ್ರಾರ್ಥಿಸುವಾಗ ಪ್ರಾರ್ಥನಾ ಆತ್ಮವು ನಿನ್ನ ಒಳಗೆ ಇರುವಾಗ ಧೂಳಿನಿಂದ ಆಮೇಲೆ ಮೇಲೆತ್ತಿ ಕರ್ತನು ನಿಮ್ಮನ್ನು ನಿಲ್ಲಿಸಕ್ಕೆ ಶಕ್ತನಾಗಿದ್ದಾನೆ. ರಿಯಲ್ ಎಸ್ಟೇಟ್ ಮಾಡೋರು ಇಲ್ಲಿ ಇದ್ದೀರಾ, ಪ್ರಾರ್ಥಿಸ್ರಿ. ಆಮೇನ್. ದಾನಿಯೇಲನು ಪ್ರಾರ್ಥಿಸುವವನಾಗಿದ್ದನು. ಪ್ರಾರ್ಥನಾ ಆತ್ಮನ ಒಳಗಿತ್ತು. ಕರ್ತನು ಅವನ ಧೂಳಿನಿಂದ ಎಲ್ಲರ ಮೇಲೆ. ಆಮೇನ್. ಇಡೀ ದೇಶವೇ ನೋಡ್ತಾ ಇದೆ ಎಲ್ಲರ ಮೇಲೆ. ಎಲ್ಲರೂ ಹೇಳಿ, ನಾನು ಪ್ರಾರ್ಥಿಸುವಾಗ, ಬಾಯ್ ಬಿಟ್ಟು ಹೇಳಿ, ನಾನು ಪ್ರಾರ್ಥಿಸುವಾಗ ನನ್ನನ್ನು ಎಲ್ಲರ ಮೇಲೆ ನನ್ನ ದೇವರು ನಿಲ್ಲಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಇದೀರಾ? ನಿದ್ದೆ ಮಾಡ್ಬಿಟ್ಟವ್ರು ಅನ್ಸಿದೆ ಎಷ್ಟೊಂದು ಜನ. ಹಿಂದೆ ಇದ್ದೀರಾ? ಹಲ್ಲೆಲೂಯಾ. ಈ ಕಡೆ ಹಲ್ಲೆಲೂಯಾ. ಎಲ್ಲರೂ ಸೇರಿ ಆಮೇನ್, ಆಮೇನ್. ಇವಾಗ ನಾವು ಒಂದು ಜಿಮ್ಗೆ ಹೋಗ್ತಾ ಇದ್ದೀವಿ ಅನ್ಕೊಳ್ಳಿ. ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದ್ರೆ ಏನು ಸಿಗ್ತದೆ? 6 ಪ್ಯಾಕ್ ಸಿಗ್ತದಾ? ಫ್ಯಾಮಿಲಿ ಪ್ಯಾಕ್ ಸಿಗ್ತದಾ? ಜಿಮ್ಗೆ ಹೋದ್ರೆ ಏನು ಸಿಗ್ತದೆ ಹೇಳಿ? 6 ಪ್ಯಾಕ್ ಸಿಗ್ತದೆ. ಇವಾಗ ಒಬ್ರು ಜಿಮ್ಗೆ ಹೋಯ್ತವ್ರೆ ಅನ್ಕೊಳ್ಳಿ. 6 ಪ್ಯಾಕ್ಸ್ ವರ್ಕೌಟ್ ಮಾಡಿ ಫುಲ್ 6 ಪ್ಯಾಕ್ಸ್ ಐತೆ ಅವ್ರಿಗೆ. ಒಂದು 3 ವರ್ಷ ಬಿಟ್ಟು, ಒಂದು 5 ವರ್ಷ ಬಿಟ್ಟು ಅವ್ರು ವರ್ಕೌಟ್ ಬಿಟ್ಬಿಟ್ಟಿರ್ತಾರೆ. ಜಿಮ್ಗೆ ಹೋಗಲ್ಲ, ಅವರು ವರ್ಕೌಟ್ ಮಾಡಲ್ಲ. ಅವಾಗ ಅವ್ರು ನಿಮ್ಮ 6 ಪ್ಯಾಕ್ನ ಸ್ವಲ್ಪ ತೋರಿಸಿ ಅಂದರೆ, ಸುಮ್ಮನೆ ರೀ ಬ್ರದರ್, 6 ಪ್ಯಾಕ್ ಇಲ್ಲಿ ಫ್ಯಾಮಿಲಿ ಪ್ಯಾಕ್ ಆಗ್ಬಿಡೈತೆ ಅಂತಾರೆ. ರೆಗ್ಯುಲರ್ ಆಗಿ ಜಿಮ್ಗೆ ಹೋದ್ರೇನೆ 6 ಪ್ಯಾಕು, ಇಲ್ಲಾಂದ್ರೆ ಫ್ಯಾಮಿಲಿ ಪ್ಯಾಕು.
ಕೆಲವೊಬ್ರು ಇವಾಗ ಸಭೆಯಲ್ಲಿ ನಾನು 3 ವರ್ಷ ಮುಂಚೆ ಪ್ರಾರ್ಥನೆ ಮಾಡಿದೆ, 5 ವರ್ಷ ಮುಂಚೆ ಪ್ರಾರ್ಥನೆ ಮಾಡಿದೆ, 10 ವರ್ಷ ಮುಂಚೆ ಪ್ರಾರ್ಥನೆ ಮಾಡಿದೆ. ಇಲ್ಲ 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 ಇಲ್ಲ, ಅದೆಲ್ಲ ಬರೀ ಕತೆ. ಅನುದಿನ ಪ್ರಾರ್ಥಿಸುವವನಾಗಿ ನೀನು ಬದಲಾಗಬೇಕು. ನಾನು 10 ವರ್ಷ ಮುಂಚೆ ಪ್ರಾರ್ಥನೆ ಮಾಡಿದೆ, ದೇವರ ಶಕ್ತಿ ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ. ಕೇಳಿಸ್ಕೊಂಡಿದ್ದೀರಾ? ಹೇಳೋರು ಹೇಳಿದಾರ ಯಾರನ್ನ? ನಾನು ಕೇಳಿಸ್ಕೊಂಡಿದ್ದೀನಿ. ಪಾಸ್ಟರ್ ಅಣ್ಣ ಹೋದ ತಿಂಗಳು ಪ್ರಾರ್ಥನೆ ಮಾಡಿದೆ ಅಣ್ಣ, ಏನೂ ನಡೆದಿಲ್ಲ. ಏನು ನಡಿಬೇಕು? ಏನೂ ನಡೆಯಲ್ಲ. ಅನ್ನುದಿನ ಪ್ರಾರ್ಥಿಸುವಾಗಲೇ ಕರ್ತನ ಶಕ್ತಿಯು ನಮ್ಮ ಜೀವನದಲ್ಲಿ ಇಳಿಯುವುದಾಗಿದೆ. ಆಮೇಲೆ ಅವೆಲ್ಲ ಸುಮ್ಮನೆ ಕತೆ. ಹೋದ ತಿಂಗಳು ಪ್ರೇಯರ್ ಮಾಡಿದೆ, 6 ತಿಂಗಳು ಮುಂಚೆ ಪ್ರಾರ್ಥನೆ ಮಾಡಿದೆ, 1 ವರ್ಷ ಮುಂಚೆ ಪ್ರಾರ್ಥನೆ ಮಾಡಿದ್ರೆ ನೋ 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 ನೋ. ಎಲ್ಲರೂ ಹೇಳಿ, ನಾನು ಅನ್ನುದಿನ ಪ್ರಾರ್ಥನೆ ಮಾಡುವವನಾಗಿ ಬದಲಾಗಬೇಕು. ಅನ್ನುದಿನ ಪ್ರಾರ್ಥಿಸುವಾಗ ನಮ್ಮ ದೇವರ ಶಕ್ತಿಯು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಲೂ ಕಾರ್ಯ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ, ಆಮೆನ್. ಎಲ್ಲರೂ ಹೇಳಿ, ಎಲಿಯನ ದೇವರು ಎಲ್ಲಿ? ಎಲಿಯನ ದೇವರು ಎಲ್ಲಿ? ಎಷ್ಟೊಂದು ಸರಿ ನಮಗೆ ಹೋರಾಟ, ಪ್ರಾಬ್ಲಮ್ ಬರ್ತೈತೆ. ನಮಗೆ ಪ್ರಾಬ್ಲಮ್ ಬಂದ್ರೇ ಫಸ್ಟು ಪ್ರಾಬ್ಲಮ್ ಬರ್ತೈತೆ ಅಂದರೆ ಫಸ್ಟು ನಾವು ಏನೇನು ಎತ್ತೋದು? ಫಸ್ಟ್ ಎತ್ತೋದು ಫೋನು. ನೀಲಾಂಟಿ ಫೋನ್ ಮಾಡ್ತಾರೆ, ವಿನು ಎಕಡೆ ಉಣ್ಣಾರ ರೇ ಪ್ರಾಬ್ಲಮ್ ಆಗ್ಬಿಡೈತೆ ರಾವ್ರ ಬನ್ನಿ. ಕರೆಕ್ಟ್ ಅಲ್ವಾ? ಆ ರಾಜಕೀಯ ವ್ಯಕ್ತಿಗೆ ಫೋನ್ ಮಾಡೋಣ, MLA PA ಫೋನ್ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸೆಟಲ್ ಆಗೋಯ್ತದೆ, ನಮ್ಮ ಕೇಸ್ ಕ್ಲಿಯರ್ ಆಗೋಯ್ತದೆ. ಲಾಯರ್ ಹಿಡಿದು ಬಿಡೋಣ, ಅವ್ನು ಹಿಡಿದ್ರೆ ಇವ್ನು ಹಿಡಿದ್ರೆ ಕ್ಲಿಯರ್ ಆಗಿಬಿಡ್ತಾ ಇದೆ. ದೇವರು ಇವತ್ತು ಹೇಳ್ತಾವನೆ, ಯಾವನ್ನೂ ಹಿಡಿಯೋದು ಬೇಡ, ನೀನು ನನ್ನನ್ನು ಹಿಡಿ ಸಾಕು. ಆಮೇಲೆ ನೀನು ನನ್ನನ್ನು ಹಿಡಿ. ಆಮೇಲೆ ಇವಾಗ ಹೇಳಿ, ಎಲಿಯನ ದೇವರ ಶಕ್ತಿ ಎಲ್ಲಿ? ಎಲ್ಲ ಹೇಳಿ, ಎಲಿಯನ ದೇವರ ಶಕ್ತಿ ಎಲ್ಲಿ? ನನ್ನ ಅನುದಿನ ಪ್ರಾರ್ಥನೆಯಲ್ಲಿ. ಆಮೇಲೆ ನನ್ನ ಅನುದಿನ ಪ್ರಾರ್ಥನೆಯಲ್ಲಿ ಎಲಿಯನ ದೇವರ ಶಕ್ತಿಯು ಅಡಗಿದೆ. When you pray, you will see the power of God. ಆಮೇನ್. ಮನೆ ಬಾಗಿಲು ಮುಂದೆ ಹೋಗಿ ನಿಂತ್ಕೊಂಡು ಓಪನ್ ತೆಗೆದುಬಿಡು ಅಂತ ಹಿಂಗೆ ನಿಂತ್ಕೊಂಡಿದ್ರೆ ಡೋರ್ ತೆಗೀತದ? ತೆಗಿಯಲ್ಲ. ಪ್ರಾರ್ಥಿಸ್ತಾ ಇದ್ರೆ ಶಕ್ತಿ ಬರ್ತದ? ಬರಲ್ಲ. ಒಂದು ದಿನ ನಾನು ಕೀ ಹಾಕಿ ತೆಗ್ದೆ ಸಾಕು, ಮಾರನೇ ದಿನ ನೀನೇ ತೆಗಿಬೇಕು. ನಾನು ಬಂದು ನಿಂತ್ಕೊಂಡೇಟಿಗೆ ಡೋರ್ ನೀನೇ ತೆಗಿಬೇಕು. ಯಾಕೆ? ನಾನು ಒಂದು ದಿನ ಕೀ ಹಾಕಿ ತೆಗ್ದೆ ತಾನೆ, ಇನ್ನೊಂದು ದಿನ ನೀನೇ ತೆಗಿಬೇಕು. ನಾನು ಒಂದು ದಿನ ಪ್ರಾರ್ಥನೆ ಮಾಡಿದೆ ತಾನೆ, ನಿನಗೆ ಡೈಲಿ ಶಕ್ತಿ ಬರಬೇಕಾ? ಡೈಲಿ ಪ್ರಾರ್ಥಿಸಿದ್ರೆ ದಿನ ಶಕ್ತಿಯನ್ನು ನೀನು ಕಾಣ್ತೀಯ. ಆಮೇಲೆ ಪ್ರಾರ್ಥಿಸೋದೇ ಇಲ್ಲ, ಕೀ ಹಾಕಿ ಡೋರೇ ತೆಗಿಬೇಕು. ವರ್ಷಾನ್ಗಟ್ಟಲೆ ಅಲ್ಲೇ ನಿಲ್ಲಬೇಕು. ಏನೇ ಕುಣಿದಾಡಿದ್ರೂ ತೆಗಿಯಲ್ಲ, ಬ್ರೇಕ್ ಡ್ಯಾನ್ಸ್ ಮಾಡಿದ್ರು ಡೋರ್ ತೆಗಿಯಲ್ಲ. ಆಮೇಲೆ ನೀನು ತಲೆ ಕೆಳಗೆ ನಿಂತ್ಕೊಂಡು ಬಸ್ಗೆ ಹೊಡೆದ್ರು ದೇವರ ಆಶೀರ್ವಾದ ಇಳಿದು ಬರಲ್ಲ. ನೀನು ಪ್ರಾರ್ಥಿಸಿದ್ರೆ ಮಾತ್ರ. ಆಮೇಲೆ ಪಕ್ಕದಲ್ಲಿರೋರು ಕೈ ಹಿಡಿದು ಹೇಳ್ರಿ, ಪ್ರಾರ್ಥಿಸಿದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಶಕ್ತಿ. ಆಮೇಲೆ ಕಾರ್ ಬೇಕು, ಮನೆ ಬೇಕು, ಅದೆಲ್ಲ ಬೇಕು, ಇದೆಲ್ಲ ಬೇಕು. ಕರ್ತನ ಶಕ್ತಿ ನಿನಗೆ ಕೊಡ್ತದೆ. ಪ್ರಾರ್ಥಿಸು. ನಿನ್ನ ವಿರುದ್ಧ ಯಾರನ್ನ ಎದ್ದು ಬತ್ತವ್ರ? ಸಮಾಧಿ ಆಗೋಯ್ತಾನೆ, ಬ್ಯಾನರ್ ಆಯ್ತಾನ ಅವನು. ಹೇಳಿ, ಬ್ಯಾನರ್ ಆಗ್ಬಿಡ್ತಾನೆ. ಆಮೇಲೆ ನೀನು ಪ್ರಾರ್ಥಿಸುವಾಗ ನಿನ್ನನ್ನು ಕರ್ತನ ಶಕ್ತಿಯು ಒತ್ತುಕೊಂಡು ನಡೆಸುತ್ತದೆ. ಹಲ್ಲೆಲೂಯಾ. ಎಲಿಯನ ದೇವರ ಶಕ್ತಿ ಎಲ್ಲಿ? ನನ್ನ ಪ್ರಾರ್ಥನೆಯಲ್ಲಿಯೇ ಎಲಿಯನ ದೇವರ ಶಕ್ತಿಯು. ಹಲ್ಲೆಲೂಯಾ. ಎರಡನೇದು ನಂಬಿಕೆಯ ಮುಖಾಂತರ. ಹೇಳಿ, ನಂಬಿಕೆಯ ಮುಖಾಂತರ. ಅವಿಶ್ವಾಸ ನಿಮ್ಮ ಜೀವನದಲ್ಲಿ ಕರ್ತನ ಶಕ್ತಿಯನ್ನು ತಡೆ ಮಾಡ್ತದೆ. ಕರ್ತನ ಕಾರ್ಯವು ನಿಮ್ಮ ಜೀವನದಲ್ಲಿ ನಡೆಯಲ್ಲ. ಅವಿಶ್ವಾಸ ನಿಮ್ಮ ಜೀವನದಲ್ಲಿ ಇರಬೇಕು. ಕರೆಕ್ಟ್ ಅಲ್ವಾ? ಅವಿಶ್ವಾಸ ಅಪನಂಬಿಕೆ ನಿಮ್ಮ ಜೀವನದಲ್ಲಿ ಇರುವಾಗ ಅದು ಕರ್ತನ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡೋಕ್ಕೆ ಬಿಡಲ್ಲ. ಯಾರನ್ನ ಒಬ್ಬರು ನಾನು ಕೆಲ್ಸಕ್ಕೆ ಹೋಗಿ, ನೀವು ಯಾವುದಾನ ಒಂದು ಕಂಪನಿಲಿ ಅಪ್ಲೈ ಮಾಡ್ತಾ ಇದ್ದೀರಾ, ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಕೆಲಸಕ್ಕೆ ನಾವು ಅಪ್ಲೈ ಮಾಡುವಾಗ ಯಾರನ್ನ ಬಂದು ಕೇಳ್ತಾರೆ, ಕೆಲಸ ಅಪ್ಲೈ ಮಾಡ್ದಲ್ಲ ಏನಾಯಿತು? ಮಾಡಿದ್ದೀನಿ, ನೋಡಬೇಕು. ಅವಿಶ್ವಾಸ. ಮಾಡಿದ್ದೀನಿ, ನೋಡೋಣ. ಅವಿಶ್ವಾಸ. ನೋಡ್ಕೊಂಡೇ ಹೋಗ್ಬಿಡ್ತೀಯ, ಏನೂ ನಡೆಯಲ್ಲ. ಆಮೇಲೆ
ಏನೂ ನಡೆಯಲ್ಲ. ಅವಿಶ್ವಾಸ. ಅಪ್ಲೈ ಮಾಡ್ದ ಅಂತ ಅವರೇ ಕೇಳಿದಾಗ ವಿಶ್ವಾಸ ಏನು ಹೇಳ್ತದೆ ಗೊತ್ತಾ? ಅಪ್ಲೈ ಮಾಡಿದ್ದೀನಿ, ಅಪ್ಪ ಕೊಡ್ತಾನೆ. ಆಮೇನ್. ಅಪ್ಪ ಕೊಡ್ತಾನೆ. ಆಮೇನ್. ಸೈಟ್ ತಗೊಂಡಲ್ಲ, ಮನೆ ಕಟ್ಟೋದು ಯಾವಾಗ? ನಿಧಾನಕ್ಕೆ ಪ್ಲ್ಯಾನ್ ಮಾಡೋಣ, ನೋಡೋಣ ದುಡ್ಡು ಯಾರ ಹತ್ರ ಐತೆ, ಸಾಲ ಮಾಡಬೇಕು, ತಿಂಗಳು ಬಡ್ಡಿ ಕಟ್ಟಬೇಕು. ಅವಿಶ್ವಾಸ. ಮನೆ ಸೈಟ್ ತಗೋಬಿಟ್ಟಲ್ಲ, ಮನೆ ಯಾವಾಗ? ಸೈಟು ದೇವರೇ ಕೊಟ್ಟಿದ್ದು, ಮನೆನೂ ದೇವರೇ ಕೊಡ್ತಾನೆ. 1 ವರ್ಷದಲ್ಲಿ ಮನೆ ಕೆಲಸ ಮುಗ್ದೋಯ್ತದೆ. ಆಮೇನ್. ಸೇವಕರು, ನಮ್ಮ ಸಭಾ ಪಾಲಕರು ನಮ್ಮ ಸಭೆಯಲ್ಲಿ ಹೇಳಿದ್ರು ಏನಂತ? ನಂಬಿಕೆ ಒಟ್ಟಿಗೆ ವಿಶ್ವಾಸದ ಒಟ್ಟಿಗೆ ಕಾರ್ ತಗೊಳ್ಳಿ ಅಂತ. ಕರೆಕ್ಟಾ ಇಲ್ವಾ? ಶಬ್ದ ಬರ್ತಾ ಇಲ್ಲ? ಕರೆಕ್ಟ್ ತಾನೆ? ವಿಶ್ವಾಸ ಇದ್ದಿದ್ರೆ 1 ಬೈಕು ಬರ್ತಾ ಇರಲಿಲ್ಲ. ಇವತ್ತು ಮನೆಗೆ ಬೈಕಲ್ಲಿ ಬರೋರು, ನಾನು ನಿಮ್ಮನ್ನ ಬೇಜಾರು ಮಾಡ್ತಾ ಇಲ್ಲ, ನೀವು ಇದನ್ನು ಮಾಡಿದ್ರೆ ನಿಮಗೆ ನಡೀತದೆ. ಬೈಕ್ನ ನೋಡಿ ಹೇಳಿ, ಇವತ್ತು ವಿಶ್ವಾಸ್ತಾ ಇದ್ದೀನಿ, ಅಪ್ಪ ನನಗೆ ಕಾರ್ ಕೊಡ್ತಾನೆ, ನಾನು ಇನ್ನು ಮುಂದೆ ಕಾರಲ್ಲೇ ಬರ್ತೀನಿ. ಆಮೇನ್. ಪಾಸ್ಟರ್ ಹೇಳ್ಬಿಟ್ರು, ಡೌನ್ ಪೇಮೆಂಟ್ ಮಾಡೋದು ಯಾರು? ಪಾಸ್ಟರ್ ಮಾಡ್ತಾರಾ? ಮಾಡ್ಬಿಡ್ತಾರೆ. ಪಾಸ್ಟರ್ ಮಾಡ್ತಾರೆ ಡೌನ್ ಪೇಮೆಂಟ್. ನನಗೆ ಹಂಗೆ ಬಂದು ಮಾಡ್ಬಿಡ್ತಾರೆ ಪಾಸ್ಟರ್. ನಂಬಿಕೆ. ಒಂದು ಕಾರ್ನ ಬುಕ್ ಮಾಡೋಕ್ಕೆ 15,000 ಬೇಕು. ಎಷ್ಟು ಹೇಳಿ? ಇದು ಸಾಕ್ಷಿ, ಹೆಸರು ಹೇಳೋದು ಬೇಡ, ನಮ್ಮ ಸಭೆಯಲ್ಲಿರೋ ವಿಶ್ವಾಸ ಇದು ಒಂದು ಸಾಕ್ಷಿ. ಇದು ಒಂದು ಕಾರ್ ಬುಕ್ ಮಾಡೋಕ್ಕೆ ಎಷ್ಟು ಬೇಕು? 15,000. ಬ್ಲಾಕ್ ಮಾಡಬೇಕು. 15,000 ಕಷ್ಟಪಟ್ಟು ದೇವರೇ ಇವತ್ತೋಗಿ ಬುಕ್ ಮಾಡ್ತೀನಿ, ಕೈಯಲ್ಲಿ 15 ರೂಪಾಯಿ ಇಲ್ಲವಂತೆ. ಫೋನ್ಪೇ ತೆಗೆದು ಟಿಂಗ್ ಅಂತ ಪಾಸ್ವರ್ಡ್ ಹೊಟ್ಟು ನೋಡ್ತವ್ರೆ, 15 ರೂಪಾಯಿನೂ ಇಲ್ಲವಂತೆ, 8 ರೂಪಾಯಿ ಏನೋ ಇದ್ದಂತೆ. ದಿಢೀರಂತ ದೇವರೇ ನಿನ್ನನ್ನು ನಂಬ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟೆ, ಇವಾಗ ನಾನು 15,000 ಕಟ್ಟಿ ಬ್ಲಾಕ್ ಮಾಡಲೇಬೇಕು. ಹಿಂಗೆ ಗೊತ್ತವ್ರುತ್ತೆ. ಸರ್, ಹೌ ಆರ್ ಯು ಗೋಯಿಂಗ್ ಟು ಪೇ? ಇವನು ಯೋಚನೆ ಮಾಡ್ತಾನೆ ಅವರೇ, ಹೌ ಆರ್ ಯು ಗೋಯಿಂಗ್ ಟು ಪೇ? ಫೋನ್ಪೇ ತೆಗೆದ್ರೆ 8 ರೂಪಾಯಿ ಐತೆ, ಜೋಬಲ್ಲಿ ಕೈ ಬಿಟ್ರೆ ಕೈನೇ ತಿರ್ಗಾ ಬತ್ತೈತೆ, 8 ರೂಪಾಯಿ ಐತೆ. ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಕರ್ತನ ನಂಬಿ ಹೋಗ್ರಿ. ಆಮೇಲೆ ವಿಶ್ವಾಸ ಕಾರ್ಯಗಳು ಹೆಂಗೆ ಮಾಡ್ತದೆ ಅಂತ ಹೇಳ್ತೀನಿ. ಯಾವನೋ ಒಬ್ಬ 35,000 ಸಾಲ ಕೊಡ್ಬೇಕಂತ ಇವ್ರಿಗೆ. 5 ವರ್ಷ ಆಗಿತ್ತಂತೆ, 35,000 ಸಾಲ ಕೊಡ್ಬೇಕಂತೆ. 35,000 5 ವರ್ಷ ಬಿಟ್ಟು ಹಾಕೋನೆ ಅಕೌಂಟಿಗೆ. ಇದು ವಿಶ್ವಾಸ. 15,000 ಕಟ್ಟಿ ಅಕೌಂಟ್ ಲಾಕ್ ಮಾಡಾಯ್ತು, ಕಾರ್ನ ಬುಕ್ ಮಾಡಾಯ್ತು 15,000 ಕಟ್ಟಿ. ಇವಾಗ ನೆಕ್ಸ್ಟು ಡೌನ್ ಪೇಮೆಂಟು ಎಷ್ಟು ಕಟ್ಟಬೇಕು? 3 ಲಕ್ಷ ಡೌನ್ ಪೇಮೆಂಟ್ ಕಟ್ಟಬೇಕು. ದೇವರೇ 15,000ಕ್ಕೆ ಎತ್ಕೊಂಡೋಗಿ ಪರದಾಡ್ಬಿಟ್ಟೆ. ಅವನು ಹೌ ಡು ಯು ಪೇ ಸಾರ್ ಅಂತ ಕೇಳ್ತವನೆ. ಏನು ಪೇನೂ ಇಲ್ಲ ಇಲ್ಲಿ, ಯಾವ ಪೇನೂ ಇಲ್ಲ ನನ್ನ ಹತ್ರ. ಡೌನ್ ಪೇಮೆಂಟ್ ಮಾಡ್ಬೇಕು ದೇವ್ರೆ. ಇವತ್ತು ನಾನು ನಾಳೆ ಹೋಯ್ತೀನಿ, ಡೌನ್ ಪೇಮೆಂಟ್ ಮಾಡ್ತೀನಿ, ಹೆಂಗೋ ಗೊತ್ತಿಲ್ಲ ನನಗೆ, ಹೊಲ ಗೊತ್ತಿಲ್ಲ, ನೀನೇ ನನ್ನ ಸಹಾಯ ಮಾಡು, ನಾನು ಡೌನ್ ಪೇಮೆಂಟ್ ನಾಳೆ ಹೋಗ್ಬೇಕು. ಓಕೆ, ನಾಳೆ ಬೆಳಗ್ಗೆ, ಮಾರನೇ ದಿನ ಬೆಳಗ್ಗೆ ಫೋನ್ ಬರ್ತೈತಂತೆ, ನಿನ್ನ ಆಸ್ತಿ ಕೇಸ್ ಹಾಕಿದಲ್ಲ ಅದ್ರದ್ದು ದುಡ್ಡು ಬಂದೈತೆ, ಬಂದು ಎತ್ಕೊಂಡು ಹೋಗು ಬಾ 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 ಅಂತ ಅವನಂತೆ. ಆಮೇನ್. ಬಂದು ಎತ್ಕೊಂಡು ಹೋಗು ಬಾ ಅಂತ ಅವನಂತೆ. 3 ಲಕ್ಷ ಡೌನ್ ಪೇಮೆಂಟ್ಗೆ ದೇವ್ರನ್ನ ನಂಬುದ, 6 ಲಕ್ಷ ಡೌನ್ ಪೇಮೆಂಟ್ ಮಾಡ್ದ, 2 ಲಕ್ಷ ಲೋನ್ ಹಾಕೊಂಡು ಮನೆಗೆ ಬಂದ್ಬಿಡ. ಆಮೇನ್. ಕಾರ್ ಎತ್ಕೊಂಡು ಮನೆಗೆ ಬಂದ್ಬಿಡ. ಇದು ವಿಶ್ವಾಸ, ವಿಶ್ವಾಸದ ಜೀವನ, ವಿಶ್ವಾಸದ ಜೀವನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಿಶ್ವಾಸ ನಮಗೆ ಬೇಡ. ಆಮೇನ್. 15,000 ಸಾಕು ಕಾರ್ ಬುಕ್ ಮಾಡಕ್ಕೆ. ಹೋಗ್ರಿ, ಶೋರೂಮ್ ಗಂಟ ಹೋಗ್ರಿ. ಕಾಸೇ ಇಲ್ಲ ಗೊತ್ತು ನನಗೆ, ಶೋರೂಮ್ ಗಂಟ ಹೋಗ್ರಿ, ಅಪ್ಪ ಕಳಿಸ್ತಾನೆ. ಆಮೇನ್. ಅಪ್ಪ ಕಳಿಸ್ತಾರೆ. ಹಲ್ಲೆಲೂಯಾ. ಇದು ವಿಶ್ವಾಸ. ಅವಿಶ್ವಾಸ ನಮ್ಮ ಜೀವನದಲ್ಲಿ ಕರ್ತನ ಕಾರ್ಯವು ಸಾಧಿಸಲಿಕ್ಕೆ ಬಿಡಲ್ಲ. ಕರ್ತನ ಕಾರ್ಯವು ಯಾವಾಗ ನಮ್ಮ ಜೀವನದಲ್ಲಿ ಸಾಧಿಸ್ತದಲ್ಲ, ಅದು ಆ ವಿಶ್ವಾಸದಿಂದಲೇ. ಆಮೇನ್, ಆಮೇನ್. ಎಲ್ಲರೂ ಹೇಳ್ರಿ, ನಾನು ಇಂದಿನಿಂದ ಅವಿಶ್ವಾಸ ನನ್ನಿಂದ ಆಚೆ ಹೋಗ್ಬಿಡು. ಯೇಸು ನಾಮದಲ್ಲಿ ಕೈ ಇಟ್ಟು ಹೇಳಿ, ಇಲ್ಲಾಂದ್ರೆ ಹೋಗಲ್ಲ. ನೀವೇ ಪ್ರಾರ್ಥನೆ ಮಾಡಿ, ಆಚೆ ಓಡ್ಬಿಡು. ಯೇಸುವಿನ ನಾಮದಲ್ಲಿ ಆಚೆ ಹೋಗ್ಬಿಡು. ನಾನು ಇವತ್ತಿನಿಂದ ನಂಬುವುದು ನನ್ನ ಪಾವನೆ. ಆಮೇನ್. ಒಂದು ಕತೆ, ನಾನು 3ನೇ ಕ್ಲಾಸ್ ಓದ್ತಾ ಇದ್ದೆ.
ಇಸ್ರೇಲಿ LKG ಓದ್ತಾ ಇರ್ಬೇಕಾದ್ರೆ ಒಂದು ಕತೆ. ಇದನ್ನು ಒಂದು 6 ತಿಂಗಳು ಮುಂಚೆ ನಾನು ಅಪ್ಪ ಇಸ್ರೇಲು ಒಂದು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಂಗೇನೆ. ಅವಾಗ ಡ್ಯಾಡಿ ಹೇಳಿದ್ರು ಈ ಕತೆನ ನನಗೆ. ನಾನು 3ನೇ ಕ್ಲಾಸ್ ಓದ್ಬೇಕಾದ್ರೆ 3ನೇ ಕ್ಲಾಸ್ ಮಗು ಅಂತಲೂ ನೋಡಿದೆ, LKG ಮಗು ಅಂತ ನೋಡಿದೆ. ಹೆಸರು ಹೇಳೋದು ಬೇಡ. ನಾನು ಇಲ್ಲೇ ಒಂದು ಸ್ಕೂಲಲ್ಲಿ ಓದ್ತಾ ಇದ್ದೆ ರಾಮನಗರದಲ್ಲಿ, ಎಲ್ರಿಗೂ ಗೊತ್ತು ಎಷ್ಟೊಂದು ಜನಕ್ಕೆ. ನಮ್ಮನ್ನ ಬಿಸಿಲಲ್ಲಿ ಆಚೆ ನಿಲ್ಲಿಸ್ಬಿಟ್ರಂತೆ. ಎಷ್ಟು ಪೀರಿಯಡು? 3-4 ಪೀರಿಯಡು ನಮ್ಮನ್ನ ಬಿಸಿಲಲ್ಲಿ ಆಚೆ ನಿಲ್ಲಿಸ್ಬಿಟ್ರು. ಬಂದು ಮನೇಲಿ ಹತ್ತಿದ್ದೀನಿ ನಾನು. ಅಪ್ಪ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟವ್ರಪ್ಪ, ಫೀಸ್ ಕಟ್ಟಿಲ್ಲ ಅಂತ ಹತ್ತಿದ್ದೀನಿ. ಒಂದು ತಂದೆಗೆ ಹೆಂಗಿರ್ತದೆ ಹೃದಯ, ಕಣ್ಣೀರು ಬಿಟ್ರಂತೆ ಡ್ಯಾಡಿ. ಅವತ್ತು ಹೋಗಿ ಒಳಗೆ ಮೊಣಕಾಲು ಹಾಕಿದ್ರಂತೆ. ದೇವರೇ, ನಾನು ನಿನ್ನನ್ನು ನಂಬಿತಾನೆ ಬಂದೆ. ನಮ್ಮ ಅಪ್ಪನ ಮನೇಲಿ ಇದ್ದೀರ, ಫೀಸ್ ಕಟ್ಟಕ್ಕ ಇಂಟರ್ನ್ಯಾಷನಲಲ್ಲಿ ಓದಿಸ್ಬೋದಾಯಿತು. ನಾನು ನಿನ್ನನ್ನು ನಂಬಿತಾನೆ ಬಂದೆ ಅಪ್ಪ. ಏನು ನನ್ನ ಮಕ್ಕಳು ಕಣ್ಣೀರು ಬಿಟ್ಟು ಹತ್ರಂತೆ. ದಿಢೀರಂತ MTS ಗೊತ್ತಾ? MTS ಫೋನಿಗೆ ಟೀನ್ ಅಂತ ಒಂದು SMS ಬಂತಂತೆ. ₹30,000 ಕ್ರೆಡಿಟೆಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಬಂತಂತೆ. 30,000 ನನ್ನ ಬ್ಯಾಂಕ್ಗ. ಓಕೆ, ಮಾರನೇ ದಿನ ಹೋಗಿ ATM ವಿಡ್ರಾ ಮಾಡಿಕೊಂಡು ನನಗೆ 10,000 ಇಸ್ರೇಲ್, ನನಗೆ 20,000 ಇಸ್ರೇಲ್ಗೆ ₹10,000 ಕಟ್ಟಿದ್ರಂತೆ ಫೀಸು. ಕಂಪ್ಲೀಟ್ ಆ ವರ್ಷಕ್ಕೆ ಫೀಸ್ ಕಟ್ಬಿಟ್ರಂತೆ. ಬಾಕಿ ಇದ್ದಿದ್ದು ನನಗೆ 20, ಅವನಿಗೆ 10 ಫೀಸ್ ಕಟ್ಬಿಟ್ರಂತೆ. ಅವಾಗ ರಿಟರ್ನ್ ಬಂದು ಮನೇಲಿ ಬಂದು ತುಂಬ ಕಣ್ಣೀರು ಬಿಟ್ಟು ಪ್ರೇಯರ್ ಮಾಡಿದ್ರಂತೆ. ದೇವರೇ ನಿನಗೆ ಸ್ತೋತ್ರಪ್ಪ ಅಂದ್ಬಿಟ್ಟು. ಅವಾಗ ಡ್ಯಾಡಿ ನನ್ನ ಹತ್ರ ಒಂದು ವಿಷಯ ಹೇಳಿದ್ರು. ಜೋಶ್ವಾ, ಲಿಸನ್, ಕೇಳು, ಇವತ್ತು ಗಂಟ ಆ ಒಂದು ₹30,000 ಕಳಿಸಿರಲ್ಲ, ಅವ್ರ ಅಕೌಂಟ್ ನಂಬರ್ನ ನಾನು ತೆಗೆದು ನೋಡೇ ಇಲ್ಲ ಅಂತ ಹೇಳಿದ್ರು. ನನಗೆ ಅರ್ಥ ಆಗಲಿಲ್ಲ. ಯಾಕಪ್ಪ? ಅಕೌಂಟ್ ನಂಬರಲ್ಲಿ ನೋಡೋದ್ರಲ್ಲಿ ಏನು ತಪ್ಪು? ಅಕೌಂಟ್ ನಂಬರ್ ನೋಡ್ಬೋದು ತಾನೆ, ನೋಡಿರ್ಬೋದಲ್ಲ ಅಂದೆ. ಅವ್ರು ಹೇಳಿದ್ರು, ಇಲ್ಲ, ಅವ್ರ ಹೆಸರು ನಾನು ಯಾರು ಅಂತ ನಾನು ಬ್ಯಾಂಕಲ್ಲೂ ಕೇಳಿದ್ರೆ ಹೇಳಿರೋರು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರೆ ಹೇಳಿರೋರು. ನೆಕ್ಸ್ಟು ಸರಿ ನಾವು ಇಲ್ಲಿ ಕೇಳಬೇಕಾಗಿದ್ದು ಅಲ್ಲಿ ಕೇಳ್ತೀವಿ ಕಣ ಜೋಶ್ವಾ ಅಂತ ಹೇಳಿದ್ರು. ಕೆಲವೊಂದು ಸಮಯ ನಮ್ಮ ಜೀವನದಲ್ಲಿ ಅಲ್ಲಿ ಕೇಳಬೇಕಾದನ್ನ ಫೋನ್ ಮಾಡಿ ಅಲ್ದು ಕೇಳ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ಕೇಳ್ತಾ ಇದ್ದೀವಿ. ಆಮೇಲೆ ಡ್ಯಾಡಿ ಹೇಳಿದ್ರು, ನಮಗೆ 30,000 ಕಳಿಸಿದ್ದು ಅಪ್ಪ, ಇನ್ನ ಬೇಕಾದ್ರೆ ಮೊಣಕಾಲು ಹಾಕಿ ನಾನು ಅಪ್ಪ ಹತ್ರ ಕೇಳ್ತೀನಿ ಹೊರತು ಅವನ ಡೀಟೇಲ್ಸ್ ತಗೋಬಿಟ್ವಿ ಅನ್ಕೊಳ್ಳಿ. ಅವ್ರಿಗೇನೆ ಮೆಸೇಜ್, ಬ್ರದರ್ ಐ ನೀಡ್ 50,000 ಪ್ಲೀಸ್. ಅವನು ನೀನು ಯಾಕೆ 50,000 ಅಂತ ನಾವು ನೇಣ ಹಾಕೊಳ್ಳೋ ಥರ 4 ಪ್ರಶ್ನೆ ಕೇಳ್ತಾನೆ. ಮನುಷ್ಯ ಹಂಗೇನೆ, ಮನುಷ್ಯನ ಬಳಿ ಹೋಗ್ಬೇಡ್ರಿ, ಅಪ್ಪ ಬಳಿ ಹೋಗ್ರಿ. ಆಮೇನ್, ಆಮೇನ್. ಇದು ನಂಬಿಕೆ ಮಾಡುವ ಕಾರ್ಯಗಳು. ಆಮೇನ್, ವಿಶ್ವಾಸ ಮಾಡುವ ಕಾರ್ಯಗಳು. ಮಾರ್ಕ್, ಯಾರು ಓದೋದು ಬೇಡ, ಮಾರ್ಕಲ್ಲಿ 11ನೇ ಅಧ್ಯಾಯ 23ನೇ ವಾಕ್ಯ ಹೇಳ್ತಾ ಇದ್ದು. ಏನು ಹೇಳ್ತಾ ಇದ್ದು ಅಂದರೆ, ನೀನು ಈ ಬೆಟ್ಟವನ್ನು ಕಿತ್ಕೊಂಡು ಹೋಗಿ ಆ ಸಮುದ್ರದಲ್ಲಿ ಬೀಳು ಅಂದರೆ ಅದು ಬೀಳ್ತದೆ. ಒಂದು ಎಮ್ಮ ಏನು ಮಾಡ್ತಂತೆ, ಒಂದು ಅಕ್ಕ ಏನು ಮಾಡಿದ್ರಂತೆ, ಮನೇಲಿ ಅವ್ರ ಡೋರ್ ತೆಗೆದ್ರೆ ಇಲ್ಲಿಂದ ನೋಡಿದ್ರೆ ನಮ್ಮ ಇವಾಗ ಆ ಊರು ಕಾಣೋ ಥರ ಒಂದು ಬೆಟ್ಟ ಆಯ್ತಂತೆ ಅವ್ರ ಮನೆ ಮುಂದೆ. ಹಿಂಗೆ ನಿಂತ್ಕೊಂಡು ಮನೆಯವ್ರಿಗೆಲ್ಲ ಹೇಳಿದ ಮಕ್ಕಳಿಗೆಲ್ಲ, ನಾನು 3 ದಿನ ಉಪವಾಸ ಮಾಡ್ತೀನಿ. ಯಾಕಮ್ಮ? ದಿಢೀರ ನಂಗೊಂದು ವಾಕ್ಯ ಓದ್ಬಿಟ್ಟೆ ನಾನು. ಈ ಬೆಟ್ಟವನ್ನು ನಾನು ಉಪವಾಸ ಮಾಡಿ ಮುಗಿಸೋ ಒಳಗೆ ಈ ಬೆಟ್ಟ ಕಿತ್ಕೊಂಡೋಗಿ ಸಮುದ್ರಕ್ಕೆ ಬಿದ್ದಿರ್ತದೆ, ಮಂಗಳೂರು ಸಮುದ್ರಕ್ಕೆ ಹೋಗಿ ಬಿದ್ದಿರ್ತದೆ. ಓಕೆ, ಡಿಸ್ಟರ್ಬ್ ಮಾಡಬೇಡ್ರಿ ನನ್ನ ಅಂದ್ಬಿಟ್ಟು ರೂಮ್ ಡೋರ್ ಲಾಕ್ ಮಾಡಾಯ್ತು, ಡಾರ್ ಅಂತ ಲಾಕ್ ಮಾಡಿ 3 ದಿನ ನೈಟ್ ಅಂಡ್ ಡೇ ಅನ್ಯ ಭಾಷೆ ಸೌಂಡು, ಶಬಾಲ ರಾಕಾಲ ರಬ ಅಂತ ಕೇಳಿಸ್ತಾನೆ ಐತೆ. ಮಕ್ಕಳು ಬಂದು ವಿಂಡೋಲ್ ನೋಡ್ತಾರೆ, ಬೆಟ್ಟ ಮಾತ್ರ ಹೋಯ್ತಾ ಇಲ್ಲ, ಸೌಂಡ್ ಮಾತ್ರ ಬರ್ತೈತೆ. ಸೌಂಡ್ ಮಾತ್ರ ಬಂದೈತೆ. ಇವತ್ತು ಒಂದು ಮಗು ವಾಕ್ಯ ಹೇಳ್ತು, ಮಗು ವಾಕ್ಯಕ್ಕಿನ ಗಾಳಿ ಮಾತ್ರ ಜಾಸ್ತಿ ಓದ್ತೈತೆ. ಕೆಲವೊಂದು ಸಮಯ ನಮ್ಮ ಜೀವನದಲ್ಲಿ ಸೌಂಡ್ ಮಾತ್ರ ಬರ್ತದೆ, ಹಸ್ತ ಇರಲ್ಲ, ಕರ್ತನ ಹಸ್ತ ಇರಲ್ಲ. ಅವಾಗ 3 ದಿನ ಮುಗೀತು. ಆಚೆ ಬಂದೆ, ಆ ಅಮ್ಮ ಡೋರ್ ತೆಗೆದ್ಮೇಲೆ ನೋಡ್ತಂತೆ ಬೆಟ್ಟನ. ಬಾಯಿ 10 ಇಂಚು ತೆಗೆದಾಯ್ತು, ಬೆಟ್ಟ ಹೋಗೇ ಇಲ್ಲ. ಮಕ್ಕಳು ಕೇಳ್ತಾವ್ರಂತೆ, ಮಳೆ ಹೋಗವೇ ಇಲ್ಲಿ, ಬೆಟ್ಟ ಹೋಗಿ ಸಮುದ್ರಕ್ಕೆ ಬೀಳಲೇ ಇಲ್ವಾ? ಇಲ್ಲೇ ಐತೆ.
ಅಯ್ಯೋ ಅದು ಸುಮ್ಮನೆ ಇರು, ಪ್ರಾರ್ಥನೆ ಮಾಡಕ್ ಮುಂಚೆನೆ ನನಗೆ ಗೊತ್ತು ಅದು ಇಲ್ಲಿಂದ ಹೋಗಲ್ಲ ಅನ್ಬಿಟ್ಟು ಅವಿಶ್ವಾಸ. ಆಮೇಲೆ ಪ್ರಾರ್ಥನೆ ಮಾಡಕ್ ಮುಂಚೆನೆ ಗೊತ್ತಂತ ಅದು ಇಲ್ಲಿಂದ ಹೋಗಲ್ಲ ಅನ್ಬಿಟ್ಟು. ಈ ತರ ಅವಿಶ್ವಾಸ ನಮ್ಮ ಜೀವನದಲ್ಲಿ ತುಂಬಿಕೊಂಡ್ಬಿಟ್ಟೈತೆ ಇವತ್ತು. ಆಮೇನ್ ನಾಮೇನ್ ನಾಮೇನ್. ಒಂದಿನ ಒಂದು ಪಾಸ್ಟರು ಒಂದು ಅವಿಶ್ವಾಸಿ ಹೊಸದಾಗಿ ರಕ್ಷಣೆ ಒಂದು 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 ಬಿಲಿವರ್ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ. ಅವನಿಗೆ ತಲೆನೋವು ಅಂದರೆ ತಲೆಗೆ ಮೊಳೆ ಹೊಡ್ಕೊಂಡ್ರು ಅವನಿಗೆ ನೋವು ನಿಲ್ಲಲ್ವಂತೆ, ಸುತ್ತಿಗೆ ತೊಗೊಂಡು ಹೊಡ್ಕೊಂಡ್ರು ಅವನಿಗೆ ಆಗಲ್ವಂತೆ, ಅಷ್ಟು ತಲೆನೋವು ಅವನಿಗೆ. ಪಾಸ್ಟರ್ ಹೇಳಿದ್ರಂತೆ, ಬ್ರದರ್ ನಿನಗೆ ಬಿಡುಗಡೆ ಆಯ್ತದೆ, ದೇವ್ರು ಸ್ವಸ್ಥ ಕೊಡ್ತಾನೆ, ಆದರೆ ಒಂದು ಸ್ವಸ್ಥ ಕೊಟ್ಟರೆ ನೀನು ನನ್ನ ಚರ್ಚಿಗೆ 25 ಚೇರ್ ತಕ್ಕೊಡ್ಬೇಕು. ಏನು ಹೇಳಿ 25 ಹೇಳಿ 25 ಚೇರ್ ತಕ್ಕೊಡ್ಬೇಕು ಅಂತ ಹೇಳಿದ್ರಂತೆ. ಸೀದಾ ನೋಡಿ ಹೇಳಿದ್ರಂತೆ, ಇವಾಗ ಒಬ್ಬರ ಹತ್ರ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ, ಇವಾಗ ನೀಲ್ ಆಂಟಿ, ಬ್ಯೂಲ್ ಆಂಟಿ, ಶೈಲ ಆಂಟಿ ಎಲ್ಲ ಸೇವಕರೇನೆ, ನಿಮಗೆ ಪ್ರೇಯರ್ ಮಾಡಿಬಿಟ್ಟು ನೀನು ನನಗೆ ಟೊಯೋಟಾ ಇನೋವಾ ಕ್ರಿಸ್ಟಾ ಕೊಡಿಸ್ಬೇಕು, ನಿನಗೆ ಸ್ವಸ್ಥತೆ ಆದರೆ ಅಂತ ಹೆಂಗಿರ್ತದೆ? ನೀನು ನನ್ನ ಮನೆಗೆ ಸೋಫಾ ಕೊಡಿಸ್ಬೇಕು ಅಂದರೆ ಹೆಂಗಿರ್ತದೆ? ಕರೆಕ್ಟ್ ಅಲ್ವಾ? ಆ ಥರ ಒಂದೇ ಒಂದು ಇದರಲ್ಲಿ ಆ ಪಾಸ್ಟ್ ಹೇಳಿದ್ರಂತೆ, ನಿನಗೆ ಸ್ವಸ್ಥ ಆಗ್ಬಿಟ್ರೆ ನನಗೆ 25 ಚೇರ್ ಕೊಡಿಸ್ಬೇಕು ಅಂತ ಏನೋ ಧೈರ್ಯ ಮಾಡ್ಕೊಂಡು ಹೇಳ್ಬಿಟ್ರಂತೆ. ಅವನು ಹೇಳದ್ನಂತೆ ಸ್ವಸ್ಥ ಆಗಲಿ ಆಮೇಲೆ ಕೊಡಿಸ್ತೀನಿ ಅಂದಂತೆ. ಪಾಸ್ಟರ್ ಹೇಳಿದ್ರಂತೆ, ನೀನು ಇವಾಗ ಬುಕ್ ಮಾಡಿದ್ರೆ ನಿನಗೆ ಸ್ವಸ್ಥ ಆಗೋಯ್ತದೆ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ರಂತೆ. ಹೆಂಗೆ ನೀನು 25 ಚೇರ್ ಬುಕ್ಕಿಂಗ್ ಮಾಡಿದ್ರೆ ನಿನಗೆ ಸ್ವಸ್ಥ ಆಯ್ತದೆ ಅಂತ ಹೇಳ್ಬಿಟ್ರಂತೆ. ಅವನು ಫೋನ್ ಮಾಡಿ 25 ಚೇರು ಈ ಅಡ್ರೆಸ್ಸು ಈ ಚರ್ಚಿಗೆ ಕಳಿಸ್ಬಿಡು ಅಂತ ಅವನು ಹೇಳಾಯ್ತು ವಿಶ್ವಾಸಿ. ಪಾಸ್ಟ್ರು ಮನೆಗೆ ಹೋದ್ರಂತೆ, ನೈಟೆಲ್ಲ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡ್ತಾರಂತೆ. ಚೇರ್ ಬಂದ್ಬಿಡ್ತದೆ, ಅವನಿಗೆ ತಲೆನೋವು ಹೋಗ್ಲಿಲ್ಲ ಅಂದರೆ ನನಗೆ ತಲೆನೋವು ಬಂದ್ಬಿಡ್ತದೆ ದೇವರೇ ಅಂದ್ಬಿಟ್ಟು. ದೇವ್ರು ಹೇಳಿದ್ರಂತೆ, ನಿಜ ಇದು. ದೇವ್ರು ಹೇಳಿದ್ರಂತೆ, ಇದು ಯಾರು ಗೊತ್ತಾ? ಪಾಸ್ಟರ್ ಪಾಲ್ ತಂಗ್ಯ, ಸಿಟಿಲಿ ಇದಾರಲ್ಲ ಪಾಸ್ಟರ್ ಪಾಲ್ ತಂಗ್ಯ, ಇಂದಿರಾನಗರ್ ಚರ್ಚಲ್ಲಿ. ದೇವ್ರು ಹೇಳಿದ್ರಂತೆ, ಹಿಂಗೆ ಹೇಳಿದ್ರಂತೆ ದೇವರು, ಡೋಂಟ್ ಬಿಹೇವ್ ಲೈಕ್ ಅ ಮೆಂಟಲ್ ಪೆಂಟೆಕಾಸ್ಟ್ ಬಿಲೀವರ್ ಅಂತ ಹೇಳಿದ್ರಂತೆ. ತುಂಬ ಟೆನ್ಷನ್ ತಗೋಬೇಡಿ ಕೆಲವೊಂದು ಸಮಯ ಜೀವನದಲ್ಲಿ. ಅವಾಗಲೇ ಹೇಳದೆ ತಾನೆ, ನೈಸ್ ರೋಡ್ ಗ್ಯಾರಂಟಿ. ತುಂಬ ಟೆನ್ಷನ್ ಬೇಡ. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರಂತೆ ಪಾಸ್ಟ್ರು. ಬೆಳಗಾಯ್ತಂತೆ, 9 ಗಂಟೆಗೆ ಅಪ್ಪ ಫೋನ್ ಮಾಡ್ತವನಂತೆ, ಮುಗೀತು ಹಿಡ್ಕೊಬಿಟ್ಟ ನನ್ನ, ಇವನು ಬಿಡಲ್ಲ, ಚೇರ್ ಬೇರೆ ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ, ಇವನು ಬಿಡಲ್ಲ ನನ್ನ ಅಂತ ಪಾಸ್ಟರ್ ಫೋನ್ ಎತ್ತಿದಾಗ ಅವ್ನು ಹೇಳಿದಂತೆ, ಪಾಸ್ಟರ್ ಸ್ವಸ್ಥ ಆಗೋಯ್ತು ಪಾಸ್ಟರ್. ಇದು ವಿಶ್ವಾಸದ ಕಾರ್ಯಗಳು, ಇದು ನಂಬಿಕೆ, ಇದು ವಿಶ್ವಾಸ. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಪಾಸ್ಟರ್ ಫಸ್ಟ್ ಕೇಳಿದ್ರಂತೆ, ಗುಣ ಆಗೋಯ್ತು ಪಾಸ್ ಅಂತ ಹೇಳಿದೆಟ್ಟಿಗೆ ಸ್ತೋತ್ರ ಚೇರು ಅಂದ್ರಂತೆ ಪಾಸ್ಟರ್. ಅವ್ನು ಹೇಳಿದಂತೆ, ಪಾಸ್ಟರ್ 1 ಅವರ್ ಮುಂಚೆನೆ ಚರ್ಚಲ್ಲಿ ಇಳಿಸ್ಬಿಟ್ಟು ಬಂದ್ಬಿಟ್ಟೆ ಪಾಸ್ಟರ್. ಹಲ್ಲೆಲೂಯಾ. ಇದುವೇ ವಿಶ್ವಾಸ ನಮ್ಮ ಜೀವನದಲ್ಲಿ ಕರ್ತನ ಬಲವನ್ನು ಕಾರ್ಯ ಸಾಧಿಸುವಂತೆ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಳಿ ಇವಾಗ, ವಿಶ್ವಾಸದ ಮಾತುಗಳು, ನಂಬಿಕೆಯ ಮಾತುಗಳು. ನಂಬಿಕೆ ಇಲ್ಲಿಂದ ಹೊರಡಬೇಕು. ಆಮೇಲೆ ನಂಬಿಕೆ ಎಲ್ಲಿಂದ ಹೊರಡಬೇಕು? ಇಲ್ಲಿಂದ ಹೊರಡಬೇಕು. ನಾನು 20 ನಿಮಿಷದ ಮೇಲೆ ಪ್ರಸಂಗ ಮಾಡಿದ್ದೇ ಇಲ್ಲ. ನನಗೆ ನೈಟೆಲ್ಲ ಒಂದೇ ಜ್ವರ ಬರೋ ಥರನೇ ಐತೆ. ದೇವರೇ, ಡ್ಯಾಡಿ ಹೇಳ್ತವ್ರೆ 1 ಅವರ್ ಕಮ್ಮಿ ಪ್ರಸಂಗ ಮಾಡಿದ್ರೆ ನನ್ನ ಮಗನೇ ನಿನ್ನ ಅಂತ ಹೇಳ್ತವ್ರೆ. 1 ಅವರ್ ನಾನು 20 ನಿಮಿಷದ ಮೇಲೆ ಪ್ರಸಂಗ ಮಾಡಿದೇ ಇಲ್ಲ. ನಾನು ಹೇಳಿದೆ, ಅಪ್ಪ ಮಾಡ್ತಾನೆ, ಅಪ್ಪ ಮಾತಾಡ್ತಾನೆ, ಆಗೋಯ್ತು ಟೈಮು. ಇದು ವಿಶ್ವಾಸದ ಕಾರ್ಯಗಳು. ಕೈ ಇರೋರು ಮಾತ್ರ ತಟ್ಟಿ ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದಲ್ಲಿ ಕಪರ್ನೌಮ್ ಎಂದ ಒಂದು ಊರಿಗೆ ದೇವರು ಪ್ರವೇಶ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಸೇನಾಧಿಪತಿ ಓಡ್ ಬರ್ತವನೆ. ಕಪರ್ನೌಮ್ಗೆ ದೇವರು ಹೋಯ್ತಾ ಇರ್ಬೇಕಾದ್ರೆ ಸೇನಾಧಿಪತಿ ಓಡ್ ಬರ್ತವನೆ. ಅವನು ಹೇಳ್ತವನೆ, ದೇವರೇ, ನನ್ನ ಸೇವಕನಲ್ಲಿ ಒಬ್ಬನಿಗೆ ಅವನು ಸಾಯೋಷ್ಟು ಅವನಿಗೆ ರೋಗ, ಅವನಿಗೆ ಅನಾರೋಗ ಜಾಸ್ತಿ, ಅವನಿಗೆ ಹುಷಾರಿಲ್ಲ, ತುಂಬ ಹುಷಾರಿಲ್ಲ. ಅವಾಗ ಸ್ವಾಮಿ ಹೇಳ್ತವ್ರೆ ಅವನ ಹತ್ರ, ನೀನು ಹೋಗು, ನಾನು ನಿನ್ನ ಮನೆಗೆ ಬಂದು ಪ್ರಾರ್ಥಿಸ್ತೇನೆ. ಅವಾಗ ಸೇನಾಧಿಪತಿ ಹೇಳ್ತವನೆ, ದೇವರೇ, ನೀನು ನನ್ನ ಮನೆಗೆ
ಬರುವಷ್ಟು ನಾನು ಯೋಗ್ಯನಲ್ಲ. ಮತ್ತಾಯ 8:13 ಓದ್ಕೊಳ್ಳುವ ಎಲ್ಲರೂ ಸೇರಿ. ಬಳಿಕ ಯೇಸು ಶತಾಧಿಪತಿಗೆ ಒಂದು ನಿಮಿಷ ಸಾರಿ ಮಿಸ್ಟೇಕ್ ಮಾಡಿಬಿಟ್ಟೆ. ಅವಾಗ ಅವನು ದೇವ್ರು ಹೇಳ್ತವ್ರೆ, ಸ್ವಾಮಿ ಹೇಳ್ತವ್ರೆ, ನೀನು ಹೋಗು, ನಾನು ಬರ್ತೀನಿ ನಿನ್ನ ಜೊತೆ, ಬಾ ಮನೆಗೆ ಹೋಗೋಣ, ಅಲ್ಲಿ ಪ್ರಾರ್ಥನೆ ಮಾಡೋಣ ಅವನಿಗೋಸ್ಕರ ಅಂತ ಹೇಳ್ತವ್ರೆ. ಅವನು ಸೇನಾಧಿಪತಿ ಹೇಳ್ತವನು, ಇಲ್ಲ ದೇವ್ರೆ, ನೀನು ನನ್ನ ಮನೆಗೆ ಬರೋಷ್ಟು ನಾನು ಯೋಗ್ಯನಲ್ಲ, ನೀನು ಒಂದೇ ಒಂದು ವಿಶ್ವಾಸ. ಇವತ್ತು ದೇವರು ನಾವು ಹೇಳಬೇಕು, ದೇವರೇ ನಿನ್ನ ಒಂದೇ ಒಂದು ಮಾತು ನನಗೆ ಸಾಕು. ಆಮೇನ್. ಒಂದೇ ಒಂದು ಮಾತು ನನಗೆ ಸಾಕು. ನೀನು ಒಂದು ಮಾತು ಹೇಳಿದ್ರೆ ಅವನು ಸ್ವಸ್ಥ ಆಗ್ಬಿಡ್ತಾನೆ ದೇವ್ರೆ. ಈ ವಿಶ್ವಾಸ ನಮಗೆ ಇವತ್ತು ಬೇಕು. ಆಮೇನ್. ಮತ್ತೆ 8:13 ಓದೋಣ. ಬಳಿಕ ಯೇಸು ಆ ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಹಲ್ಲೆಲೂಯಾ. ಕೈಗಳನ್ನು ತಟ್ಟಿ ಆಮೆನ್. ಅದೇ ಗಳಿಗೆಯಲ್ಲಿ ನಿನಗೆ ನಂಬಿಕೆ ಇರುವುದಾದರೆ ಇದೇ ಗಳಿಗೆಯಲ್ಲಿ ಕರ್ತನು ನಿನ್ನನ್ನು ಮುಟ್ಟುವಾತನಾಗಿದ್ದಾನೆ. ಕರ್ತನ ಶಕ್ತಿಯು ನಿನ್ನ ಕುಟುಂಬದಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ವ್ಯಾಪಾರದಲ್ಲಿ. Hallelujah. When you believe, the instant God touches you. ವಿಶ್ವಾಸ. ಎಲ್ಲರೂ ಹೇಳಿ, ವಿಶ್ವಾಸ. ಆಮೇನ್. ಅವನ್ ಸೇನಾಧಿಪತಿ, ನೀನು ನಂಬಿದೇಟಿಗೆ ನೀನು ಹೋಗು, ನೀನು ನಂಬಿದೇಟಿಗೆ ನಂಬಿದಂಗೆ ನಡೀತದೆ, ಹೋಗು. ಆ ಕ್ಷಣವೇ, ಹಲ್ಲೆಲೂಯಾ, ಆ ಕ್ಷಣವೇ. ಆಮೇನ್. ವಿಶ್ವಾಸ. ಎಷ್ಟು ಜನ ಹೇಳ್ತೀರಾ, ನಾನು ಇವತ್ತಿನಿಂದ ಕರ್ತನ ಮೇಲೆ ನನ್ನ ನಂಬಿಕೆಯನ್ನು ಇಟ್ಟು ನಾನು ಆತನ ಒಂದಿಗೆ ನಡೆಯುತ್ತೇನೆ. ಹಲ್ಲೆಲೂಯಾ. ಇದೀರಾ? ಬಿಡದಿ ಸಭೆ ಬಲವೇ ಬೇರೆ. ಹಲ್ಲೆಲೂಯಾ. ನಾವೇ ಬೇರೆ ತರ ಹೇಳಿ, ನಾವೇ ಬೇರೆ ತರ. ವಿಶ್ವಾಸಿಸುವವರು ಹೊಂದುವವರು ನಾವು. ಆಮೇನ್. ವಿಶ್ವಾಸಿಸುವವರು ಹೊಂದುವ ವಿಶ್ವಾಸಿಗಳು ನಾವು. ಆಮೇನ್. 3ನೇ ಪಾಯಿಂಟ್, ನಂಬಿಗಸ್ತಿಕೆಯಾದ ವಿಧೇಯತೆ. ಎಲ್ಲ ಹೇಳಿ, ನಂಬಿಗಸ್ತವಾದ ವಿಧೇಯತೆ. ಇವಾಗ ಎಲಿಯನ ಬಗ್ಗೆ ನಾವು ಓದೋಣ. ಆಮೇನ್. 1 ಅರಸರುಗಳು 18ನೇ ಅಧ್ಯಾಯ 30ನೇ ವಾಕ್ಯ ಮಾತ್ರ ಓದ್ಕೊಳ್ಳು. ಅನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. 30ನೇ ವಾಕ್ಯ ಮಾತ್ರ. ತಿರುಗಿ ಕಟ್ಟಿಸಿದನು. ಇಂಗ್ಲಿಷ್ನಲ್ಲಿ ನಾವು ನೋಡುವುದಾದ್ರೆ ರಿಪೇರ್ಡ್ ಅಂತ ಹಾಕಿದೆ. ಏನು ಹೇಳಿ? ರಿಪೇರ್. ಎಲ್ರಿಗೂ ಗೊತ್ತು. ರಿಪೇರ್ ಅಂದರೆ ಓದಿದವ್ರಿಗೆ ಗೊತ್ತು, ಓದದೇ ಇರೋರಿಗೆ ಗೊತ್ತಾಯ್ತದೆ. ರಿಪೇರ್ ಅಂತ ಹೇಳಿ, ರಿಪೇರ್ ಸಾಕಾಗಲ್ಲ. ರಿಪೇರ್. ವೆನ್ ಯು ರಿಪೇರ್, ಹೇಳಿ, ವೆನ್ ಯು ರಿಪೇರ್ ಯು ಪ್ರಿಪೇರ್. ವೆನ್ ಯು ಪ್ರಿಪೇರ್ ದ ಫೈರ್ ವಿಲ್ ಕಮ್. ಆಮೇನ್. ನೀನು ರಿಪೇರ್ ಮಾಡಿದಾಗ ನೀನು ಸಿದ್ಧವಾಗ್ತೀಯ. ನಿನ್ನ ವೇದಿಕೆ ನೀವು ಹೇಳಬೇಕು, ನಾನು ಯೆಹೋವನ ವೇದಿಕೆ, ನನ್ನ ಜೀವನವು ಯೆಹೋವನ ವೇದಿಕೆ. ನಾನು ಸರಿಪಡಿಸುವಾಗ ನಾನು ಸಿದ್ಧವಾಗ್ತೀನಿ. ಎಲ್ಲ ಹೇಳಿ, ಸರಿಪಡಿಸುವಾಗ ಸಿದ್ಧವಾಗುತ್ತೀನಿ. ಸಿದ್ಧವಾದಾಗ ಬೆಂಕಿಯು ನನ್ನ ಜೀವನದಲ್ಲಿ ಇಳಿದು ಬರ್ತದೆ. ವೆನ್ ಯು ರಿಪೇರ್ ಯು ಪ್ರಿಪೇರ್. When you prepare, the fire of God will come in your life. Hallelujah. ಮುಂದೆ ಓದ್ಕೊಳ್ಳುವ. ಯೆಹೋವನಿಂದ ಇಸ್ರಾಯೇಲ್ ಎಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಆಗಿಸಿ ಕಾಲುವೆ ಮಾಡಿಸಿದನು. 1 ನಿಮಿಷ. ಇವಾಗ ಎಲ್ಲರೂ ಹೇಳಿ, ನಾನು ಯೆಹೋವನ ವೇದಿಕೆ. ಎಲ್ಲರೂ ಹೇಳಿ, ನಾನು ಯೆಹೋವನ ವೇದಿಕೆ. ಎಲಿಯನು ಇಲ್ಲಿ ಯೆಹೋವನ ವೇದಿಕೆಯನ್ನು ತಿರುಗಾ ಕಟ್ಟುತ್ತಾ ಇದ್ದಾನೆ. ಪಾಳು ಬಿದ್ದಿರುವ ಒಡೆದೋಗಿರುವ ವೇದಿಕೆಯನ್ನು ತಿರುಗಾ
ಸಿದ್ಧಪಡಿಸ್ತಾ ಇದ್ದೇನೆ. ಇವತ್ತು ನಾನು ಹೇಳ್ತೀನಿ, ನೀವು ಯೆಹೋವನ ವೇದಿಕೆ, ನಿನ್ನ ವೇದಿಕೆಯನ್ನು ಸಿದ್ಧಪಡಿಸು. ಆಮೇನ್. ನಮ್ಮ ವೇದಿಕೆಯನ್ನು ಇವತ್ತು ನಾವು ಸಿದ್ಧಪಡಿಸಬೇಕು. ಆಮೇನ್. ಮುಂದೆ ಓದ್ಕೊಳ್ಳುವ. ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ, ಇದಲ್ಲದೆ ಕಟ್ಟಿಗೆಗಳನ್ನು ವೇದಿಯ ಮೇಲೆ ಕ್ರಮಪಡಿಸಿ, ವೇದಿಕೆಯ ಮೇಲೆ ಕ್ರಮಪಡಿಸಿ. ಎಲ್ಲರೂ ಪಕ್ಕದಲ್ಲಿರೋರು ಕೈ ಹಿಡಿದು ಹೇಳಿ, ಕಟ್ಟಿಗೆಗಳನ್ನು ಕ್ರಮಪಡಿಸಿ, ಕಟ್ಟಿಗೆಗಳನ್ನು ಕ್ರಮಪಡಿಸಿ. ಇವಾಗ ಹೇಳಿ, ನಿನ್ನ ಜೀವನವನ್ನು ಕ್ರಮಪಡಿಸು. ಎಲ್ಲ ಹೇಳಿ, ನಿಮ್ಮ ಜೀವನವನ್ನು ಕ್ರಮಪಡಿಸಿರಿ, ಕಟ್ಟಿಗೆಗಳನ್ನು ಸರಿ ಮಾಡಿರಿ. ಆಮೇನ್, ಆಮೇನ್. ಓದ್ಕೊಳ್ಳೋಣ. ವೇದಿಯ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ಅನಂತರ ಜನರಿಗೆ 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು. ತಿರುಗಿ ತಂದರು. ಅವನು 3ನೇ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ತೋಯಿಸಿದನು. ಕಾಲುವೆಗಳನ್ನು ನೀರಿನಿಂದ ತೊಳಿಸಿದನು. ಆಮೇಲೆ ಕಾಲುವೆ ಪಕ್ಕದಲ್ಲಿರೋದು ನೋಡಿ ಹೇಳಿ, ಕಾಲುವೆಗಳನ್ನು ಸಿದ್ಧಪಡಿಸು. ಆಮೇಲೆ ಇಂಗ್ಲಿಷಲ್ಲಿ ಐತೆ, ಕಟ್ ಟ್ರೆಂಚಸ್. ಹಿ ಕಟ್ ಟ್ರೆಂಚಸ್ ಅರೌಂಡ್ ಆಲ್ಟರ್ ಆಫ್ ಗಾಡ್ ಅಂತ ಇದೆ. ನಮ್ಮ ಸುತ್ತಲೂ, ನಮ್ಮ ಜೀವನದಲ್ಲಿ ಕಾಲುವೆಗಳನ್ನು ಸರಿಪಡಿಸಬೇಕು, ಬೀಜಗಳನ್ನು ಮುತ್ತಬೇಕು, ಮತ್ತೆ ಕಟ್ಟಿಗೆಗಳನ್ನು ಸರಿಪಡಿಸಬೇಕು. ಎಲ್ಲರೂ ಹೇಳಿ, ನಾನು ಯೆಹೋವನ ವೇದಿಕೆ. ಹಲ್ಲೆಲೂಯಾ. ನಾನು ಯೆಹೋವನ ವೇದಿಕೆ. ಆಮೇನ್. ನಾವು ಇವತ್ತು ನಮ್ಮ ವೇದಿಕೆಯನ್ನು ತಿರುಗಾ ಕಟ್ಟಬೇಕು, ಪುನಃ ಕಟ್ಟಬೇಕು, ಪುನಃ ಕಟ್ಟಿಗೆಗಳನ್ನು ಸರಿ ಮಾಡಬೇಕು, ಬೀಜಗಳನ್ನು ಬಿತ್ತಬೇಕು, ಪುನಃ ಕಾಲುವೆಗಳನ್ನು ಒಡೆಯಬೇಕು. ಆಮೇನ್, ಆಮೇನ್. ಮುಂದೆ ಓದ್ಕೊಳ್ಳುವ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, 1 ನಿಮಿಷ ಸಾಕು. ಆಮೇನ್, ಆಮೇನ್. ಎಷ್ಟು ಜನ ಹೇಳ್ತಾ ಇದ್ದೀರಾ? ನಾನು ಇದೊಂದು ಸಂಗತಿ ಹೇಳ್ತೀನಿ, ನಿಮಗೆ ಇಷ್ಟ ಆಗ್ಬೋದು ಇದು ಕೇಳಕ್ಕೆ. ಒಬ್ಬ ರೈತ ಇದ್ದಾನೆ ಅನ್ಕೊಳ್ಳಿ. ರೈತರು ಎಷ್ಟೊಂದು ಜನ ನಮ್ಮ ಸಭೆಯಲ್ಲಿ ಇದ್ದೀರಾ? ರೈತ ಮಳೆಯನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಆಗಲ್ವಾ? ಆಗಲ್ಲ. ರೈತ ಅವನ ಭೂಮಿಯನ್ನು ಶುದ್ಧ ಮಾಡಬಹುದು. ಕರೆಕ್ಟಾ? ರೈತನು ಅವನ ಭೂಮಿಯನ್ನು ಶುದ್ಧ ಮಾಡಬಹುದು. ಬೀಜಗಳನ್ನು ಬಿತ್ತಿ ಅವನ ಎಲ್ಲ ನೀರು ಹೋಗುವ ಕಾಲುವೆಗಳನ್ನು ಸರಿ ಮಾಡಿ, ಇವಾಗ ಮಣ್ಣು ರೆಡಿ. ಎಲ್ಲ ಹೇಳಿ, ಮಣ್ಣು ರೆಡಿ. ಬೀಜಗಳೆಲ್ಲ ಬಿತ್ತಾಯ್ತು ರೆಡಿ. ಹೇಳಿ, ಬೀಜಗಳೆಲ್ಲ ಬಿತ್ತಾಯ್ತು ರೆಡಿ. ಕಾಲುವೆಗಳು ರೆಡಿ. ಮಳೆ ಬರ ಮಾಡುವವನು ನಾನಲ್ಲ, ಮಳೆ ಬರು ಮಾಡುವವನು ಯೆಹೋವನೇ. ನನ್ನ ಜೀವವು ಒಂದು ಭೂಮಿಯಂತೆ. ನಾನು ಸಿದ್ಧವಾದಾಗ ಯೆಹೋವನ ಮಳೆ ಆಕಾಶವನ್ನು ತೆರೆದು ನನ್ನ ಮೇಲೆ ಸುರಿಯಲಿಕ್ಕೆ ಸಿದ್ಧ. ಆಮೇನ್. ನಿಮ್ಮ ನೆಲವನ್ನು ಸರಿ ಮಾಡಿ. ಫಸ್ಟ್ ನೀವು ಸರಿ ಮಾಡಿದಾಗ 24 ಅವರು ಕರ್ತನು ರೆಡಿ. ಒನ್ಸ್ ಯು ಆರ್ ರೆಡಿ, ದ ಗಾಡ್ ಇಸ್ ರೆಡಿ. ಆಮೇನ್. ಮಳೆ ರೈತನ ಕೈಲಿ ತರಕ್ಕಾಗಲ್ಲ. ಎಲ್ಲ ಹೇಳಿ, ಮಳೆಯನ್ನು ರೈತನ ಕೈಯಲ್ಲಿ ತರಕ್ಕಾಗಲ್ಲ. ನಾನು ದೇವರ ಆಶೀರ್ವಾದವನ್ನು ತರಕ್ಕಾಗಲ್ಲ. ಹೋಗಿ ಕಿತ್ಕೊಬರಕ್ಕಾಯ್ತದ? ಒಂದ್ಸರಿ ಮೇಲೆ ಹೋದ್ರೆ ಮುಗೀತು, ರಿಟರ್ನ್ ಬರೋಕ್ಕಾಗಲ್ಲ. ಆಮೇಲೆ ಮೇಲೆ ಹೋಗಿ ದೇವರೇ ನನಗೆ ಆಶೀರ್ವಾದ ಮಾಡು ಅಂದ್ಬಿಟ್ಟು ಕೇಳಿ ವಾಪಸ್ ಬರೋಕ್ಕಾಯ್ತದ? ಆಗಲ್ಲ. ನಾನು ನನ್ನ ಜೀವನದಲ್ಲಿ ಆಶೀರ್ವಾದವನ್ನು ತರಕ್ಕಾಗಲ್ಲ. ನಾನು ಯೆಹೋವನ ಶಕ್ತಿಯನ್ನು ನನ್ನ ಜೀವನದಲ್ಲಿ ತರಕ್ಕಾಗಲ್ಲ. ಅದರ ಬದಲು ನಾನು ನನ್ನ ಜೀವನವನ್ನು ಸಿದ್ಧ ಮಾಡಿದರೆ, ಪ್ರಾರ್ಥಿಸಿದರೆ, ನಂಬಿದರೆ ಕರ್ತನು ಕಳುಹಿಸುವಾತನಾಗಿದ್ದಾನೆ. ಆಮೇನ್. ಎಲ್ಲರೂ ಹೇಳಿ, ನನ್ನ ಜೀವನವನ್ನು ನಾನು ಸಿದ್ಧಪಡಿಸ್ಬೇಕು ಫಸ್ಟು. ನನ್ನ ಜೀವನವನ್ನು ನಾನು ಸಿದ್ಧಪಡಿಸ್ಬೇಕು ಫಸ್ಟ್. ಆಮೇನ್. ಸಮಸ್ಯೆ
ನಮ್ಮ ಸಂಗಡ ದೇವರ ಹತ್ರ ಸಮಸ್ಯೆನೇ ಇಲ್ಲ. ಪ್ರಾಬ್ಲಮ್ ನಮ್ಮಲ್ಲೇ ಐತೆ, ದೇವ್ರ ಹತ್ರ ಪ್ರಾಬ್ಲಮ್ಮೇ ಇಲ್ಲ. ದೇವ್ರು ಕ್ಲಿಯರ್ ಆಗಿ ಅವರೇ. ಆಮೇನ್. ಎಲ್ಲರೂ ಹೇಳಿ ಒಂದು ಅಭಿಪ್ರಾಯ, ಎಲ್ಲ ಹೇಳಿ ಒಂದು ಅಭಿಪ್ರಾಯ. ಅನುದಿನ ಪ್ರಾರ್ಥನೆ, ವಿಶ್ವಾಸ, ನಂಬಿಗಸ್ತವಾದ ವಿಧೇಯತೆ ಕರ್ತನ ಬಲವನ್ನು ನನ್ನ ಜೀವನದಲ್ಲಿ ಕಾರ್ಯ ಸಾಧಿಸುವಂತೆ ಮಾಡುತ್ತದೆ. ಆಮೇನ್. ಕರ್ತನ ಬಲವನ್ನು ನಾವು ಕಾಣ್ತೀವಿ. ಆಮೇನ್. ಎಷ್ಟೊಂದು ಸೇವಕರುಗಳು ಇವತ್ತು ಇರ್ಬೋದು, ನಿಮ್ಮ ಜೀವನವನ್ನು ನೀವು ಯಾರು ಅಂತ ಮರ್ತುಬಿಟ್ಟೆ ಬದುಕ್ತಾ ಇದ್ದೀರಾ ಸಭೆಯಲ್ಲಿ. ನಿಮ್ಮ ಎಲ್ಲ ಮನೆ ಸಭೆಗಳಿಗೆ ನಾನು ಬಂದಿದ್ದೀನಿ, ಕರೆಕ್ಟಾ? ನಡೆಯುವಂಥ ಎಲ್ಲ ಮನೆ ಸಭೆಗಳಿಗೆ ನಾನು ಬಂದು ನೋಡಿದ್ದೀನಿ. ಕರ್ತನ ಬಲವು ನಮ್ಮ ಮನೆ ಸಭೆಯಲ್ಲಿ ಬೇಕು ಅನ್ನೋರು ಮಾತ್ರ ಹಲ್ಲೆಲೂಯಾ, ಆಮೇನ್, ಆಮೇನ್. ಪುನಃ ನಿಮ್ಮ ವೇದಿಕೆಯನ್ನು ಕಟ್ಟಿರಿ. ಕರ್ತನು ನೀವು ಸಿದ್ಧವಾದಾಗ ಮಳೆಯನ್ನು ಆತನು ಕಳುಹಿಸುವಾತನಾಗಿದ್ದಾನೆ. ಆಶೀರ್ವಾದವನ್ನು, ಆತನ ಶಕ್ತಿ, ಬಲವನ್ನು ನಮ್ಮ ಜೀವನದಲ್ಲಿ ಆತನು ನಾವು ಕಾಣುವಂತೆ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ, ಗಾಡ್ ಐ ಆಮ್ ರೆಡಿ. ಹೇಳಿ, ಕರ್ತನೆ ನಾನು ಸಿದ್ಧ, ನಾನು ರೆಡಿ ಆಗಿದ್ದೀನಿ. ನಿನ್ನ ಮಳೆಗೋಸ್ಕರ ಕಾಯ್ತಾ ಇದ್ದೀನಿ, ನಿನ್ನ ಶಕ್ತಿಗೋಸ್ಕರ ಕಾಯ್ತಾ ಇದ್ದೀನಿ, ನಿನ್ನ ಪ್ರಸನ್ನತೆಗೋಸ್ಕರ ಕಾಯ್ತಾ ಇದ್ದೀನಿ. ಕರ್ತನ ಶಕ್ತಿಯು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕು. ಹಲ್ಲೆಲೂಯಾ. ಭೂಮಿಯು ಸಿದ್ಧವಾದಾಗ ಮಳೆಯು ತಕ್ಕ ಸಮಯದಲ್ಲಿ ಬರ್ತದೆ, ತಕ್ಕ ಸಮಯದಲ್ಲಿ ಬರ್ತದೆ. ನೆಲವನ್ನು ಸಿದ್ಧಪಡಿಸಿ. ಬಿಸ್ನೆಸ್ ಮಾಡುವವರು, ಏನಕ್ಕೆ ಎಷ್ಟೊಂದು ವ್ಯಾಪಾರಗಳು ಮಾಡುವವರು, ಕಂಪನಿಯಲ್ಲಿ ಕೆಲಸ ಮಾಡುವವರು, ಓನರ್ಸ್, ಫ್ಯಾಕ್ಟ್ರಿ ಓನರ್ಸ್ ಇದ್ದೀರಾ, ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳಿಗೆ ಓನರ್ಸ್ ಎಲ್ಲ ಇದ್ದೀರಾ, ಆಯಿಲ್ ಕಂಪನಿಗಳಿಗೆಲ್ಲ. ನೀವು ನಿಮ್ಮ ಜೀವನವನ್ನು ಸಿದ್ಧ ಮಾಡುವಾಗ ಕರ್ತನು ಆತನ ಶಕ್ತಿಯನ್ನು ನಿನ್ನ ಜೀವನದಲ್ಲಿ ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬವು, ನಿಮ್ಮ ಸುತ್ತಮುತ್ತ ಇರುವವರು ಕಾಣುವಂತೆ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಆಮೇನ್. ನಾನು ಮಳೆಯನ್ನು ತರಕ್ಕಾಗಲ್ಲ, ಕರ್ತನು ಮಳೆಯನ್ನು ತರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನೇ, ನಾನು ಸಿದ್ಧವಾಗಬೇಕು. ಎಲ್ಲರೂ ಹೇಳಿ, ನಾನು ಸಿದ್ಧವಾಗಬೇಕು, ನಾನು ಸಿದ್ಧವಾಗಬೇಕು. ದೇವರೇ, ನನ್ನನ್ನು ಸಿದ್ಧಪಡಿಸುವಪ್ಪ. ಒಡೆದೋಗಿರುವ ವೇದಿಕೆ, ಒಡೆದೋಗಿರುವ ನಮ್ಮ ಪ್ರಾರ್ಥನೆಯ ಜೀವಿತದ ಬಗ್ಗೆ ಮಾತಾಡ್ತಾ ಇದೆ. ಒಡೆದೋಗಿರುವ ನಮಗೂ ಕರ್ತನಿಗಿರುವ ಅನ್ಯೂನ್ಯತೆಯ ಬಗ್ಗೆ ಮಾತಾಡ್ತಾ ಇದೆ. ನಾವು ಬಿಟ್ಟಿರುವ ವಾಕ್ಯವನ್ನು ಮಾತಾಡ್ತಾ ಇದೆ. ಆಮೇನ್. ಒಡೆದೋಗಿರುವ ವೇದಿಕೆಯನ್ನು ವಾಕ್ಯದ ಮುಖಾಂತರ, ನಂಬಿಕೆಯ ಮುಖಾಂತರ, ಅನುದಿನ ಪ್ರಾರ್ಥಿಸೋದ ಮುಖಾಂತರ ನಾವು ಕಟ್ಟುವುದಾದರೆ ವೇದಿಕೆಯು ಸಿದ್ಧವಾದಾಗ ತಕ್ಕ ಸಮಯದಲ್ಲಿ ಯೆಹೋವನ ಬೆಂಕಿಯು ಇಳಿದು ಬರ್ತದೆ ನಮ್ಮ ಜೀವನದಲ್ಲಿ. ಆ ಬೆಂಕಿ ಸಾಕು ನಮ್ಮೆಲ್ಲವನ್ನು ನೋಡಿಕೊಳ್ಳಲಿಕ್ಕೆ. ಆಮೇನ್, ಆಮೇನ್. ಪ್ರಸನ್ನತೆಯನ್ನು ನಾವು ಇವತ್ತು ಅನುಭವಿಸ್ತಾ ಇರುವುದು. ಆದರೆ ಸವಾಲು ಏನಂದರೆ ಕರ್ತನ ಶಕ್ತಿಯನ್ನು ನೀವು ಅನುಭವಿಸುವುದೇ. ಆಮೇನ್. ಕರ್ತನ ಹಸ್ತವನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸಿ ನೋಡಬೇಕು. ಆಮೇನ್, ಆಮೇನ್, ಆಮೇನ್. ಯಾರನ್ನ ಹೇಳ್ತಾ ಇದ್ದೀರಾ, ನನ್ನ ಜೀವನದಲ್ಲಿ ನಾನು ಫಲಗಳನ್ನ ಕಾಣ್ತಾ ಇಲ್ಲ, ನನ್ನ ಜೀವನದಲ್ಲಿ ನಾನು ಫಲಗಳನ್ನ ಕಾಣಕ್ಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಸಕ್ಸಸ್ನ ನಾನು ಕಾಣಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಡೋಂಟ್ ಬ್ಲೇಮ್ ಆನ್ ಗಾಡ್. ಕರ್ತನ ಮೇಲೆ ಚಾಡಿ ಹೇಳ್ಬೇಡ್ರಿ. ಆಮೇನ್. ಡೋಂಟ್ ಬ್ಲೇಮ್ ಆನ್ ಗಾಡ್. ನಿನ್ನ ವೇದಿಕೆಯನ್ನು ಕಟ್ಟು, ಮೊದಲು ನಿನ್ನ ನೆಲವನ್ನು ಸಿದ್ಧಪಡಿಸು. ನೆಲವನ್ನು ಸಿದ್ಧಪಡಿಸುವಾಗ ಬೆಂಕಿಯನ್ನು, ಶಕ್ತಿಯನ್ನು ಕರ್ತನು ಕೊಡುವಾತನಾಗಿದ್ದಾನೆ. ಕೈ ಇರೋರು ತಟ್ಟಿ ಹಲ್ಲೆಲೂಯಾ, ದೇವರ ನಾಮವನ್ನು ಮಹಿಮೆ ಪಡಿಸುವ. ಆಮೇನ್, ಆಮೇನ್. ನಾವು ಸಿದ್ಧವಾದರೆ ಪರಲೋಕ 24 hours ರೆಡಿ. ಆಮೇನ್, ಆಮೇನ್. ಇನ್ನೊಂದು ನೆಕ್ಸ್ಟ್ ಪಾಯಿಂಟು, ನಮ್ಮ ಪಾಯಿಂಟು ನೀತಿವಂತನ ಪ್ರಾರ್ಥನೆ. ಆಮೇನ್. ನೀತಿವಂತನ ಪ್ರಾರ್ಥನೆ. ಎಲಿಯನ ಪ್ರಾರ್ಥನೆ ತುಂಬ ಜಾಸ್ತಿ ಅವನು ಮಾಡಲಿಲ್ಲ. ವೇದಿಕೆಯನ್ನು ಕಟ್ಟು ಮುಗಿಸ್ದ. ಕರ್ತನ ಶಕ್ತಿಯನ್ನೆಲ್ಲ ಅವನು ನೋಡಲಿಕ್ಕೆ ತುಂಬ ಜಾಸ್ತಿ ಏನು ಪ್ರಾರ್ಥಿಸಲಿಲ್ಲ. ನಮ್ಮ ವೇದಿಕೆ ಕಟ್ಟಲ್ಪಟ್ಟಾಗ, ನಮ್ಮ ನೆಲವು ಸಿದ್ಧಪಡಿಸಲ್ಪಟ್ಟಾಗ ನಮ್ಮ ಪ್ರಾರ್ಥನೆಗೆ ಜಾಸ್ತಿ ಮಾತುಗಳು ಬೇಕಾಗೇ ಇಲ್ಲ. ನಮ್ಮ ಪ್ರಾರ್ಥನೆಗೆ ಜಾಸ್ತಿ ಮಾತುಗಳು ಬೇಕಾಗಿಲ್ಲ. ದೇವರೇ ಅಂದರೆ ಸಾಕು, ಬೆಂಕಿ ಇಳಿದು ಬರುವಂಥದ್ದಾಗಿದೆ.
ಆಮೇನ್. ಕರ್ತನೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಜೀವನದಲ್ಲಿ, ನೀವು ಹೇಳುವುದಾದರೆ ಆ ಒಂದು ಕ್ಷಣದಲ್ಲಿ ಕರ್ತನ ಶಕ್ತಿಯು ಕಾರ್ಯ ಸಾಧಿಸುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಜಾಸ್ತಿ ಮಾತು ಬೇಡ ಹೇಳಿ, ಜಾಸ್ತಿ ಮಾತು ಬೇಡ. ವೇದಿಕೆ ಕಟ್ಟಲಿಲ್ಲ ಅಂದರೆ, ವೇದಿಕೆ ಒಡೆದಾಗಿದೆ ಅಂತ ಇದೆ ಅಂದರೆ, ಭೂಮಿಯನ್ನು ಸಿದ್ಧಪಡಿಸಲಿಲ್ಲ ಅಂದರೆ, ಕುತ್ಕೊಂಡು ಏನೇ ಪ್ರಾರ್ಥನೆ ಮಾಡಿರಿ, ಏನೇ ನೀವು ಪಲ್ಟಿ ಹೊಡೆದ್ರೂ ಶಕ್ತಿ ಇಳಿದು ಬರಲ್ಲ. ಆಮೇನ್. ಮೊದಲು ನಮ್ಮ ವೇದಿಕೆಯು ಸಿದ್ಧವಾಗಬೇಕು, ಮೊದಲು ನಮ್ಮ ನೆಲವು ಸಿದ್ಧವಾಗಬೇಕು. ಆಮೇನ್. 1 ಅರಸರುಗಳು 18ನೇ ಅಧ್ಯಾಯ 36ನೇ ವಾಕ್ಯ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಈಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತೀ ಎಂಬುದನ್ನು ನಾನು ನಿನ್ನ ಸೇವನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಈ ಹೊತ್ತು ತೋರಿಸಿ ಕೊಡು. ಎಲಿಯನ ಪ್ರಾರ್ಥನೆ ವಾಸ್ ವೆರಿ ಸಿಂಪಲ್. ಮತ್ತೆ ಅವನಿಗಾಗಿ ಪ್ರಾರ್ಥಿಸ್ತಾ ಇದ್ದಾನ, ನೀನು ನನಗೆ ತೋರಿಸು ಅಂತ ಪ್ರಾರ್ಥಿಸ್ತಾ ಇಲ್ಲ. ಇವತ್ತು ನೀನು ಯಾರಿಗೆ ತೋರಿಸು? ಈ ಬಾಲನನ್ನು ಆರಾಧಿಸುವವರನ್ನು, ಈ ಲೋಕಕ್ಕೆ ಬಾಲನನ್ನು ಆರಾಧಿಸುವವರನ್ನು, ಮತ್ತೆ 2 ಒಪಿನಿಯನ್ ಜೊತೆ ನಡೆಯೋರಿಗೆ ನೀನು ತೋರಿಸುವಂತ ಪ್ರಾರ್ಥಿಸ್ತಾ ಇದ್ದಾನೆ. ಆಮೇಲೆ ಎಷ್ಟೊಂದು ಸರಿ ಇವತ್ತು ನಮ್ಮ ಪ್ರಾರ್ಥನೆಯು ನಮಗಾಗಿ, ನನ್ನ ಮನೆಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಮಗಾಗಿ ಮಾಡುವ ಪ್ರಾರ್ಥನೆಗಿಂತಲೂ ನೀನು ಇನ್ನೊಬ್ಬನಿಗಾಗಿ ಮಾಡುವ ಪ್ರಾರ್ಥನೆಯಲ್ಲಿ ದೇವರ ಶಕ್ತಿಯು, ಆಮೇಲೆ ದೇವರ ಶಕ್ತಿಯು. ಹಾಲೆಲೂಯ, ಹಾಲೆಲೂಯ. ನನಗೆ ಮಾಡುವಂತ ಕೇಳೋದಕ್ಕಿಂತ ದೇವರೇ, ನೀನು ನನಗೆ ಮಾಡುವುದನ್ನು ಈ ಲೋಕ ಕಾಣಬೇಕು ಅಂತ ಪ್ರಾರ್ಥಿಸಿ. ಆಮೇಲೆ ನಿಮಗೇನೆ ಮಾಡ್ತಾನೆ. ನೀವು ಪ್ರಾರ್ಥನೆ ಮಾಡಿ ಪಕ್ಕದ ಮನೆಗೆ ಮಾಡ್ಬಿಟ್ಟು ನಿಮಗೆ ಮಾಡದೆ ಇದ್ಬಿಡಲ್ಲ. ಕರೆಕ್ಟಾ? ನಿಮಗೆ ಮಾಡದೆ ಇದ್ಬಿಡಲ್ಲ. ನೀವು ಪ್ರಾರ್ಥಿಸುವಾಗ, ದೇವರೇ, ನನ್ನನ್ನು ಆಶೀರ್ವದಿಸುವುದನ್ನು ಈ ಲೋಕವು ನೋಡಬೇಕು, ನಮ್ಮ ಊರು ಕಾಣಬೇಕು, ನಮ್ಮ ರಾಮನಗರ ಕಾಣಬೇಕು, ಹೌಸ್ ಆಫ್ ಪ್ರೇಯರ್ ಫಾರ್ ಆಲ್ ನೇಷನ್ಸ್ ಸಭೆ ಬೆಳೆಯುವುದನ್ನು ರಾಮನಗರ ಜಿಲ್ಲೆ ಕಾಣಬೇಕು. ಆಮೇನ್. ನಮ್ಮ ಜನರು ಆಶೀರ್ವಾದ ಹೊಂದುವುದನ್ನು ರಾಮನಗರ ಜಿಲ್ಲೆ ಕಾಣಬೇಕು. ಹಾಲೆಲೂಯ. ಏನು ಈ ಕ್ರೈಸ್ತರು ಮಾತ್ರ ಇಷ್ಟು ಚೆನ್ನಾಗಿ ಬದುಕ್ತಾವ್ರಲ್ಲ, ನೋಡ್ಲೇಬೇಕು. ಅವನು ನಾನು ಪ್ರಾರ್ಥನೆ, ದೇವರೇ ನನ್ನನ್ನು ಆಶೀರ್ವಾದ ಮಾಡು, ಒಟ್ಟಿನಲ್ಲಿ ಯಾರು ಕಣ್ಣು ನನ್ನ ಮೇಲೆ ಬಿದ್ದುಬಿಡ್ಬೇಡ್ದು, ಹೊಟ್ಟೆ ಕಿಚ್ಚಿ ಬರಬಾರ್ದು ಯಾರು. ದೇವರೇ ನನ್ನನ್ನು ಆಶೀರ್ವಾದ ಮಾಡು, ಇಡೀ ರಾಮನಗರಕ್ಕೆ ಗೊತ್ತಾಗಬೇಕು, ಹಂಗೆ ಆಶೀರ್ವಾದ ಮಾಡು. ಆಮೇನ್. ಇಡೀ ಹೆಜ್ಜಾಲಾಗಿ ಗೊತ್ತಾಗಬೇಕು, ನನ್ನನ್ನು ಹಂಗೆ ಆಶೀರ್ವಾದ ಮಾಡು. ಇಡೀ ವಿನಾಯಕ್ ನಗರ ಗೊತ್ತಾಗಬೇಕು, ನನ್ನನ್ನು ಆಶೀರ್ವಾದ ಮಾಡು. ನಿಮ್ಮನ್ನು ಆಶೀರ್ವದಿಸುವಾಗ ದೇವರು ಇಡೀ ರಾಮನಗರಕ್ಕೆ, ನಿಮ್ಮ ಊರಿಗೆ ತೋರಿಸುವಂತವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆಮೇನ್. ಮುಂದೆ ಓದ್ಕೊಳ್ಳುವ. ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನೇ ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು, ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಆಮೇನ್. ಹೆಂಗೆ ಪ್ರಾರ್ಥಿಸಿದನು? ಈ ಜನರು ನಿನ್ನನ್ನು ಅರಿಯುವಂತೆ ನನ್ನ ಆಶೀರ್ವಾದ ಮಾಡು ಸ್ವಾಮಿ. ಇನ್ಮೇಲೆ ನಾವು ಮಾಡಬೇಕಾಗಿರೋ ಪ್ರಾರ್ಥನೆ, ನನ್ನ ಸುತ್ತಿ ಇರುವ ಜನರು ನಿನ್ನನ್ನು ಅರಿಯುವಂತೆ ನೀನು ನನ್ನನ್ನು ಆಶೀರ್ವಾದ ಮಾಡು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಹೇಳ್ರಿ, ದೇವರೇ ನನ್ನನ್ನು ಉಪಯೋಗಿಸು, ನನ್ನ ಉಪಯೋಗಿಸು. ಅನ್ಯರು ನಿನ್ನ ಶಕ್ತಿಯನ್ನು ಕಂಡುಕೊಳ್ಳಿಕ್ಕೆ ನೀನು ನನ್ನನ್ನು ಆಶೀರ್ವಾದ ಪಾತ್ರೆಯಾಗಿ ನನ್ನನ್ನು ಮಾರ್ಪಡಿಸು. ಆಮೇನ್. 18ನೇ ಅಧ್ಯಾಯ 38ನೇ ವಾಕ್ಯ ಓದುವ. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಕೈ ಇರೋರು ಮಾತ್ರ ತಟ್ಟಿ ಬಾಯಿರೋರು ಸ್ತುತಿಸಿ. ಹಾಲೆಲೂಯ. ಬೆಂಕಿ ಬಿದ್ದು ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿ ಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ನನ್ನ ಸಂಗಡ ಹೇಳಿ, ವೇದಿಕೆ ರೆಡಿ ಆದಾಗ ಬೆಂಕಿ ರೆಡಿ, ವೇದಿಕೆ ರೆಡಿ ಆದಾಗ ಬೆಂಕಿ ರೆಡಿ. ನಿನ್ನ ಭೂಮಿಯು ರೆಡಿ ಅಂದ್ರೆ ಮಳೆ ರೆಡಿ, ಆಶೀರ್ವಾದ ಮಳೆ ರೆಡಿ.
ನಿನ್ನ ವೇದಿಕೆ ಸಿದ್ಧವಾದರೆ ಯೆಹೋವನ ಶಕ್ತಿಯು ನಿನ್ನ ಜೀವನದಲ್ಲಿ ರೆಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಎಷ್ಟೊಂದು ಜನ ಕರ್ತನ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕು. ಪ್ರಸನ್ನತೆಯನ್ನು ಇಷ್ಟು ವರ್ಷಗಳ ಕಾಲ ಅನುಭವಿಸಾಯಿತು, ಇಂದಿನಿಂದ ನಾನು ಯೆಹೋವನ ಶಕ್ತಿಯನ್ನು ಅನುಭವಿಸಬೇಕು. ಆಮೇನ್. ನಿನ್ನ ವೇದಿಕೆಯನ್ನು ನೀನು ಕಟ್ಟಿದಾಗ ದೈವಿಕ ಕಾರ್ಯಗಳನ್ನು ಸಾಧಿಸುವ ದೇವರ ಪ್ರಸನ್ನತೆ, ಬೆಂಕಿಯು, ಶಕ್ತಿಯು ನಿನ್ನ ಜೀವನದಲ್ಲಿ ಕಂಡು ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ಹೇಳಿ, ಒಂದು ಅಭಿಪ್ರಾಯದೊಟ್ಟಿಗೆ ನಾನು ಇನ್ನು ಮೇಲೆ ನಡೆಯುತ್ತೇನೆ. ಎಲ್ಲ ಬಾಯ್ಬಿಟ್ಟು ಹೇಳಿ, ಒಂದು ಅಭಿಪ್ರಾಯದ ಒಟ್ಟಿಗೆ ನಾನು ಇಂದಿನಿಂದ ನಡೆಯುತ್ತೇನೆ. ಅರ್ಥ ಲೋಕ, ಅರ್ಥ ದೇವರು ಅಲ್ಲ, ಅರ್ಥ ದೇವರು, ಇನ್ನೊಂದು ಅರ್ಥನೂ ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು 3 ತಿಂಗಳು ಮುಂದೆ ಪ್ರಾರ್ಥನೆ ಮಾಡಿದೆ, ಹೋದ ಭಾನುವಾರ ಪ್ರಾರ್ಥನೆ ಮಾಡಿದೆ, ಮೊನ್ನೆ ಶುಕ್ರವಾರ ಪ್ರಾರ್ಥನೆ ಮಾಡಿದೆ, ಶನಿವಾರ ಪ್ರಾರ್ಥನೆ ಮಾಡಿದೆ. ಅದು ಅಲ್ಲ, ನಾನು ಇವತ್ತಿನಿಂದ ದಿನ ಪ್ರಾರ್ಥಿಸುವವನಾಗಿ ಬದಲಾಗಬೇಕು. ಆಮೇನ್, ಆಮೇನ್. ಎಲ್ಲ ಹೇಳಿ, ನನ್ನಲ್ಲಿ ಇನ್ಮೇಲೆ ಅವಿಶ್ವಾಸ ಇಲ್ಲ, ನನ್ನಲ್ಲಿ ಇನ್ಮೇಲೆ ಅವಿಶ್ವಾಸ ಇಲ್ಲ. ನಾನು ಕರ್ತನ ಮೇಲೆ ನನ್ನ ನಂಬಿಕೆಯನ್ನು ಇಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಒಂದು ಅಭಿಪ್ರಾಯದೊಟ್ಟಿಗೆ ನಡೆಯುವಾಗ, ಪ್ರಾರ್ಥನೆ ಅನುದಿನ ಮಾಡುವಾಗ, ಆತನ ಮೇಲೆ ನಿಮ್ಮ ವಿಶ್ವಾಸ ನಂಬಿಕೆಯನ್ನು ಇಡುವಾಗ, ನಮ್ಮ ಜೀವನದಲ್ಲಿ ಯೆಹೋವನ ಶಕ್ತಿಯನ್ನು ದೇವರು ಕೊಡುವಾತನಾಗಿದ್ದಾನೆ. ಆಮೇಲೆ ಎಲ್ಲರೂ ಹೇಳಿ, ನನ್ನ ಸವಾಲು ಈ ವರ್ಷ 2025 ಮುಗಿಯುವಷ್ಟೊತ್ತಿಗೆ, ತುಂಬ ಜಾಸ್ತಿ ಆಗೋದು 25, ಈ ತಿಂಗಳು ಮುಗಿಯುವಷ್ಟೊತ್ತಿಗೆ ನನ್ನ ಸವಾಲು, ನಾನು ಯೆಹೋವನ ಶಕ್ತಿಯನ್ನು ನನ್ನ ಜೀವನದಲ್ಲಿ ಅನುಭವಿಸಬೇಕು. ಆಮೇನ್. ನಮ್ಮ ಸುತ್ತಲೂ ಕರ್ತನ ಪ್ರಸನ್ನತೆ ಇದೆ, ಆದ್ರೆ ಇನ್ನು ಮೇಲೆ ನನ್ನ ಸುತ್ತಲೂ ಯೆಹೋವನ ಶಕ್ತಿಯು. ಆಮೇನ್, ಆಮೇನ್. ಹಲ್ಲೆಲೂಯಾ. ನಂಬಿಗಸ್ತವಾದ ವಿಧೇಯತೆ. ಹಲ್ಲೆಲೂಯಾ. ನಂಬಿಗಸ್ತವಾದ ವಿಧೇಯತೆ. ಇವೆಲ್ಲ ಮಾಡಿದಾಗ ನಾವು ಮಾಡುವ ಪ್ರಾರ್ಥನೆ ನೀತಿವಂತನ ಪ್ರಾರ್ಥನೆಯಾಗಿ ಬದಲಾಗುತ್ತೆ. ನೀತಿವಂತನ ಪ್ರಾರ್ಥನೆಗೆ ತುಂಬ ಮಾತುಗಳು ಬೇಕಾಗಿಲ್ಲ. ಕುತ್ಕೊಂಡು ಏನೇನೋ ಮಾತಾಡೋದೆಲ್ಲ, ದೇವರ ಹತ್ರ ಏನೇನೋ ಹೇಳೋದೆಲ್ಲ ಬೇಕಾಗಿಲ್ಲ. ದೇವರೇ ಅಂದಾಗ ಸಾಕು, ಅಲ್ಲಿ ಇಳಿತದೆ. ಆಮೇಲೆ, ಆಮೇಲೆ ಅಲ್ಲಿ ಇಳಿತದೆ. ಕಡೆಯದಾಗಿ, ಕರ್ತನ ಶಕ್ತಿ ನನ್ನ ಜೀವನದಲ್ಲಿ ನೆರವೇರುವಾಗ ನನ್ನ ಮುಖಾಂತರ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರೂ ಅರಿಯಬೇಕು, ಈ ಲೋಕವೇ ಅರಿಯಬೇಕು. ಆಮೇನ್, ಆಮೇನ್. ಎಷ್ಟು ಜನ ಹೇಳ್ತಾ ಇದ್ದಾರೆ, ಯೆಹೋವನ ಶಕ್ತಿಯೇ ನನ್ನ ಜೀವನದಲ್ಲಿ. ಹಲ್ಲೆಲೂಯಾ. ಮುಗೀತು. ಆಮೇಲೆ ಎಷ್ಟು ಜನ ಹೇಳ್ತಾ ಇದ್ದೀರಾ, ಇಂದಿನಿಂದ ದೇವರ ಶಕ್ತಿಯನ್ನು ಅನುಭವಿಸುವುದೇ ನನ್ನ ಸವಾಲು, ನನ್ನ ಸವಾಲು. ಆಮೇನ್. ಇಟ್ ಈಸ್ ಅ ಚಾಲೆಂಜ್ ಟು ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಗಾಡ್ ಇನ್ ಯುವರ್ ಲೈಫ್ ಟುಡೇ. ಮೊದಲು ಪ್ರಾರ್ಥಿಸಬೇಕು. ಮೊದಲು ಒಂದು ಒಪಿನಿಯನ್. ಸೆಕೆಂಡ್, ಪ್ರೇ ರೆಗ್ಯುಲರ್ಲಿ, ಪ್ರೇ ಡೈಲಿ. ಥರ್ಡ್, ಫೇತ್, ವಿಶ್ವಾಸ. ಅವಿಶ್ವಾಸ ಮಾತುಗಳನ್ನು ಮಾತಾಡಬೇಡಿ, ಅದು ಯಾವುದು ಪೈಸಾಗೆ ಪ್ರಯೋಜನ ಇಲ್ಲ. ಕೆಲವ್ರನ್ನ ಹೆಂಗಿದ್ದೀರಾ ಅಂತ ಕೇಳಕ್ಕೆ ಭಯ. ನಾನು 4 ಅವರ್ ಮಾತಾಡ್ತಾರೆ, ಹೆಂಗಿದ್ದೀರಾ ಅಂತ ಕೇಳೋದು ತಪ್ಪ. ನನ್ನ ಕಷ್ಟ ಹಂಗೆ ಬ್ರದರ್. ನೋ, ಸ್ಟಾಪ್. ಮನುಷ್ಯನ ಹತ್ರ ನಿನ್ನ ಕಷ್ಟವನ್ನು ಮಾತಾಡೋದು ಬಿಟ್ಬಿಡು, ಯೆಹೋವನ ಮೇಲೆ ನಿನ್ನ ನಂಬಿಕೆಯನ್ನು ಇಡು. ಆಮೇಲೆ. ರೆವರೆಂಟ್ ಅಭಿಷೇಕ್ ದೇವ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಜೀವನವನ್ನು ಬದಲಾಯಿಸುವ ಮತ್ತು ಶಕ್ತಿಶಾಲಿ ಧರ್ಮೋಪದೇಶಗಳಿಗಾಗಿ ಅನುಸರಿಸಿ ರೆವರೆಂಟ್ ಅಭಿಷೇಕ್ ದೇವ.